ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ, ಆತ್ಮೀಯ ಸುಸ್ವಾಗತ ತಮ್ಮೆಲ್ಲರಿಗೂ. ಇಂದು ಬುಧವಾರ. ಸೃಷ್ಟಿಯ ಪಾಲನಹಾರ ಮಹಾವಿಷ್ಣುವನನ್ನ, ಅಚ್ಯುತನನ್ನ, ಕೇಶವನನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸುವ ಸಮಯ ಆಗಿದೆ. ಗುರುಗಳು ಕೂಡ ಆಗಮಿಸಿದ್ದಾರೆ. ಇಂದು ಕೂಡ ಮಹಾಶಿವರಾತ್ರಿಯ ಒಂದು ವಿಶೇಷ ಮಾಹಿತಿಯನ್ನ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಲವಾರು ವಿಶೇಷ ದೃಶ್ಯಾವಳಿಯನ್ನ ಕೂಡ ಪ್ರಸಾರ ಮಾಡ್ತಿದೀವಿ. ಆ ಮಾಹಿತಿ ಏನು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ತಿಳಿಸ್ಕೊಡ್ತೀವಿ. ಎಲ್ಲವುದಕ್ಕಿಂತ ಮುಂಚಿತವಾಗಿ ಗುರುಗಳನ್ನ ಬರಮಾಡಿಕೊಳ್ಳುವ ಸಮಯ ಆಗಿದೆ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತಂತ್ರವಿದ್ಯಾ ಪ್ರಾವೀಣರು ಕೂಡ ಹೌದು. ತೇಜೋಮಂದಿ ರಮಲಶಾಸ್ತ್ರ, ಸ್ವರಶಾಸ್ತ್ರಗಳಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ. ಬ್ರಹ್ಮೋಸ್ಮಿ. ಗುರುಜಿ, ಎಂದಿನಂತೆ ಮಹಾಶಿವರಾತ್ರಿಯ ವಿಶೇಷ ಮಾಹಿತಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಈ ದಿನ ಕೂಡ ಸಾಕಷ್ಟು ಮಾಹಿತಿಯನ್ನ ನಮ್ಮೆಲ್ಲರಿಗೋಸ್ಕರ ನೀವು ತಂದಿರ್ತೀರಾ. ಎಲ್ಲವುದಕ್ಕಿಂತ ಮುಂಚಿತವಾಗಿ ಈ ದಿನದ ಪಂಚಾಂಗ ಶ್ರವಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ, ನಮಸ್ತಸ್ಸೈ 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 ನಮೋ ನಮಃ. ಹರಿ ಓಂ. ಓಂ ಆದಿಶೇಷಾಯ ನಮಸ್ತುಭ್ಯಂ ಅನಂತಫಲದಾಯಕಂ, ನಮೋ ಅಸ್ತು ಪದ್ಮನಾಭಾಯ ನಾಗಾನಾಂ ಪತಯೇ ನಮಃ. ಹರಿ ಓಂ. ಮಹಾಜನಭ್ಯೋ ಸರ್ವೇ ಜನಭ್ಯೋ ಮಾತೃಪಿತೃದೇವತಭ್ಯೋ ಆಚಾರ್ಯ ದೇವತಭ್ಯೋ ನಮೋ ನಮಃ. ಶ್ರೀ ವಿಜಯನಾಮ ಸಂವತ್ಸರ ಉತ್ತರಾಯಣ ಶಿಶಿರ್ ಋತು ಮಾಘಮಾಸ ಕೃಷ್ಣ ಪಕ್ಷ ದ್ವಾದಶಿ, ಉತ್ತರಾಷಾಢ ನಕ್ಷತ್ರ, ವ್ಯಾತಪತ ಯೋಗ, ಕೌಲವ ಕರಣ. ಇದೇ ಈ ದಿನದ ಪಂಚಾಂಗ. ಇನ್ನು ಈ ದಿನದ ಸೂರ್ಯೋದಯ 6 ಗಂಟೆ 30 ನಿಮಿಷಕ್ಕೆ ಆಗಿದೆ. 38 ನಿಮಿಷಕ್ಕೆ ಸೂರ್ಯಾಸ್ತ 6 ಗಂಟೆ 18 ನಿಮಿಷಕ್ಕೆ ಆಗಲಿದೆ. ಈ ದಿನದ ಸೂರ್ಯೋದಯ ಪ್ರಕಾರ ಮಧ್ಯಾಹ್ನ 12:30ಯಿಂದ 2 ಗಂಟೆ ತನಕ ರಾಹುಕಾಲ ಇರತಕ್ಕಂಥದ್ದು. ಈ ದಿನ ಅತ್ಯಂತ ದುರ್ಮುಹೂರ್ತ 12ರಿಂದ 1 ಗಂಟೆ ಇರತಕ್ಕಂಥದ್ದು. ಇನ್ನು ಶುಭಮುಹೂರ್ತಗಳು ಯಾವುದೂ ಇಲ್ಲ. ಇನ್ನು ಬೆಳಗ್ಗೆ ಒಂದು 10 ಗಂಟೆಗೆ 10ರಿಂದ 10:30 ಒಂದು ಶುಭಮುಹೂರ್ತ ಇರ್ತಕ್ಕಂಥ. ಅದರ ಹೊರತಾಗಿ ಇನ್ನಿತರ ಮುಹೂರ್ತಗಳು ಈ ದಿನ ಇಲ್ಲ ಅಂತ ಉತ್ತಮ ದಿನವಲ್ಲ. ಯಾವುದು ಶುಭ ಸಮಾರಂಭಗಳನ್ನ ಈ ದಿನ ಜಾಗರಣೆ ಮಾಡೋಂಗಿಲ್ಲ, ಆಚರಣೆ ಮಾಡೋಂಗಿಲ್ಲ. ಇನ್ನ ವಿಶೇಷವಾಗಿ ನಾವು ಎಂದಿನಂತೆ ಜ್ಞಾನ ಸಿದ್ಧಿ, ಮಂತ್ರಸಿದ್ಧಿ, ವಿದ್ಯಾಭಿವೃದ್ಧಿ, ನಮ್ಮ ಜೀವನದಲ್ಲಿ ಸದ್ಬುದ್ಧಿ ಪ್ರಾಪ್ತಿಗಾಗಿ ಮಹಾಗಣಪತಿಯನ್ನು ಆರಾಧನೆ, ಆ ಸದ್ಬುದ್ಧಿಯೊಂದಿಗೆ ಅಷ್ಟಸಿದ್ಧಿಗಳನ್ನ ನಾವು ಪಡ್ಕೋಬೇಕು ಅಂದ್ರೆ ಸರಸ್ವತಿಯ ಆವಾಹನೆ ಬೇಕು. ಆ ಸರಸ್ವತಿಯು ನಮ್ಮ ದೇಹದಲ್ಲಿರ್ತಕ್ಕಂಥ ಬ್ರಹ್ಮ ಗ್ರಂಥಿಯನ್ನು ಪ್ರಚೋದಿಸಿ ನಮ್ಮಲ್ಲಿರ್ತಕ್ಕಂತಹ ಒಂದು ತಾಳ್ಮೆಯನ್ನ ಹಾಗೆ ಉಳಿಸಿಕೊಂಡು, ಆ ಒಂದು ತಾಳ್ಮೆಯಿಂದ ಏಕಾಗ್ರತೆ. ಒಂದು ಪುಸ್ತಕವನ್ನು ಓದಬೇಕಾದ್ರೆ ಬುಕ್ ತೆಗೆದ ತಕ್ಷಣ ಎಲ್ಲೋ ನೆನಪು ಬಂದ್ಬಿಡುತ್ತೆ. ಅಂಥದ್ದು ಯಾವುದು ಹತ್ರ ಬರಬಾರ್ದು ಅಂತಂದ್ರೆ ನಾವೇನ್ ಮಾಡ್ಬೇಕು? ಪ್ರತಿನಿತ್ಯ ನಿತ್ಯ ದರ್ಶನ, ಸತ್ಯ ದರ್ಶನ, ವಿದ್ಯಾ ಸರಸ್ವತಿ ಚಕ್ರ ದರ್ಶನ. ಆ ಸರಸ್ವತಿ ಚಕ್ರವನ್ನ ನಾವು ದರ್ಶನ ಮಾಡ್ಕೊಂಡ್ಬಂದ್ರೆ ಖಂಡಿತವಾಗ್ಲೂ ಈ ದಿನ ಸದ್ಬುದ್ಧಿ, ಮಕ್ಕಳಿಗೆ ವಿದ್ಯಾಬುದ್ಧಿ ಪ್ರಾಪ್ತಿಯಾಗತ್ತೆ. ಬನ್ನಿ ಇದೀಗ ನೋಡೋಣ ವಿದ್ಯಾ ಚಕ್ರ. ಸರಸ್ವತಿ ನಮಸ್ತುಭ್ಯಂ ಸರ್ವದೇವಿ ನಮೋ ನಮಃ. ಶಾಂತರೂಪೇ ಶಶಿಧರೇ ಸರ್ವಯೋಗೇ ನಮೋ ನಮಃ. ವೀಕ್ಷಕರೇ, ಏಕಾಗ್ರತೆಯನ್ನ ಹೆಚ್ಚಿಸುವಂತಹ ವಿದ್ಯಾಚಕ್ರವನ್ನ ನೋಡ್ಕೊಂಡ್ ಬಂದ್ವಿ. ಸಾಕಷ್ಟು ವಿಶೇಷವಾದಂತಹ ವಿದ್ಯಾಚಕ್ರ ಪ್ರತಿನಿತ್ಯವೂ ಕೂಡ ನಾವು ದರ್ಶನ ಮಾಡ್ತಾ ಇದ್ರೆ ನಮ್ಮ ಸಕಲ ಕಾರ್ಯಗಳಲ್ಲಿಯೂ ಕೂಡ ಜಯ ಸಿಗುತ್ತೆ, ಗುರಿಯನ್ನ ತಲುಪೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಇನ್ನು ನಾಳೆ ನಾವೆಲ್ಲರೂ ಬಹಳ ದಿನಗಳಿಂದ ಕಾಯ್ತಾ ಇರುವಂತಹ ಒಂದು ವಿಶೇಷವಾದಂತಹ ದಿನ ಮಹಾಶಿವರಾತ್ರಿಯ ದಿನ. ನಾಳೆ ಏನೆಲ್ಲ ಮಾಹಿತಿ ನಮ್ಮ ಈ ಒಂದು ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇರುತ್ತೆ ಅನ್ನುವುದರ ಕುರಿತಾಗಿ ಒಂದು ಚಿಕ್ಕ ಝಲಕ್ ಈಗ ಕೂಡ ತೋರಿಸ್ತೀವಿ. ವಿಶೇಷ ಆಯ್ದ ಕೆಲವು ದೃಶ್ಯಾವಳಿಗಳನ್ನ, ಜ್ಯೋತಿರ್ಲಿಂಗಗಳ ದೇಗುಲದ ದರ್ಶನವನ್ನ ನಾವೀಗ ಮಾಡ್ಕೊಂಡ್ಬರೋಣ. ಉಳಿದಾದಂತ ಹೆಚ್ಚಿನ ಒಂದು ಮಾಹಿತಿ, ಪ್ರತಿಯೊಂದು ಜ್ಯೋತಿರ್ಲಿಂಗದ
ಮಹಾತ್ಮೆ ಹಾಗೂ ಆ ಒಂದು ಕ್ಷೇತ್ರದ ಮಹಾತ್ಮೆಯನ್ನ ನಾಳೆ ಗುರುಜಿಯವರು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ಲಿದ್ದಾರೆ. ಈಗ ಆಯ್ದ ದೃಶ್ಯಾವಳಿಗಳನ್ನ ನೋಡ್ಕೊಂಡು ಬರೋ ಸಮಯ. ಜ್ಯೋತಿರ್ಲಿಂಗಗಳ ದೇಗುಲ ದರ್ಶನ ನಿಮಗಾಗಿ. ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕನರಾರ ಓಂ ಮಂತ್ರೇಶ್ವರ ಸ್ವರ ಓಂ ಯಂತ್ರೇಶ್ವರ ಸ್ಥಿರ ಓಂ ತಂತ್ರೇಶ್ವರ ವರ ನಾವೇರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಜ್ಯೋತಿರ್ಲಿಂಗಗಳ ದೇಗುಲದ ದರ್ಶನವನ್ನ ನಾವೀಗ ಮಾಡಿದ್ವಿ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ, ಪ್ರತಿಯೊಂದು ಜ್ಯೋತಿರ್ಲಿಂಗದ ವೈಶಿಷ್ಟ್ಯತೆ ಹಾಗೂ ಅಲ್ಲಿನ ಒಂದು ಕ್ಷೇತ್ರ ಮಹಿಮೆ ಬಗ್ಗೆ ನಾಳಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸಿ. ಗುರುಜಿ ಅವರು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ಈಗ ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲವನ್ನ ತಿಳಿಯೋ ಸಮಯ ಆಗಿದೆ. ಬನ್ನಿ ಗುರುಜಿ ಅವರನ್ನ ಕೇಳೋಣ. ಗುರುಜಿ, ದ್ವಾದಶ ರಾಶಿಗಳ ಗೋಚಾರ ಫಲಗಳಲ್ಲಿ ಮೊದಲಿಗೆ ಮೇಷರಾಶಿ. ಮೇಷರಾಶಿ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಖರ್ಚು ಜಾಸ್ತಿ ಇರ್ತಕ್ಕಂಥದ್ದು. ಧನಹಾನಿ, ವಿಪರೀತ ಖರ್ಚನ್ನು ಮಾಡ್ತೀರಾ. ಸ್ವಲ್ಪ ಹಿಡದಲ್ಲಿ ಇರ್ಲಿ, ಆದ್ರೂ ಸ್ವಲ್ಪ ಮಟ್ಟಿಗೆ ಯಾವ್ದು ಖರ್ಚು ಮಾಡಬೇಕು, ಖರ್ಚು ಮಾಡಬಾರ್ದು ಯೋಚನೆ ಮಾಡ್ಕೊಂಡು ಖರ್ಚು ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನ ಉದ್ಯಮಸ್ಥರಿಗೆ ಸ್ವಲ್ಪ ಅನಾರೋಗ್ಯ ಬರ್ತಕ್ಕಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇನ್ನು ವಿಶೇಷವಾಗಿ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಅದು ಹೆಣ್ಮಕ್ಳಾಗ್ಬೋದು, ಮತ್ತೆ ಪುರುಷರಾಗ್ಬೋದು, ಸ್ತ್ರೀಯರಾಗ್ಬೋದು, ಯಾರೇ ಆಗಿರ್ಲಿ ಸ್ವಲ್ಪ ಆಭರಣಗಳಿಂದ ತೊಂದರೆ. ಕೈಲಿ ರಿಂಗ್ ಹಾಕೊಂಡಿರ್ತೀರಿ, ಚೈನ್ ಹಾಕೊಂಡಿರ್ತೀರಿ, ಮೊಬೈಲ್ ಇಟ್ಕೊಂಡಿರ್ತೀರಿ, ಯಾವ್ದು ಕಾಸ್ಟ್ಲಿ ವಸ್ತುಗಳಿರ್ತಾವೋ ಅವನ್ ಸ್ವಲ್ಪ ಕಳ್ಕೊಳ್ಳುವಂತ ಸಂಭವಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತೆ ಈ ಸರ್ಕಾರಿ ಉದ್ಯೋಗಸ್ಥರ ಸುತ್ತಮುತ್ತಲಿರ್ತಕ್ಕಂಥ ಮನಸ್ತಾಪ ಉಂಟಾಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಇದನ್ನ ತುಂಬಾ ಒಳ್ಳೇದು. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಜಾಗ್ರತೆ ವಹಿಸಿ. ಮಕ್ಕಳ ವಿಚಾರದಲ್ಲಿ ಇದನ್ನ ಮನೋವಿಕಾಸ ಆಗುವಂತ ಈ ದಿನ ತುಂಬಾ ಲವಲವಿಕೆಯಿಂದ ಇರ್ತಾರೆ. ಮಾನಸಿಕವಾಗಿ ಕೂಡ ಅವರು ತುಂಬಾ ಸ್ಟ್ರಾಂಗ್ ಆಗ್ತಾರೆ. ಇಲ್ಲ, ನಾನು ಓದ್ಬೇಕು, ನಾನು ಓದ್ತೀನಿ, ಎಕ್ಸಾಮ್ ಪ್ರಿಪರೇಷನ್ ಆಗ್ತೀನಿ, ಮುಂದೆ ನಾನು ಚೆನ್ನಾಗಿ ಓದ್ಬೇಕು ಅಂತ ಹೇಳಿ ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡು ಕಷ್ಟಪಟ್ಟು ಓದಿ ಖಂಡಿತವಾಗ್ಲೂ ಸಾಕಷ್ಟು ಪ್ರತಿಫಲ ನಿಮ್ದೇ ಆಗುತ್ತೆ. ಈ ದಿನ ವಿಶೇಷವಾಗಿ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ದುರ್ಗಾದೇವಿ ಅಷ್ಟೋತ್ರ. ದುರ್ಗಾದೇವಿ ಆರಾಧನೆ, ದುರ್ಗಾದೇವಿ ಅಷ್ಟೋತ್ರ ಓದ್ಕೊಂಬಿಡಿ, ಎಲ್ಲಾ ಅರ್ಥಿ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯ ಹೆಣ್ಣು ಮಕ್ಕಳಿಗೆ ಇದನ್ನ ಐಶ್ವರ್ಯ ಪ್ರಾಪ್ತಿ ಅಂತ ಹೇಳ್ತಿದೆ, ತುಂಬಾ ಚೆನ್ನಾಗಿದೆ. ಜ್ಞಾನ ವೃದ್ಧಿ ಅಂತ ಹೇಳ್ತಿದೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಮನಸ್ಸು, ಒಳ್ಳೆ ನಿರ್ಧಾರ, ಒಳ್ಳೆಯವರ ಸಹವಾಸ ತುಂಬಾ ವಿಶೇಷವಾಗಿರ್ತಕ್ಕಂತಹ ದಿನ. ಇನ್ನ ಸ್ವಯಂ ಉದ್ಯೋಗಸ್ಥರಿಗಂತೂ ಈ ದಿನ ಎಲ್ಲಾ ಜನರಲ್ಲಿ ಸ್ನೇಹಿತರು ಉಂಟಾಗುವಂತದ್ದು, ಶತ್ರುತುಗಳು ಸ್ನೇಹಿತರಾಗ್ತಿದ್ದಾರೆ. ಒಳ್ಳೆ ಬಿಸ್ನೆಸ್ ಅಲ್ಲಿ ನೀವು ಚೆನ್ನಾಗಿ ವೃದ್ಧಿ ಆಗಿರ್ತಕ್ಕಂಥ ಸಹಿಸಿಕೊಳ್ತಾ ಇರತಕ್ಕಂಥವ್ರು ಕೂಡ ಈ ದಿನ ನಿಮ್ಮ ಹತ್ರ ಬಂದು ಅವರು ಭಾಗಿಯಾಗುವಂಥದ್ದು. ಶೇರ್ ಮಾರ್ಕೆಟ್ ಅಲ್ಲಿ ವಿಪರೀತವಾದ ಲಾಭ ಸಿಗುವಂಥದ್ದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಇನ್ನ ಉದ್ಯೋಗಸ್ಥರಿಗೆ, ಉದ್ಯೋಗ ಮಾಡತಕ್ಕಂಥವ್ರಿಗೆ ಪ್ರಿಯವಾದ ವಸ್ತುಗಳನ್ನ ಕೊಂಡ್ಕೊಳ್ಳುವಂಥದ್ದು, ವಾಹನ ಖರೀದಿ ತುಂಬಾ ವಿಶೇಷವಾಗಿರ್ತಕ್ಕಂಥ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗಸ್ಥರಿಗಂತೂ ಕಾರ್ಯ ಸಿದ್ಧಿ, ನೋಡಿ ಅವ್ರು ಏನೇ ಕೆಲಸ ಮಾಡಲು ಸಹ ಸಿದ್ಧಿ ಉಂಟಾಗುವಂಥದ್ದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಆತ್ಮವಿಶ್ವಾಸ ಬೆಳೆಯುವಂಥದ್ದು, ಮನೆಯಲ್ಲಿ ಕುಟುಂಬದವರಿಂದ ಮನಸ್ಸಿಗೆ ತೃಪ್ತಿ, ಸಂತೋಷ ಸಿಗುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಂತೂ ತುಂಬಾ ವಿಶೇಷವಾದ ದಿನ. ಈ ದಿನ ತುಂಬಾ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯವನ್ನು ಸಾಧಿಸುವಿರಿ ಅಂತ ಹೇಳ್ತಿದೆ. ಇಂಟರ್ವ್ಯೂ ಆಗ್ಬೋದು, ಎಕ್ಸಾಮ್ಸ್ ಆಗ್ಬೋದು, ವಾಟ್ ಎವರ್ ನೀವು ಏನೇ ತಗೊಳ್ಳಿ ಇದನ್ನ ತುಂಬಾ ಚೆನ್ನಾಗಿದೆ. ಈ ದಿನ ವಿಶೇಷವಾಗಿ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ಅರ್ಥಿ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿ ಹೆಣ್ಣು ಮಕ್ಕಳಿಗೆ ಈ ದಿನ ಆಭರಣಗಳ ಲಾಭ, ಭೂಮಿಯ ಲಾಭ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಆಭರಣ, ಭೂಮಿ ವಿಶೇಷವಾಗಿರ್ತಕ್ಕಂಥದ್ದು ಯಾವುದೋ ನೀವು ಪ್ಲಾನ್ ಮಾಡ್ತಿರ್ತಕ್ಕಂಥದ್ದು ಲಾಭ ಪಡೆಯುವಂತ ದಿನ ಆಗಿದೆ. ತುಂಬಾ ಚೆನ್ನಾಗಿರ್ತಕ್ಕಂಥ ದಿನ. ಇನ್ನ ಉದ್ಯೋಗಸ್ಥರಿಗೆ ಸ್ವಲ್ಪ ಭೂಮಿಯಿಂದ ಲಾಭ ಅಂತ ಹೇಳ್ತಿದ್ರೆ, ನೋಡಿ ಭೂಮಿ ಏನಾದ್ರು ಖರೀದಿ ಮಾಡ್ಬೇಕಿದ್ರೆ ಈ ದಿನ ನೀವು ಹೋಗಿ ಮಾತುಕತೆ ಮಾಡಿ ಮಾತಾಡ್ಕೊಳ್ಳಿ, ಅದರಿಂದ ಲಾಭ ಸಿಗುವಂಥದ್ದು, ಅದರಿಂದ ಹೆಚ್ಚು ಫಲಗಳನ್ನ ನೀವು ಅನುಭವಿಸ್ತೀರಿ. ಇನ್ನು ವಿಶೇಷವಾಗಿ ಈ ಒಂದು ಉದ್ಯೋಗಸ್ಥರಿಗೆ ಕೀರ್ತಿ ಲಭಿಸುವುದು, ನೋಡಿ ಒಳ್ಳೆ ಹೆಸರು, ಒಳ್ಳೆ ಕೀರ್ತಿ, ಉದ್ಯೋಗದಲ್ಲಿ ಒಳ್ಳೆ ಹೆಸರನ್ನ ಮಾಡುವಂಥದ್ದು, ದೂರ
ದೂರದ ಪ್ರಯಾಣ ಸಂಭವ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದನ್ನ ಸರ್ಕಾರಿ ಉದ್ಯೋಗಸ್ಥರಿಗಂತೂ ಉತ್ತಮವಾದ ಫಲಗಳು ಅನುಭವಿಸುವರಿ. ಹಿರಿಯ ಅಧಿಕಾರಿಗಳ ಭೇಟಿ, ರಾಜ ಸನ್ಮಾನ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಒಳ್ಳೆಯ ಹೆಸರು, ಕೀರ್ತಿ, ಘನತೆ, ಗೌರವ ಎಲ್ಲವೂ ಈ ದಿನ ಸಿಗುತ್ತೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧದಲ್ಲಿ ಆರೋಗ್ಯ ಪ್ರಗತಿ ಆಗುವಂಥದ್ದು, ಮಕ್ಕಳಿಂದ ನೆಮ್ಮದಿ ಸಿಗುವಂಥದ್ದು ತುಂಬಾ ಚೆನ್ನಾಗಿದೆ. ಇನ್ನ ಮಕ್ಕಳ ವಿಚಾರದಲ್ಲಂತೂ ಈ ದಿನ ಮಂತ್ರಸಿದ್ಧಿ, ತಂತ್ರಸಿದ್ಧಿ ಅಂತ ಹೇಳ್ತಿದೆ. ಇನ್ನ ಕ್ರೀಡಾಪಟುಗಳು ತಂತ್ರ ಅಂತಂದಾಗ ಅವ್ರು ಏನೇ ಕ್ರೀಡೆಯಲ್ಲಿ ಭಾಗವಹಿಸಿದ್ರ ಈ ದಿನ ದಿಗ್ವಿಜಯವನ್ನು ಸಿಗುವಂಥದ್ದು ತುಂಬಾ ವಿಶೇಷವಾಗಿರ್ತಕ್ಕಂತಹ ದಿನ ಈ ದಿನ ಆಗಿರುತ್ತೆ. ಎಲ್ಲರೂ ಉಪಯೋಗ ಮಾಡ್ಕೋಬೇಕಾಗತ್ತೆ. ಈ ದಿನ ಮತ್ತಷ್ಟು ಶುಭಫಲಗಳಿಗೋಸ್ಕರ ನೀವು ನಿರ್ವಿಘ್ನಕಾರಕ ಮಹಾಗಣಪತಿನ ಆರಾಧನೆ ಮಾಡ್ಕೊಂಬಿಡಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಶತ್ರು ನಾಶ ಆಗುವಂಥದ್ದು ನೋಡಿ. ನಿಮ್ಮ ಶತ್ರುಗಳೆಲ್ಲರೂ ನಾಶ ಆಗುವಂಥದ್ದು, ಮಿತ್ರರಾಗುವಂಥದ್ದು, ಅಷ್ಟೇ ಅಲ್ಲ ಧನಪ್ರಾಪ್ತಿ ಅಂತ ಹೇಳ್ತಿದೆ. ಧನಪ್ರಾಪ್ತಿ ಅಂತಂದಾಗ ನಮ್ಗೆಲ್ಲ ಗೊತ್ತಿದೆಯಲ್ಲ, ಧನಪ್ರಾಪ್ತಿ ಅಂತಂದಾಗ ನಮ್ಗೆ ವಿಶೇಷವಾಗಿ ಯಾವುದೋ ಒಂದು ಸಾಲ ಇರುತ್ತೆ, ಅದು ವಾಪಸ್ ಬರ್ತಿಲ್ಲ, ದುಡ್ಡು ಬರ್ತಿಲ್ಲ ಅನ್ನೋರಿಗೆ ರಿಟರ್ನ್ ಆಗುವಂಥದ್ದು, ಅಥವಾ ಇವ್ರು ಅವ್ರನ್ನ ಕೇಳೋದು, ಅವ್ರನ್ನ ಕೇಳೋದು. ಈ ದಿನ ಯಾವುದೋ ಒಂದು ಧನಪ್ರಾಪ್ತಿ ಇರ್ತಕ್ಕಂಥದನ್ನ ಸದುಪಯೋಗ ಮಾಡ್ಕೊಳ್ಳಿ. ಮತ್ತೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯವನ್ನ ಸಾಧಿಸುವಿರಿ ಅಂತ ಹೆಣ್ಮಕ್ಳಿಗೆ ಈ ದಿನ ತುಂಬಾ ಚೆನ್ನಾಗಿರ್ತಕ್ಕಂಥ ದಿನ. ಇನ್ನು ಸ್ವಯಂ ಉದ್ಯೋಗಸ್ಥರಿಗಂತೂ ಈ ದಿನ ಜಯ ಸಿಗುತ್ತೆ. ಈ ದಿನ ಹೊಸ ಕಾಂಟ್ರಾಕ್ಟ್ಸ್, ಹೊಸ ಲೈಸೆನ್ಸ್, ರಿನಿವಲ್ಸ್, ಎಷ್ಟೋ ದಿನ ಕೋರ್ಟ್ ಕಚೇರಿಯಲ್ಲಿ ನಿಮ್ಮ ಮೇಲೆ ಏನೋ ಪೆಂಡಿಂಗ್ ಇದೆ ಕಂಪ್ನಿಗಳಲ್ಲಿ ಅವರಿಗೆಲ್ಲ ಈ ದಿನ ತುಂಬಾ ಅದರಿಂದ ಬಿಡುಗಡೆ ಆಗುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಲಾಗೌಟ್ ಆಗಿರೋ ಕಂಪ್ನಿಗಳೆಲ್ಲ ಓಪನ್ ಆಗುವಂಥದ್ದು. ಮತ್ತೆ ಇನ್ನು ಉದ್ಯೋಗಸ್ಥರಿಗೆ ಉತ್ತಮವಾದ ಫಲಗಳು, ಕೆಲಸದಲ್ಲಿ ಪ್ರಗತಿ ಆಗುವಂಥದ್ದು, ಮತ್ತೆ ಪ್ರಮೋಷನ್ ಸಿಗುವಂಥದ್ದು. ಈ ವರ್ಷದಲ್ಲಿ ನಿಮ್ಗೆ ಯಾವುದೋ ಒಂದು ವಿಶೇಷವಾಗಿ ಹಣವನ್ನು ಬರ್ತಕ್ಕಂಥ ಉದ್ಯೋಗದಲ್ಲಿ ಆರ್ಥಿಕತೆಯಲ್ಲಿ ಪ್ರಗತಿ ಆಗುವಂತ ತುಂಬಾ ಚೆನ್ನಾಗಿದೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗಂತೂ ವಿಶೇಷವಾದ ದಿನ. ಯಾಕೋ ಯಾವ್ದೋ ಟ್ರಾನ್ಸ್ಫರ್ಗಳಾಗ್ತಿದೆ, ಎಲ್ಲಿ ಈ ಕಡೆಯಿಂದ ಆ ಕಡೆಯಿಂದ ಟೆಂಪರರಿ ಟ್ರಾನ್ಸ್ಫರ್ ಹೋಗೋ ಪೊಸಿಷನ್ ಬರ್ತಿದೆ ಅಂತ ಯೋಚನೆ ಮಾಡ್ತಿದ್ರೆ ಯೋಚನೆ ಮಾಡಬೇಡಿ. ಒಳ್ಳೆ ಏರಿಯಾಗಿ ಹೋಗ್ಬಿಟ್ಟು ಬನ್ನಿ, ಖಂಡಿತವಾಗ್ಲೂ ಒಳ್ಳೇದೇ ಆಗುತ್ತೆ. ಇನ್ನ ವಿಶೇಷವಾಗಿ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಮಕ್ಕಳಿಂದ ನೆಮ್ಮದಿ ಸಿಗುವಂತದ್ದು ತುಂಬಾ ಚೆನ್ನಾಗಿದೆ. ಮಕ್ಕಳಲ್ಲಿ ಈ ದಿನ ಹೊಸ ವಸ್ತು ಖರೀದಿ, ಅವ್ರ ಹೆಸರಲ್ಲಿ ಏನಾದ್ರೂ ಬಟ್ಟೆ ಕೊಂಡ್ಕೋಬೇಕು, ವಾಹನ ಕೊಂಡ್ಕೋಬೇಕು, ಏನು ಡೆಪಾಸಿಟ್ ಮಾಡ್ಬೇಕು, ಆಭರಣ ಕೊಂಡ್ಕೋಬೇಕಾದ್ರೆ ಮಾಡಿ, ಅವ್ರಿಗೂ ಅದೃಷ್ಟ ಬರುತ್ತೆ, ಅದರಿಂದ ನಿಮ್ಗೂ ಒಳ್ಳೇದೇ ಆಗುತ್ತೆ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ನೀವು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ. ಎಲ್ಲಾ ಅರ್ಥ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿ ಹೆಣ್ಣು ಮಕ್ಕಳಿಗೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಮನಸ್ಸು ಲವಲವಿಕೆಯಿಂದ ಇರ್ತಾರೆ, ಆರಾಮದಾಯಕ ಅನಿಸ್ತಾ ಇರುತ್ತೆ. ನಿನ್ನೆಯಿಂದ ಯಾಕೋ ಬೇಜಾರಾಗಿತ್ತು, ಇವತ್ತು ಸ್ವಲ್ಪ ಚೆನ್ನಾಗಿರ್ತಕ್ಕಂಥದ್ದು. ಈ ದಿನ ತುಂಬಾ ಆರಾಮಾಗಿರ್ತೀರಿ. ಮನಸ್ಸಿಗೆ ಏನೋ ಚಿಂತೆ, ಲವಲವಿಕೆ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ವಸ್ತ್ರಾಭರಣಗಳ ಲಾಭ, ಆಭರಣ ಖರೀದಿ ಅಂತ ಹೇಳ್ತಿದೆ, ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಬಂಧು ನಾಶ ಅಂತ ಹೇಳ್ತಿದೆ. ಬಂಧುಗಳು ಸ್ವಲ್ಪ ದೂರ ಆಗ್ಬೋದು, ನಿಮ್ಮ ಮೇಲೆ ಮನಸ್ತಾಪ ಬರ್ಬೋದು, ಜಾಗ್ರತೆ ವಹಿಸಿ. ಇನ್ನ ವಿಶೇಷವಾಗಿ ಉದ್ಯಮಸ್ಥರು, ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರು, ಉದ್ಯಮಸ್ಥರಿಗೆ ನೋಡಿ ಈ ದಿನ ರೋಗ ಬಾಧೆ ಅಂತ ಹೇಳ್ತೀವಿ, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ಬೋದು. ಮತ್ತೆ ಉದ್ಯೋಗಸ್ಥರಿಗಂತೂ ಈ ದಿನ ಬಂಧುಗಳೊಡನೆ ಎಲ್ಲ ವಿಶೇಷವಾಗಿ ಚೆನ್ನಾಗಿರ್ತಕ್ಕಂಥದ್ದು, ತುಂಬಾ ವಿಶೇಷವಾಗಿ ಅಭಿವೃದ್ಧಿ ಆಗುವಂಥದ್ದು. ಮಿತ್ರರು ಈ ದಿನ ಸ್ವಲ್ಪ ಶತ್ರುಗಳಾಗ್ತಿದ್ದಾರೆ, ಜಾಗ್ರತೆ ವಹಿಸಬೇಕು. ಯಾಕೋ ನಿಮ್ಮಿಂದ ಏನೋ ಸಂಚಲನ ಸೃಷ್ಟಿ ಆಗ್ತಿದೆ, ಎಚ್ಚರಿಕೆ ವಹಿಸಬೇಕು. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಕೋರ್ಟು ಕಚೇರಿಯಿಂದ ಜಯ ಸಿಗುವಂಥದ್ದು, ಕೆಲಸದಲ್ಲಿ ಉನ್ನತಿ ಪ್ರಗತಿ ಆಗುವಂಥದ್ದು. ಆದ್ರೆ ಕುಟುಂಬದಲ್ಲಿ ಹೆಂಡತಿ ಮಕ್ಕಳನ್ನೇ ಜಗಳ ಇಟ್ಕೋಬೇಡಿ, ಖಂಡಿತವಾಗ್ಲೂ ಒಳ್ಳೇದಲ್ಲ. ಇನ್ನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಈ ದಿನವಾಗಿ ಮಕ್ಕಳಿಂದ ತೊಂದರೆ ಆಗುವಂಥದ್ದು, ಸ್ವಲ್ಪ ಜಾಗೃತಿ ವಹಿಸಬೇಕು. ಮಕ್ಕಳಲ್ಲಿ ಈ ದಿನ ಸ್ವಲ್ಪ ಅಪಘಾತಗಳಾಗುವಂತ ಸಂಭವಗಳು ಇರೋದ್ರಿಂದ ಎಚ್ಚರಿಕೆ ವಹಿಸಿ. ಈ ದಿನ ಎಲ್ಲಾ ರೀತಿಯ ಶುಭಫಲಗಳಿಗೋಸ್ಕರ ವಿಶೇಷವಾಗಿ ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ಶಿವನ್ಗೊಂದು ಬಿಲ್ವಾರ್ಚನೆ ಮಾಡ್ಕೊಳ್ಳಿ. ಖಂಡಿತವಾಗಿ ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗತ್ತೆ. ಕನ್ಯಾ ರಾಶಿಯವರಿಗೆ ಈ ದಿನ ಹೇಗಿದೆ ಬನ್ನಿ ಕೇಳೋಣ ಗುರುಜಿ. ಇದೀಗ ಕನ್ಯಾ ರಾಶಿ. ಕನ್ಯಾ ರಾಶಿಯ ಹೆಣ್ಣು ಮಕ್ಕಳಿಗೆ ಸ್ನೇಹಿತರಿಂದ ಆಗಮನ, ಸ್ನೇಹಿತರಿಂದ ಲಾಭ ಸಿಗುವಂಥದ್ದು, ಹೊಸ ಸ್ನೇಹಿತರು ಪರಿಚಯ ಆಗುವಂಥದ್ದು, ಸ್ನೇಹಿತರನ್ನ ಭೇಟಿಯಾಗುವಂಥದ್ದು ತುಂಬಾ ಚೆನ್ನಾಗಿರತಕ್ಕಂಥದ್ದು. ಮತ್ತೆ ಸ್ವಯಂ ಉದ್ಯಮಸ್ಥರಿಗೆ ಎಲ್ಲರಿಗೂ ಈ ದಿನ ಧನಹಾನಿ ಆಗುವಂಥದ್ದು, ಸ್ವಲ್ಪ ಲಾಸ್ ಆಗುವಂಥದ್ದು, ಜಾಗ್ರತೆ ವಹಿಸಬೇಕು. ಮತ್ತೆ ಈ ಉದ್ಯೋಗಸ್ಥರಿಗೆ ದುಃಖ ಪ್ರಾಪ್ತಿ ಅಂತ ಹೇಳ್ತಿದೆ. ಯಾಕೋ ದುಃಖ ಪಡ್ತಿದ್ರಿ, ಸ್ವಲ್ಪ ಎಚ್ಚರಿಕೆ ವಹಿಸಿ. ದುಃಖದಲ್ಲಿ ಸದಾ ಇರಬೇಡಿ, ಸ್ವಲ್ಪ ಲವಲವಿಕೆಯಿಂದ ಇದ್ದಾಗ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತೆ. ಇಲ್ಲಾಂದ್ರೆ ಡಿಪ್ರೆಸ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಈ ದಿನ ವಿಶೇಷವಾಗಿ ಈ ಒಂದು ಸರ್ಕಾರಿ ಉದ್ಯೋಗಸ್ಥರಿಗೆ ಜ್ವರಬಾಧೆ ಆಗುವಂಥದ್ದು, ಶತ್ರುಗಳೊಡನೆ ಜಗಳ ಆಗುವಂಥದ್ದು, ಸ್ವಲ್ಪ ಎಚ್ಚರಿಕೆನೇ ಇರ್ಬೇಕು ಈ ದಿನ ತುಂಬಾ. ಮತ್ತೆ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರ ಆರೋಗ್ಯದಲ್ಲಿ ಕ್ಷೀಣ ಅಂತ ಹೇಳ್ತಿದೆ, ಜಾಗೃತಿ ವಹಿಸಿ. ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸಬೇಕು. ಮರವು ಜಾಸ್ತಿ ಇರುತ್ತೆ, ಯಾವ ವಸ್ತುಗಳು ಎಲ್ಲಂದ್ರಲ್ಲಿ ಮರ್ತು ಬರುವಂಥದ್ದು, ಕಾಲೇಜಲ್ಲಿ ಬೈಕ್ ಬಿಟ್ಟು ಬರುವಂಥದ್ದು, ಟಿಫನ್ ಕ್ಯಾರಿಯರ್ ಬಿಟ್ಟು ಬರುವಂಥದ್ದು, ಮನೆಯಿಂದ ಪುಸ್ತಕ ತಗೊಳ್ಳಿ ಹೋಗದೆ ಇರುವಂಥದ್ದು, ಇಂಥದ್ದು ಮರವು ಇರೋದ್ರಿಂದ ಎಲ್ಲಾ ವಸ್ತುಗಳ ಮೇಲೆ ಪ್ರಜ್ಞೆ ಇರೋದನ್ನ ಸ್ವಲ್ಪ ಗಮನ ಇಟ್ಕೊಂಡು ಮಾಡಿ. ಈ ದಿನ ವಿಶೇಷವಾಗಿ ಮತ್ತಷ್ಟು ಶುಭಫಲಗಳಿಗೋಸ್ಕರ ನೀವು ಆರಾಧನೆ ಮಾಡ್ಬೇಕಾದ್ರೆ ಮಹಾವಿಷ್ಣು, ಬುಧವಾರ ಬೇರೆ ವಿಷ್ಣು ದೇವಸ್ಥಾನಕ್ಕೂ ಒಂದು ತುಳಸಿ ಅರ್ಚನೆ ಮಾಡ್ಬಿಡಿ. ಮನೆಯಲ್ಲಿ ತುಳಸಿ ದರ್ಶನ ಮಾಡಿ, ತುಳಸಿಯನ್ನ ಸ್ಪರ್ಶ ಮಾಡಿ. ಅಥವಾ ಈ ದಿನ ವಿಶೇಷವಾಗಿ ಓಂ ನಮೋ ನಾರಾಯಣ ಎಂಬ ಅಷ್ಟಾಕ್ಷರಿ ಹೇಳ್ಕೊಂಡ್ರು ಸಹ ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ತುಲಾರಾಶಿ.
ತುಲಾರಾಶಿ ಹೆಣ್ಣು ಮಕ್ಕಳಿಗೆ ಇದನ್ನ ಸ್ನೇಹಿತರು ವೈರಿಗಳಾಗುವಂತ ಸಂದರ್ಭಗಳು ಜಾಸ್ತಿ ಕಾಣಿಸ್ತಿದೆ. ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಧನಲಾಭ ಉಂಟಾಗುವಂಥದ್ದು ತುಂಬಾ ಚೆನ್ನಾಗಿದೆ. ಮತ್ತೆ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು ತುಂಬಾ ವಿಶೇಷ. ಹೆಣ್ಣು ಮಕ್ಕಳಿಗೆ ಈ ದಿನ ಧನಲಾಭ ಇದೆ. ಆದ್ರೆ ಸ್ನೇಹಿತರು ಶತ್ರುಗಳಾಗ್ತಿದ್ದಾರೆ. ಆರೋಗ್ಯದಲ್ಲಿ ಪ್ರಗತಿ ಇರತಕ್ಕಂಥದ್ದು. ಸ್ವಯಂ ಉದ್ಯೋಗಸ್ಥರಿಗೆ ಸ್ವಲ್ಪ ಉದ್ಯೋಗದಲ್ಲಿ ತೊಂದರೆ ಆಗುವಂಥದ್ದು, ಯಾವ್ದೋ ಕಾಂಟ್ರಾಕ್ಟ್ ಲಾಸ್ ಆಗುವಂಥದ್ದು, ಯಾವ್ದೋ ದುಡ್ಡು ಬರ್ಬೇಕಿತ್ತು ಬರ್ಲಿಲ್ಲ, ಅದೇ ಸರಿ ಮಧ್ಯದಲ್ಲಿ ಬಿಟ್ಬಿಟ್ಟು ಲಕ್ಷ ಲಕ್ಷ ಲಾಸ್ ಮಾಡ್ಕೊಳ್ಳುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತೆ ವಿಶೇಷವಾಗಿ ಈ ದಿನ ವಿಶೇಷವಾಗಿ ಈ ಒಂದು ಉದ್ಯೋಗಸ್ಥರಿಗೆ ಮನಸ್ಸಿಗೆ ಸ್ವಲ್ಪ ಅಶಾಂತಿ ಉಂಟಾಗುತ್ತೆ. ಉದ್ಯೋಗಸ್ಥರಲ್ಲಿ ತೊಂದರೆ, ಸ್ನೇಹಿತರಲ್ಲಿ ತೊಂದರೆ ಮಾಡ್ಕೊಂಡ್ಬರ್ತೀರಿ. ಎಚ್ಚರಿಕೆ ವಹಿಸಿ. ಸರ್ಕಾರಿ ಉದ್ಯೋಗಸ್ಥರಲ್ಲಿ ಹಿರಿಯ ಅಧಿಕಾರಿಗಳಿಂದ ಕಿರುಕುಳ ಜಾಸ್ತಿ ಇರುತ್ತೆ. ಇದನ್ನ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇನ್ನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಆತ್ಮವಿಶ್ವಾಸ ಬೆಳೆಯುವಂಥದ್ದು, ಮಕ್ಕಳಿಂದ ನೆಮ್ಮದಿ ಸಿಗುವಂಥದ್ದು, ತೀರ್ಥಕ್ಷೇತ್ರ ದರ್ಶನ, ದಾನ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ವಹಿಸುವಂಥದ್ದು ತುಂಬಾ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಈ ದಿನ ದಿಢೀರ್ ದೂರದ ಪ್ರಯಾಣ ಸಂಭವ, ಯಾರನ್ನೋ ಭೇಟಿ ಮಾಡ್ಕೊಂಡ್ ಬರ್ಬೇಕು, ಯಾರನ್ನೋ ನೋಡ್ಕೊಂಡ್ ಬರ್ಬೇಕು, ಇದ್ದಕ್ಕಿದ್ದಾಗ ಇಂಟರ್ವ್ಯೂಗೆ ಹೋಗ್ಬೇಕು, ಈ ರೀತಿ ಯಾವುದೋ ಒಂದು ಪ್ರಯಾಣದ ಸಂಭವ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಿ ಹೊರಡ್ ಬನ್ನಿ, ಒಳ್ಳೇದೇ ಆಗುತ್ತೆ. ಈ ದಿನ ಮತ್ತೆ ಶುಭಫಲಗಳಿಗೋಸ್ಕರ ನೀವು ಮಾಡ್ಬೇಕಾದ್ರೆ ಶಿವನ ಅಷ್ಟೋತ್ರ ಓದ್ಕೊಳ್ಳಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಕೋಲ್ಡ್ ಇನ್ಫೆಕ್ಷನ್ಸ್ ಜಾಸ್ತಿ ಇರುತ್ತೆ. ಎಚ್ಚರಿಕೆ ವಹಿಸಬೇಕು. ನೀರಿನಿಂದ ತೊಂದರೆ ಆಗುವಂಥದ್ದು ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಆಯುಧಗಳಿಂದ ತೊಂದರೆ ಆಗುವಂತೂ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತೆ ಉದ್ಯಮಸ್ಥರಿಗೆ ಇದನ್ನ ಸ್ವಲ್ಪ ಮೃತ್ಯು ಭಯ, ಆರೋಗ್ಯದಲ್ಲಿ ತೊಂದರೆ ಇರುತ್ತೆ. ಈ ದಿನ ಯಾಕೋ ಭಯಭೀತರಾಗ್ತಿದ್ರೆ ನಿಮ್ಗೆ ಗೊತ್ತಿಲ್ಲದೇನೋ ಒಳಗಡೆ ಲವಲವಿಕೆಯಿಂದ ಇರೋದು ಬಿಟ್ಟು ಭಯ ಭೀತಿಗಳು ಶುರುವಾಗುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇನ್ನ ಉದ್ಯೋಗಸ್ಥರಿಗಂತೂ ಈ ದಿನ ಶುಭ ಕಾರ್ಯಗಳು ಅಶುಭ ಕಾರ್ಯಗಳು ಆಗ್ತಿರ್ತಕ್ಕಂಥದ್ದು, ಎಲ್ಲಾ ಶುಭ ಫಲಗಳು ಅಶುಭಕ್ಕೆ ಮಾರ್ಪಾಟಾಗ್ತಿದೆ. ನೀವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುತ್ತೆ, ಅದಕ್ಕೆ ತಕ್ಕಂತೆ ವಿರುದ್ಧ ಆಗುವಂಥದ್ದು, ಶುಭ ಕಾರ್ಯಗಳು ಭಂಗ ಆಗ್ತಿದೆ. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತೆ ವಿಶೇಷವಾಗಿ ಈ ಒಂದು ಸರ್ಕಾರಿ ಉದ್ಯೋಗಸ್ಥರಿಗೆ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನ ಸ್ವಲ್ಪ ಕಿರಿಕಿರಿ, ಮನೆಯಲ್ಲಿ ಮನಸ್ತಾಪ, ಹೊರಗಡೆ ಬೇಡ, ಆಚೆ ಬೇಡ, ಕುಟುಂಬನೇ ಬೇಡ, ತೊರೆದು ಬಿಡೋಣ ಅಂತ ಹೇಳಿ ಮನೆಯಲ್ಲಿ ಸ್ವಲ್ಪ ಜಗಳ ಆಗುವಂಥದ್ದು, ಮಕ್ಕಳಿಂದ ಯಾಕೋ ನೆಮ್ಮದಿ ಹಾಳಾಗ್ತಿದೆಯಲ್ಲ ಅಂತ ಯೋಚನೆ ಮಾಡುವಂಥದ್ದು, ಇಂಥದ್ದು ಅಶುಭ ವಾರ್ತೆಗಳ ಇರತಕ್ಕಂಥದ್ದು. ಇನ್ನ ವಿಶೇಷವಾಗಿ ಈ ಒಂದು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಈ ದಿನ ಸ್ವಲ್ಪ ಜಾಗೃತಿ ಆಗಿರತಕ್ಕಂಥ ದಿನ. ಹೃದಯ ಪೀಡೆಗಳು ಜಾಸ್ತಿ ಇರುತ್ತೆ, ಅದರಿಂದ ಎಚ್ಚರಿಕೆ ವಹಿಸಬೇಕು. ಇನ್ನ ಮಕ್ಕಳ ವಿಚಾರದಲ್ಲಿ ಈ ದಿನ ನೀವು ಸಹ ಸ್ವಲ್ಪ ಜಾಗೃತೆ ವಹಿಸಬೇಕು. ಏಕೆ ಅಂತಂದ್ರೆ ಈ ದಿನ ಮೋಸ ಹೋಗುವಂತ ಸಂಭವಗಳು ಜಾಸ್ತಿ ಇರ್ತದೆ. ನೋಡಿ, ಯಾರೋ ಚಾಕ್ಲೇಟ್ ಕೊಡ್ತಾರೆ ಅಂತ ಹೇಳೋದು, ಒಡವೆಗಳು ಕಿತ್ಕೊಳ್ಳೋದು, ಅಥವಾ ಸ್ನೇಹಿತರ ಜೊತೆ ನಂಬ್ಕೊಂಡು ಎಲ್ಲೋ ಹೋಗೋದು, ಅನಾಚಾರಗಳು ಮಾಡ್ಕೊಂಡ್ಬಿಡೋದು, ಮೋಸ ಹೋಗೋದು, ಮತ್ತೆ ಯಾರನ್ನಾದ್ರೂ ಈ ರೀತಿ ಪ್ರೀತಿ ಪ್ರೇಮ ವಿಶ್ವಾಸ ಅಂತ ಹಿಂದೆ ಸುತ್ಕೊಂಡು ಮೋಸ ಹೋಗುವಂತ ಸಂಭವಗಳು ಜಾಸ್ತಿ ಇರೋದ್ರಿಂದ ತುಂಬಾ ಎಚ್ಚರಿಕೆ ಇರಬೇಕು. ನಿಮ್ಮ ಮನಸ್ಸು ನಿಮ್ಮ ಹತ್ರ ಜಾಗೃತಿಯಾಗಿ ಇಟ್ಕೊಳ್ಳಿ. ಈ ದಿನ ವಿಶೇಷವಾಗಿ ನೀವು ಎಲ್ಲಾ ರೀತಿ ಶುಭಫಲಗಳಿಗೋಸ್ಕರ ಧೂಮ್ ದುರ್ಗಾ ಏನ್ ಮಹತ್ವ ನವಚಂಡಿಕಾ ಏನ್ ಅಂತೇಳಿ ದುರ್ಗಾದೇವಿ ಅಷ್ಟೋತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ದುರ್ಗಾದೇವಿ ದೇವಸ್ಥಾನದಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ. ಅಥವಾ ಮನೆಯಲ್ಲಿ ಹೋಗಕ್ ಮುಂಚೆನೆ ದುರ್ಗಾದೇವಿ ನಮಸ್ತುಭ್ಯಂ ಅಂತ ಹೇಳ್ಕೊಂಡು ದುರ್ಗಾದೇವಿನ ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಹೋಗಿ ಎಲ್ಲಾ ರೀತಿ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ಧನು ರಾಶಿ. ಧನು ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ತ್ರೀಯರಿಗೆ ವಿಶೇಷವಾಗಿ ಬಂಧು ಬಾಂಧವರನ್ನೇ ಜಗಳಗಳು ಉಂಟಾಗುವಂಥದ್ದು. ನೋಡಿ, ಕುಟುಂಬಸ್ಥರಿಗೆ ಜಗಳ ಉಂಟಾಗುತ್ತೆ, ಸ್ವಲ್ಪ ಎಚ್ಚರಿಕೆ ಇರಬೇಕು. ಉದ್ಯಮಸ್ಥರಿಗೆ ಸ್ವಲ್ಪ ಮನಸ್ಸಿಗೆ ಅಶಾಂತಿ ಆಗುವಂಥದ್ದು, ಜಾಗೃತೆ ವಹಿಸಿ. ಇನ್ನು ಉದ್ಯೋಗಸ್ಥರಿಗೆ ಧನಲಾಭ, ಈ ದಿನ ಇನ್ಸೆಂಟಿವ್ ಮತ್ತೊಂದು ಏನೋ ಬರ್ತಾ ಇದೆ, ಅಥವಾ ಇನ್ಸೆಂಟಿವ್ಗೋಸ್ಕರ ಗುಡ್ ನ್ಯೂಸ್ ಕೇಳುವಂಥದ್ದು, ಯಾವುದೋ ಒಂದು ಶುಭ ಕಾದಿದೆ, ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಳ್ಳಿ, ಅದನ್ನ ವ್ಯಯ ಮಾಡಕ್ ಹೋಗ್ಬೇಡಿ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಬಂಧುಗಳಿಂದ ಮನಸ್ತಾಪ ಉಂಟಾಗುತ್ತೆ, ಬ್ಲಾಕ್ ಮೇಲ್ ಮಾಡೋದು, ಅವರೇ ನಿಮ್ ಶತ್ರುಗಳಾಗಿ ತಿರುಗುವಂಥದ್ದು, ಸ್ವಲ್ಪ ಜಾಗೃತೆ ವಹಿಸಬೇಕು. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಸ್ವಲ್ಪ ಕುಟುಂಬದವರನ್ನ, ಅಣ್ಣ ತಮ್ಮದವರನ್ನೇ ಸ್ವಲ್ಪ ಜಾಸ್ತಿ ಜಗಳ ಉಂಟಾಗಿ ಕೋರ್ಟು ಕಚೇರಿಗೆ ಸುತ್ತಾಡುವಂತ ಪರಿಸ್ಥಿತಿಗಳು ಬರುತ್ತೆ. ಈ ದಿನ ಲಾಯರ್ ಈ ವಯಸ್ಸಲ್ಲಿ ಹುಡ್ಕೋ ಪರಿಸ್ಥಿತಿ ಬಂತಲ್ಲಪ್ಪ ಅನ್ನೋದು, ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಸಂತಸ ಸುದ್ದಿಯ ಕಾದಿದೆ. ಈ ದಿನ ಮಕ್ಕಳ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಅವ್ರು ಏನೇ ಕೆಲಸ ಮಾಡಿ ದಿಗ್ವಿಜಯ ಆಗುತ್ತೆ. ಒಳ್ಳೆ ಕೆಲಸ ಮಾಡಿ, ಒಳ್ಳೆ ನಿರ್ಧಾರಗಳು ತಗೊಳ್ಳಿ, ಜೀವನದಲ್ಲೇ ಒಳ್ಳೇದೇ ಆಗುತ್ತೆ. ಈ ದಿನ ಮತ್ತಷ್ಟು ಶುಭಫಲಗಳಿಗೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರುವಿನ ಅಷ್ಟೋತ್ರ, ಗುರು ಅಷ್ಟೋತ್ರ ಓದ್ಕೊಳ್ಳಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಕರ ರಾಶಿ. ಮಕರ ರಾಶಿ ಹೆಣ್ಣು ಮಕ್ಕಳಿಗೆ ಈ ದಿನ ಮನಸ್ಸಿಗೆ ಸಂತೋಷ, ಉಲ್ಲಾಸ, ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು ತುಂಬಾ ಚೆನ್ನಾಗಿದೆ ಈ ದಿನ. ಆದ್ರೆ ಆತ್ಮವಿಶ್ವಾಸ ಬೆಳ್ಕೊಳ್ಳಿ, ಒಳ್ಳೆ ಕೆಲಸ ಮಾಡಿ. ಯಾಕಂದ್ರೆ ಈ ದಿನ ತುಂಬಾ ಅತಿಯಾದ ಸುಖ ಇರೋದ್ರಿಂದ ದುರಾಲೋಚನೆಗಳು ಬರುವಂತ ಸಂದರ್ಭಗಳಿರುತ್ತೆ. ಅದರಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತು ಈ ಉದ್ಯಮಸ್ಥರಿಗೆ ಉತ್ತಮ ಆರೋಗ್ಯದಲ್ಲಿ ಪ್ರಗತಿ, ದೀರ್ಘ ರೋಗಗಳು ಶಮನ ಆಗುವಂಥದ್ದು. ಇನ್ನು ಉದ್ಯೋಗಸ್ಥರಿಗೆ ಮನಸ್ಸಲ್ಲಿ ಸಂತೋಷ, ಸಂಭ್ರಮ, ಸಕಲ ಕಾರ್ಯ ಸಿದ್ಧಿ ಅಂತ ಹೇಳ್ತಿದೆ, ತುಂಬಾ ಚೆನ್ನಾಗಿರತಕ್ಕಂಥದ್ದು. ಇನ್ನ ವಿಶೇಷವಾಗಿ ಈ ಒಂದು ಸರ್ಕಾರಿ ಉದ್ಯೋಗಸ್ಥರಿಗೆ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು. ಇನ್ನ ಮಕ್ಕಳಿಂದ ನೆಮ್ಮದಿಯಾಗಿರ್ತಕ್ಕಂಥದ್ದು. ಮಕ್ಕಳಿಗೋಸ್ಕರ ಏನಾದ್ರೂ ಆಸ್ತಿ ಅಂತಸ್ತು ಏನೋ ತೆಗಿಬೇಕು, ಮಾಡಬೇಕು, ಏನಾದ್ರೂ ಉಳಿಸ್ಬೇಕು, ಅಥವಾ ಮಕ್ಕಳು ಮದುವೆ ಮಾಡಬೇಕು ಅಂತ ಮಂಗಳ ಕಾರ್ಯ ಶುಭ ಕಾರ್ಯಗಳ ಮಾತುಕತೆ ಆಗುವಂಥದ್ದು,
ಆಗುವಂಥದ್ದು ತುಂಬಾ ಚೆನ್ನಾಗಿದೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಇದನ್ನ ವಿಶೇಷವಾಗಿ ತುಂಬಾ ಚೆನ್ನಾಗಿದೆ. ಇದನ್ನ ಆರೋಗ್ಯದಲ್ಲಿ ಪ್ರಗತಿ ಆಗುತ್ತೆ. ದೂರದ ಮಕ್ಕಳನ್ನ, ದೂರದ ಸ್ನೇಹಿತರನ್ನ, ಬಂಧು ಬಾಂಧವರನ್ನ ಭೇಟಿ ಆಗ್ಬಿಡುವಂಥದ್ದು ತುಂಬಾ ಚೆನ್ನಾಗಿದೆ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಕ್ರಿಕೆಟ್ ಕ್ರೀಡಾಪಟುಗಳಲ್ಲಿ ಇರ್ತಕ್ಕಂಥವ್ರು ಜಯ ಸಿಗುವಂಥದ್ದು, ಮತ್ತೆ ಯಾವುದೋ ಕೋರ್ಟ್ ಕಚೇರಿ ಸಣ್ಣ ವಿಚಾರದ ಮೇಲೆ ಏನಾದ್ರೂ ಈ ರೀತಿ ಕೇಸುಗಳು ಏನಾದ್ರೂ ಇದ್ರೆ ಮನ್ನಾ ಆಗುವಂಥದ್ದು, ಅಥವಾ ಮಿತ್ರತ್ವ ಪಡೆಯುವಂಥದ್ದು, ಶತ್ರುಗಳು ಕೂಡ ಸ್ನೇಹಿತರಾಗುವಂಥದ್ದು, ನಿಮ್ಗೆ ಒಳ್ಳೆ ಹೆಸರು, ಒಳ್ಳೆ ಕೀರ್ತಿ ಬರ್ತಿದೆ. ಇದನ್ನ ಮಾಡಿರೋ ತಪ್ಪನ್ನ ಮರೆತು ಒಳ್ಳೇದನ್ನ ಮಾಡ್ಬೇಕು ಅಂತ ಹೇಳಿ ಹೊಸ ನಿರ್ಧಾರವನ್ನು ತಗೊಳ್ತೀರಾ. ಖಂಡಿತವಾಗ್ಲೂ ಹೊಸದಾಗಿ ನಿರ್ಧಾರ ತಗೊಳ್ಳಿ, ಜೀವನದಲ್ಲಿ ಒಳ್ಳೆ ಸ್ಥಿತಿಗೆ ಹೋಗ್ತೀರಾ. ಇದನ್ನ ಮತ್ತಷ್ಟು ವಿಶೇಷ ಶುಭಫಲಗಳಿಗೋಸ್ಕರ ಎಲ್ಲ ರೀತಿಯ ಶುಭಫಲಗಳಿಗೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ. ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗತ್ತೆ. ಇದೀಗ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬಾ ವಿಶೇಷವಾಗಿರ್ತಕ್ಕಂಥ ದಿನ. ರಾಜದರ್ಶನ, ರಾಜ ಅನುಗ್ರಹ, ರಾಜಭೂತಿ. ನೋಡಿ, ನಿಮ್ಮ ಮೇಲೆ ಯಾರು ಮನಸ್ತಾಪ ಇಟ್ಕೊಂಡಿರೋ ಕೂಡ ನಿಮ್ಗೆ ಹೊಗಳಿಕೆ ಸಿಗುವಂಥದ್ದು. ಇದನ್ನ ರಾಜ ಸನ್ಮಾನ. ಹೆಣ್ಮಕ್ಳಿಗೆಲ್ಲ ಲವಲವಿಕೆ ದಿನ. ಮನೆಯಲ್ಲಿ ಕುಟುಂಬಸ್ಥರು ನಿಮ್ಮನ್ನು ಬಂದು ಹೊಗಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರ್ತಕ್ಕಂಥ ದಿನ. ಹೆಣ್ಮಕ್ಳು ಏನೇ ಮಾಡಿ ಒಳ್ಳೇದಾಗತ್ತೆ. ಮತ್ತೆ ಈ ದಿನ ಉದ್ಯಮಸ್ಥರಿಗೆ ಧನಹಾನಿ, ಮೃತ್ಯು ಭಯ ಆಗುವಂಥದ್ದು ಸ್ವಲ್ಪ ಜಾಸ್ತಿ, ಖರ್ಚು ಜಾಸ್ತಿ ಇರುತ್ತೆ, ಎಚ್ಚರಿಕೆ ವಹಿಸಬೇಕು. ಇನ್ನ ವಯಸ್ಸಾಗಿರ್ತಕ್ಕಂಥ ಈ ಒಂದು ಉದ್ಯೋಗಸ್ಥರಿಗೆ ಅಧಿಕ ಖರ್ಚಾಗುವಂಥದ್ದು, ಶತ್ರುಪೀಡೆ ಉಂಟಾಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಿ. ಮತ್ತೆ ಈ ಒಂದು ಸರ್ಕಾರಿ ಉದ್ಯೋಗಸ್ಥರಿಗೆ ಬಂಧು ಮಿತ್ರರಿಂದ ಸ್ವಲ್ಪ ನಾಶ ಉಂಟಾಗುವಂಥದ್ದು. ನೋಡಿ, ಬಂಧು ಮಿತ್ರರೇ ನಿಮ್ಗೆ ಶತ್ರುಗಳಾಗ್ತಿದ್ದಾರೆ ಅಂತಿದೆ. ಮತ್ತೆ ಅಣ್ಣ ತಮ್ಮಂದ್ರೊಡನೆ ಆ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಗಲಾಟೆಗಳು ಸೃಷ್ಟಿಯಾಗುವಂಥದ್ದು, ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನಿಮ್ಮನ್ ಕಂಡ್ರೆ ಯಾಕೋ ಅಸೂಯೆ ಪಡುವಂತ ಜನ ನಿಮ್ ಕುಟುಂಬದಲ್ಲಿ ಅಡಗಿದ್ದಾರೆ ಅಂತ, ಯಾರು ಅಸೂಯೆ ಪಡೋ ಜನ ಅಂತ ನಿಮ್ಗೆ ಗೊತ್ತಾಗುತ್ತೆ ಈ ದಿನ. ಇನ್ನ ಕುಟುಂಬಸ್ಥರು, ಇನ್ನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಏಕಾಂಗಿತನ ಅನ್ಸ್ಬಿಡುತ್ತೆ. ಯಾಕೋ ಮನಸ್ಸಿನಲ್ಲಿ ಮಕ್ಕಳಿಂದ ನನಗೆ ಸಮಸ್ಯೆ ಆಗ್ತಿದೆ, ಸೊಸೆಯಿಂದ ಸಮಸ್ಯೆ ಆಗ್ತಿದೆ, ಮನೆ ಬಿಟ್ಟು ಹೋಗೋಣ, ವೃದ್ಧಾಶ್ರಮ ಸೇರ್ಕೊಂಬೇಡ, ಎಲ್ಲೂ ಹೋಗೋದೇ ಬೇಡ, ಈ ರೀತಿ ಚಂಚಲ ಸ್ವಭಾವದಲ್ಲಿ ಇರ್ತೀರಿ. ಸ್ವಲ್ಪ ತಾಳ್ಮೆಯಿಂದ ಇರಿ, ಭಗವಂತನಿಗೊಪ್ಸಿ, ಎಲ್ಲವೂ ಭಗವಂತನ ನೋಡ್ಕೊಂತಾನೆ. ಇನ್ನ ಮಕ್ಕಳ ವಿಚಾರದಲ್ಲಿ ಈ ದಿನ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಈ ದಿನ ಜ್ಞಾನ ಸಿದ್ಧಿ ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಓದ್ಬೇಕು, ಈ ದಿನ ಪ್ರಾಕ್ಟೀಸ್ ಮಾಡ್ಬೇಕು. ನನ್ನ ಜೀವನದಲ್ಲಿ ಇದನ್ನ ಮಾಡಕ್ಕೆ ಆಗೋದಿಲ್ಲ ಅನ್ನೋ ಕೆಲಸಗಳಲ್ಲಿ ಕೂಡ ಈ ದಿನ ವಿಜಯ ಸಿಗುವಂತದ್ದು ನಿಮ್ಗೆ ತುಂಬಾ ಚೆನ್ನಾಗಿದೆ. ಈ ದಿನ ವಿಶೇಷವಾಗಿ ಮತ್ತಷ್ಟು ಅನುಕೂಲ ಸಿಗಲಿಕ್ಕೆ, ಎಲ್ಲಾ ರೀತಿಯಲ್ಲೂ ಜಯ ಸಿಗಲಿಕ್ಕೆ ವಿಜಯ ಗಣಪತಿ, ಮಹಾಗಣಪತಿ ಆರಾಧನೆ, ಮಹಾಗಣಪತಿ ಪ್ರಾರ್ಥನೆ ಮಾಡ್ಕೊಂಬಿಡಿ. ಎಲ್ಲಾ ಅರ್ಥ ಶುಭಫಲಗಳು ನಿಮ್ದೇ ಆಗುತ್ತೆ. ಈಗ ಮೀನರಾಶಿಯವರಿಗೆ ಈ ದಿನ ಹೇಗಿದೆ ಕೇಳಿ ತಿಳ್ಕೊಳ್ಳೋ ಸಮಯ ಆಗಿದೆ. ಅದರ ಜೊತೆಗೆ ಈ ದಿನಕ್ಕೆ ಸಂಬಂಧಪಟ್ಟಂತ ವಿಶೇಷ ಟಿಪ್ಸ್ ಯಾವುದು ಅನ್ನೋದನ್ನ ಕೂಡ ಗುರುಜಿ ಅವರಿಂದ ಕೇಳೋಣ. ಗುರುಜಿ, ಇದೀಗ ಮೀನರಾಶಿ. ಮೀನರಾಶಿಯ ಹೆಣ್ಮಕ್ಕಳಿಗೆ ಈ ದಿನ ತುಂಬಾ ವಿಶೇಷವಾಗಿರ್ತಕ್ಕಂಥ ದಿನ. ಸ್ತ್ರೀಯರಿಗೆ ಮನೆಯಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಲಾಭ ಸಿಗುವಂಥದ್ದು. ಇದನ್ನ ತುಂಬಾ ಚೆನ್ನಾಗಿದೆ. ಏನೇ ಕೆಲಸ ಮಾಡಿ ವಿಶೇಷವಾಗಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿಯಾಗುವಂಥದ್ದು ಈ ದಿನ ತುಂಬಾ ಚೆನ್ನಾಗಿದೆ. ಇನ್ನ ಉದ್ಯಮಸ್ಥರಿಗೆ ಈ ದಿನ ಸ್ವಲ್ಪ ಆರೋಗ್ಯದಲ್ಲಿ ಇನ್ಬ್ಯಾಲೆನ್ಸ್ ಆಗುವಂಥದ್ದು, ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ. ಆದ್ರೂ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಯಾವುದೋ ಹಣ ಎಷ್ಟು ಕಷ್ಟಪಟ್ಟರು ಅಭಿವೃದ್ಧಿ ಆಗ್ತಿಲ್ಲ. ಮಕ್ಕಳಿಂದ ನೆಮ್ಮದಿ ಹಾಳಾಗುವಂಥದ್ದು. ನೋಡಿ, ಮಕ್ಕಳಿಂದ ನೆಮ್ಮದಿ ಹಾಳಾಗುವಂಥದ್ದು. ನನ್ನ ಮಗ ಯಾಕೋ ನನ್ನ ಮಾತು ಕೇಳ್ತಿಲ್ಲ, ಮಗಳೇ ಅಲ್ಲೋ ಜಾರ್ತಿದ್ದಾಳಲ್ಲ, ನಮ್ಮ ಕಡೆ ಗಮನ ಹರಿಸ್ತಿಲ್ಲ, ಎಲ್ಲೋ ಕೆಟ್ಟು, ಈ ರೀತಿ ಎಲ್ಲ ಅವಮಾನ ಬರುವಂಥದ್ದು. ಕೂತ್ಕೊಂಡು ಮಾತಾಡಿ, ಖಂಡಿತವಾಗ್ಲೂ ಒಳ್ಳೇದೇ ಆಗುತ್ತೆ. ಇನ್ನ ಉದ್ಯೋಗಸ್ಥರಿಗಂತೂ ಇದನ್ನ ಉದ್ಯೋಗದಲ್ಲಿ ಲಾಭ ಸಿಗುವಂಥದ್ದು, ಉದ್ಯೋಗ ಪ್ರಗತಿ, ಎಲ್ಲೋ ದಿಢೀರ್ ದೂರದ ಪ್ರಯಾಣ ಸಂಭವ ಕಾದಿರ್ತಕ್ಕಂಥದ್ದು ತುಂಬಾ ವಿಶೇಷ. ಇನ್ನ ಸರ್ಕಾರಿ ಉದ್ಯೋಗಸ್ಥರಿಗಂತೂ ಉದ್ಯೋಗದಲ್ಲಿ ಲಾಭ ಇದೆ. ಆದ್ರೂ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಉಂಟಾಗುವಂಥದ್ದು. ಯಾಕೋ ಯಾವ್ದು ದುಡ್ಡು ಬರ್ಬೇಕಿತ್ತು, ಏನೋ ಮಾಡ್ಬೇಕಿತ್ತು, ಯಾರು ಕೊಡ್ತೀನಿ ಅಂತ ಹೇಳಿದೆ, ಕೊಟ್ಟಿಲ್ಲ, ಅನುಕೂಲ ಆಗಿಲ್ವಲ್ಲ ಅಂತೇಳಿ ಸ್ವಲ್ಪ ಮನಸ್ಸು ಲವಲವಿಕೆ ಆಗುವಂಥದ್ದು, ಸ್ವಲ್ಪ ಮನಸ್ಸು ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಕುಂಠಿತ ಅಂತೇಳಿ ಚಿಂತಿಸುವ ಒಂದು ಪ್ರಶ್ನೆ ಬರುವಂಥದ್ದು. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಪರರನ್ನು ನಂಬಿ ಮೋಸ ಹೋಗ್ತೀರಾ ಅಂತಿದೆ. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಕುಟುಂಬದವರೇ ನಿಮ್ಗೆ ಶತ್ರುಗಳಾಗ್ಬಿಡ್ತಾರೆ, ಎಚ್ಚರಿಕೆ ವಹಿಸಿ. ಇನ್ನ ವಿಶೇಷವಾಗಿ ಮಕ್ಕಳ ವಿಚಾರದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಅಂತ ಹೇಳ್ತಿದೆ. ಆದ್ರೂ ಸಹ ತಲೆಗೆ ಪೆಟ್ಟಾಗುವಂತ ಸಂಭವ, ಸ್ಟಿಚಸ್ ಬೀಳ್ಬೋದು. ರಾಷ್ಟ್ರ ಇವು ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಎಲ್ಲೋ ಬಿದ್ದು ಎಲ್ಲೋ ನಿಂತ್ಕೊಂಡಿರುತ್ತೆ, ಎಲ್ಲಿಂದ ಕಲ್ಲ ಹಾಯ್ದು ಬರುವಂಥದ್ದು, ಇಂಥದ್ದೆಲ್ಲ ಇರುತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದನೇ ವಹಿಸ್ಬೇಕು. ಇದನ್ನ ಡ್ರೈವಿಂಗ್ ಮಾಡ್ಬೇಕಾದ್ರೂ, ಓಡಾಡ್ಬೇಕಾದ್ರೂ ಜಾಗೃತೆ ಇರಲಿ. ಇದನ್ನ ಯಾವ ಕೆಲಸ ಮಾಡಬೇಡಿ ಅಂತಲ್ಲ, ಜಾಗೃತಿ ಇಟ್ಕೊಂಡು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ನೀವೆಲ್ಲ ಕೆಲಸಗಳನ್ನು ಮಾಡಿ, ಎಲ್ಲಾ ಕೆಲಸಗಳಲ್ಲೂ ದಿಗ್ವಿಜಯನೇ ಈ ದಿನ ಸಿಗುತ್ತೆ. ಎಲ್ಲಾ ರೀತಿಯ ಶುಭಫಲಗಳಿಗೋಸ್ಕರ ಮೀನ ರಾಶಿಯವರು ಈ ದಿನ ಆರಾಧನೆ ಮಾಡಬೇಕು, ಹನುಮಂತನ ಆರಾಧನೆ. ಅಷ್ಟಮ ಶನಿ ದೋಷ, ಅಷ್ಟಮ ರಾಹು ದೋಷ ಹೋಗ್ಬಿಡುತ್ತೆ. ಈ ದಿನ ಹನುಮಂತನ ಆರಾಧನೆ ಮಾಡಿ, ಹನುಮಂತನಿಗೊಂದು ತುಳಸಿ ಅರ್ಚನೆ, ಹನುಮಂತನ ಒಂದು ವಿಶೇಷವಾದ ನಾಮಸ್ಮರಣೆಯಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇನ್ನ ಈ ದಿನದ ವಿಶೇಷವಾದ ಟಿಪ್ಸ್ ಏನು? ಈ ದಿನ ಉತ್ತರಾಷಾಢ ನಕ್ಷತ್ರಾಧಿಪತಿ ಯಾರು? ಸೂರ್ಯ ನಕ್ಷತ್ರಾಧಿಪತಿ ಹೌದು. ಇನ್ನು ವಿಶೇಷವಾಗಿ ರಾಶಿ ಯಾವುದು? ಮಕರ. ಶನಿ ಅಧಿಪತಿ, ಶನಿ ಮತ್ತೆ ಸೂರ್ಯ.
ಇವೆರಡರ ಜೊತೆಗೆ ಈ ದಿನ ಬುಧವಾರ. ಬುಧ ಗ್ರಹದ ಅಧಿದೇವತೆ ಯಾರು? ಮಹಾವಿಷ್ಣು. ಈ ದಿನ ವಿಶೇಷವಾಗಿ ಯಾರಿಗೆ ಪಿತೃದೋಷಗಳಿರುತ್ತೆ, ಪಿತೃದೋಷಗಳು ತಮ್ಗೆಲ್ಲರಿಗೂ ಗೊತ್ತಿದೆ. ಪಿತೃದೋಷದ ಬಗ್ಗೆ ಸಾಕಷ್ಟು ಹೇಳಿರ್ತೇನೆ. ಪಿತೃದೋಷಂ ಸುತಕ್ಷಯಂ, ಮಕ್ಕಳಿಲ್ಲದೆ ಇರತಕ್ಕಂಥವ್ರಿಗೆ ಪಿತೃದೋಷ ಇರುತ್ತೆ, ಜೀವನದಲ್ಲಿ ಅಭಿವೃದ್ಧಿ ಆಗದ ಪಿತೃದೋಷ ಇರುತ್ತೆ, ನಾನಾ ರೀತಿಯ ರೋಗಗಳು ಬರೋಂಥವ್ರಿಗೆ ಪಿತೃದೋಷ. ಪಿತೃಶಾಪಗಳಷ್ಟು ಒಳ್ಳೇದಲ್ಲ. ಆ ಪಿತೃದೋಷ ಎಲ್ಲವನ್ನ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಈ ದಿನ ಸಾಯಂಕಾಲ ಯಾವ್ದಾದ್ರು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಅರ್ಚನೆ ಮಾಡಿ ತುಳಸಿ ಮಾಲೆಯನ್ನ ಕೊಟ್ಬಿಟ್ಟು ಬನ್ನಿ. ಖಂಡಿತವಾಗ್ಲೂ ನಿಮ್ಮ ದಿಗ್ವಿಜಯವನ್ನೇ ಸಾಧಿಸುವಿರಿ. ಇನ್ನ ತಂದೆ ಮತ್ತು ಮಗನಲ್ಲಿ ಎಲ್ಲಿ ವೈಮನಸ್ತಾಪ ಇರುತ್ತೋ, ಕೋಪ ಜಾಸ್ತಿ ಇರುತ್ತೆ. ತಂದೆ ಮಗನ ಮೇಲೆ ಕೋಪ, ಮಗನ ತಂದೆ ಮೇಲೆ ಕೋಪ, ಅಥವಾ ಮಗನ್ನು ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟ ಮಗ ಬಿಟ್ಟು ಹೋಗ್ಬಿಟ್ಟಿರ್ತಾನೆ, ಅಥವಾ ತಂದೆನೇ ಓಡಿಸ್ಬಿಟ್ಟಿರ್ತಾರೆ. ಯಾರಲ್ಲಿ ಯಾರಾದ್ರೂ ಒಬ್ರು ಈ ದಿನ ತಂದೆ ಆದ್ರೂ ಮಾಡಿ ಮಗನಾದ್ರೂ ಮಾಡಿ, ಯಾರಿಗೋಸ್ಕರ ಯಾರು ಮಾಡ್ತಿರೋ ಅವರು ಇದನ್ನ ಒಂದು ತುಳಸಿ ಮಾಲೆ ತಗೊಂಡೋಗ್ಬಿಟ್ಟು ವಿಷ್ಣು ದೇವಸ್ಥಾನದಲ್ಲಿ ಕೊಟ್ಟು ನನ್ನ ಮಗ ನನ್ನ ಮನೆಗೆ ಬರಬೇಕು ಅಂತ ಸಂಕಲ್ಪ ಮಾಡಿ. ಇಲ್ಲ ಅಂತಂದ್ರೆ ಮಗ ನನ್ನ ತಂದೆ ಕ್ಷಮಿಸ್ಬಿಡ್ಬೇಕು ನನ್ನನ್ನ ಅಂತ ಹೇಳಿ ಒಂದ್ ಮಾಡಿ. ಇದನ್ನ ಕರೆಕ್ಟಾಗಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿ ಮಾಲೆ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ಒಳಗಡೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಒಂದು ತುಪ್ಪದ ದೀಪ ಹಚ್ಚಿ ಅಥವಾ ಒಂದು ತುಳಸಿ ಮಾಲೆ ಕೊಡಿ, ವಿಷ್ಣುನ್ ದರ್ಶನ ಮಾಡಿ. ಈ ದಿನ ಒಂದು ಸಂಕಲ್ಪ ಮಾಡ್ಕೊಂಡು ಕರೆಕ್ಟಾ ಒಂದು 2 ಗಂಟೆ ಬಿಟ್ಟು ಫೋನ್ ಮಾಡಿ, ಅಥವಾ ಆ ಕಡೆಯಿಂದ ನಿಮಗ್ ಫೋನ್ ಬರ್ಬೋದು ಅಥವಾ ನಿಮ್ಗೆ ಆ ಕಡೆಯಿಂದ ಫೋನ್ ಹೋಗ್ಬೋದು. ಒಟ್ಟಲ್ಲಿ ಯಾವುದೋ ಒಂದು ಶುಭ ಸುದ್ದಿ ಖಂಡಿತವಾಗ್ಲೂ ಕಾದೇ ಇರುತ್ತೆ. ಅಂದ್ರೆ ತಂದೆ ಮಕ್ಕಳಲ್ಲಿ ವೈರತ್ವ ಕಳ್ಕೊಳ್ಳುತ್ತೆ, ಮತ್ತೆ ಬಂಧು ಬಾಂಧವರು ಚೆನ್ನಾಗಾಗ್ತಾರೆ. ಮತ್ತೆ ಅಷ್ಟೇ ಅಲ್ಲ, ಪಿತೃದೋಷಗಳಿದ್ರೆ ಪಿತೃಶಾಪಗಳಿದ್ರೆ ನಿವಾರಣೆ ಆಗತ್ತೆ. ನೋಡೋದ ಎಂತ ಅದ್ಭುತವಾದ ತಂತ್ರ ಪ್ರಯೋಗ. ಈ ಒಂದು ಭಗವಂತನಿಗೆ ತುಳಸಿ ಸಮರ್ಪಣೆಯಿಂದ ನಿಜವಾಗ್ಲೂ ತುಂಬಾ ರಾಜಯೋಗ ಪ್ರಾಪ್ತಿ ಆಗತ್ತೆ. ಇನ್ನ ನಾಳೆ ನಾಳೆ ವಿಶೇಷ ಏನಿದೆ? ನಾಳೆ ವಿಶೇಷ ನಿಮಗೆಲ್ಲರಿಗೂ ಶುಭ ಸುದ್ದಿ. ನಾಳೆ ವಿಶೇಷವಾಗಿ ನೀವೆಲ್ಲರೂ ನೋಡಕ್ ಆಗದೆ ಇರತಕ್ಕಂತಹ ಒಂದು ಅದ್ಭುತ ಸನ್ನಿವೇಶ ಜೀವನದಲ್ಲಿ ನೋಡ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ದ್ವಾದಶ ಲಿಂಗಗಳ ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಿ ಅವುಗಳ ಇತಿಹಾಸವನ್ನು ತಿಳಿಸಿ ಶಿವ ಮಹಿಮೆಯನ್ನ ನಾನು ತೋರಿಸ್ಕೊಡ್ತೀನಿ. ನಾಳೆ ಮಹಾಶಿವರಾತ್ರಿ ಹಬ್ಬ. ಶಿವರಾತ್ರಿ ಹಬ್ಬದ ಬಗ್ಗೆ ಏನೇನ್ ಮಾಡ್ಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡ್ಬೇಕು, ಯಾವ ರೀತಿ ಪೂಜೆ ಮಾಡ್ಬೇಕು, ಅದ್ರ ಸಾಮಗ್ರಿಗಳೇನು, ಅದೆಲ್ಲವನ್ನು ಈಗಲೇ ನಾನು ತಿಳಿಸ್ಕೊಡ್ತೀನಿ. ಆದ್ರೆ ನಾಳೆ ಬೆಳಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡುವಂಥದ್ದು ಜ್ಯೋತಿರ್ಲಿಂಗಗಳ ದರ್ಶನ. ನೋಡಿ, ಕೂತಲ್ಲೇ ಕೋಟಿಲಿಂಗ ದರ್ಶನ, ಕೂತಲ್ಲೇ ಕಾಶಿಯ ದರ್ಶನ, ಕೂತಲ್ಲೇ ವೈದ್ಯೇಶ್ವರ, ಅಮರನಾಥೇಶ್ವರ, ಭೀಮಶಂಕರ ಮತ್ತೆ ಪಶುಪತಿನಾಥ್ ಎಲ್ಲವನ್ನ ತೋರಿಸ್ತೀನಿ ನಿಮ್ಗೆ. ಅಂತ ಅದ್ಭುತವಾದ ಅವಕಾಶವನ್ನ ಭಕ್ತ ಬಾಂಧವರು, ಜೀವಾಹಿನಿಯ ಸಮಸ್ತ ವೀಕ್ಷಕರು ಇದನ್ನ ಉಪಯೋಗ ಮಾಡ್ಕೊಳ್ಳೇಬೇಕು. ಈಗ ಮಹಾಶಿವರಾತ್ರಿಯ ಕುರಿತಂತಾದ ವಿಶೇಷ ಮಾಹಿತಿಯನ್ನ ಗುರುಜಿ ಅವರಿಂದ ಕೇಳ್ತಿರೋಣ. ಗುರುಜಿ, ಮಹಾಶಿವರಾತ್ರಿ ವಿಶೇಷ ಮಾಹಿತಿ. ಇನ್ನ ನಾಳೆ ಶಿವರಾತ್ರಿ, 2 ದಿನಗಳು ಶಿವರಾತ್ರಿ, ನಾಳೆ ಮತ್ತೆ ನಾಳಿದ್ದು 2 ದಿನನೂ ಆಚರಣೆ ಮಾಡಬೇಕು. ಹೇಗೆ 2 ದಿನನೂ ಆಚರಣೆ ಮಾಡಬೇಕು? ವ್ರತದ ವಿಧಾನಗಳೇನು? ನಾನು ಮೊನ್ನೆ ಗಂಗಾದೇವಿ ಹೇಳಿದೆ, ಭಗೀರಥನ ಕತೆ ಹೇಳಿದೆ, ಶಿವ ಏನೇನ್ ಮಾಡ್ದ ಯಾವ ಸಮಯದಲ್ಲಿ ಎಲ್ಲವನ್ನ ತಿಳಿಸ್ತಾ ಬಂದೆ. ಕೇದಾರೇಶ್ವರದಿಂದ ಹಿಡಿದು ಕಾಶಿ ವಿಶ್ವನಾಥ ಎಲ್ಲ ಕಡೆ ನೋಡಿ ದ್ವಾದಶ ಲಿಂಗಗಳ ಬಗ್ಗೆ ನಾಳೆ ಸಂಪೂರ್ಣ ಮಾಹಿತಿಯನ್ನು ನಾನು ತೋರಿಸ್ಕೊಡ್ತೀನಿ. ಒಂದೊಂದು ಚಿತ್ರವನ್ನ, ಒಂದೊಂದು ಲಿಂಗವನ್ನ ತೋರಿಸುವಂಥದ್ದು. ನಿಜವಾಗ್ಲೂ ನಿಮ್ಮ ಭಾಗ್ಯನೋ ನನ್ನ ಭಾಗ್ಯನೋ ಗೊತ್ತಿಲ್ಲ. ನಾಳೆ ಅಂತೂ ಶಿವರಾತ್ರಿನ ಮೊಟ್ಟ ಮೊದಲಿಗೆ ಎಲ್ಲಾ ದ್ವಾದಶ ಲಿಂಗಗಳು ಕೂತಿದ್ದ ಜಾಗದನ್ನೇ ನೋಡ್ತೀವಲ್ಲ, ನಿಜವಾಗ್ಲೂ ಅದು ಮೈಯೆಲ್ಲ ಜುಮ್ಮನ್ನುತ್ತೆ. ಅದನ್ನ ನೋಡೋಕ್ ದರ್ಶನ ಬೇಕು, ಭಾಗ್ಯ. ಜೀವನದಲ್ಲಿ ಹುಟ್ಟಿದ ಮೇಲೆ ಒಮ್ಮೆ ಆದ್ರೂ ಕಾಶಿ ದರ್ಶನ ಮಾಡಬೇಕು ಅಂತ ಹೇಳುತ್ತೆ. ಅಂತ ಕೂತಲ್ಲೇ ಕಾಶಿ ದರ್ಶನ ಮಾಡಿಸ್ತೀನಿ. ಒಂದಿನ ಬರೋರು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಪೂರ್ವ ಸಿದ್ಧತೆಗಳೆಲ್ಲ ಮಾಡ್ತಿದ್ವಿ. ನಿಧಾನಕ್ಕೆ ಅದ್ರ ಬಗ್ಗೆ ತಿಳಿಸ್ತೀನಿ ನಾನು ಮುಂದಿನ ದಿನಗಳಲ್ಲಿ. ಆದ್ರೆ ಇಲ್ಲಿ ವಿಶೇಷವಾಗಿ ಶಿವರಾತ್ರಿ ಮತ್ತೊಂದು ಮಹೋತ್ತರವಾದ ಕಥೆ ಇದೆ. ಏನಪ್ಪ? ಈ ಒಂದು ಕಲಿಯುಗ ಹುಟ್ಟಕ್ ಮುಂಚೆ, ಅದಕ್ಕಿಂತ ಮುಂಚೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಈ ಒಂದು ವಿಶೇಷವಾಗಿ ಈ ಒಂದು ಬ್ರಹ್ಮಾಂಡವೆಲ್ಲವೂ ಸಹ ಭೂಕಂಪ ಆಗ್ಬಿಡುತ್ತೆ, ಬ್ರಹ್ಮಾಂಡ ಎಲ್ಲ ನಶಿಸಿ ಹೋಗುತ್ತೆ ಅನ್ನೋ ಸಮಯದಲ್ಲಿ ಈ ಬ್ರಹ್ಮಾಂಡಕ್ಕೆ ತೊಂದರೆ ಆಗ್ತಿದೆ ಅಂತ ಗೊತ್ತಾದಾಗ ಸಾಕ್ಷಾತ್ ಶಿವ ತಾಂಡವನ್ನ ಹಾಡ್ಕೊಂಡು ಬರ್ತಾನೆ. ನೇರವಾಗಿ ಬಂದು ಒಂದು ತ್ರಿಶೂಲ ಹಿಡ್ಕೊಂಡು ಭೂಮಿ ನಿಂಗೆ ಹಿಡ್ಕೊಂಡು ಕೂತ್ಕೊಂಡು ಜಪವನ್ನು ಮಾಡ್ತಾನಂತೆ. ಭೂಮಿ ಮೇಲೆ ಕೂತ್ಕೊಂಡು ತ್ರಿಶೂಲ ಕೆಳಗಡೆಯಿಂದ ಹಾಕಿ ಚುಚ್ಚಿ ಅದ್ರ ಮೇಲೆ ಕೂತ್ಕೊಂಡು ಜಪವನ್ನು ಮಾಡ್ತಾನೆ. ಈ ಭೂಮಿ ಏನು ಆಗ್ಬಾರ್ದು ಅಂತ ಏಕೈಕ ಸ್ಥಳ ಯಾವ್ದು ಗೊತ್ತಾ? ಕಾಶಿ ಕ್ಷೇತ್ರ. ನೋಡಿ, ಬ್ರಹ್ಮಾಂಡದಲ್ಲಿ ಇದುವರೆಗೂ ಸುಮಾರು 920ನೇ ಇಸ್ವಿಯಿಂದ 1900 ಕೇವಲ 927ರಲ್ಲಿ ಪ್ರಪ್ರಥಮವಾಗಿ ಭೂಕಂಪ ಆಗಿರುವಂತ ಇತಿಹಾಸ ಇದೆ. ಅಲ್ಲಿಂದ ಇಲ್ಲಿನ ತನಕ
2000ನೇ ಇಸ್ವಿ ತನಕ ಕೇವಲ 700 ಸಲ ಆಗಿದೆ. 2000ದಿಂದ ಇಲ್ಲಿಗೆ 8000 ಸಲ ಭೂಕಂಪ ಆಗಿದೆ. ಅಂತಂದ್ರೆ ಟೋಟಲ್ ಇದುವರೆಗೂ ಆಗಿರ್ತಕ್ಕಂಥದ್ದು ಇದುವರೆಗೂ 12,000 ಸಲ ಭೂಕಂಪ ಆಗಿದೆ ನಮ್ಮ ಬ್ರಹ್ಮಾಂಡ, ಈ ಭೂಮಿ. ಆದ್ರೆ ಕಾಶಿನಲ್ಲಿ ಆ ಒಂದು 8 ಕಿಲೋಮೀಟರ್ ಜಾಗ ಇದೆ. 8 ಕಿಲೋಮೀಟರ್ಗೂ ಅಷ್ಟದಿಕ್ಕಗಳಲ್ಲಿ ಕಾಲಭೈರವ ಅಲ್ಲಿ ಪ್ರಪಂಚದಲ್ಲಿ ಇದುವರೆಗೂ ಈ 12,000 ಸಲ ಭೂಕಂಪ ಎಲ್ಲೆಲ್ಲಿ ಹಿಂಗ್ ನಡಗಿದೆ, ಅಲ್ಲಿ ಭೂಮಿ ಕೂಡ ಹಿಂಗ್ ಕದ್ಲಿಲ್ಲ ಅಂತ ಇದುವರೆಗೂ ಇತಿಹಾಸನೇ ಇಲ್ಲ. ಎಲ್ಲಾ ಸೈಂಟಿಸ್ಟ್ಗಳು ಇನ್ನೂ ರಿಸರ್ಚ್ ಮಾಡ್ತಾ ಇದ್ದಾರೆ ಯಾಕೆ ಇಲ್ಲಿ ಭೂಕಂಪ ಆಗ್ತಿಲ್ಲ ಅಂತ ಅಷ್ಟೇ. ಏನ್ ಭೂಕಂಪನ ಆಗಿಲ್ಲ ಅಂತಂದ್ರೆ ಶಿವಶಕ್ತಿ ಗರ್ಭದಲ್ಲಿ ಇನ್ನೂ ಹಾಗೆ ಅಡಗಿದೆ ಅಂತ ಅರ್ಥ. ಅಂತ ಏಕೈಕ ಸ್ಥಳ ಕಾಶಿ. ಅದಕ್ಕೆ ಕಾಶಿ ಹಿಂದೂಗಳಲ್ಲಿ ಒಂದ್ಸಲಿ ಹುಟ್ಟಿದ ಮೇಲೆ ಒಂದ್ಸಲಿ ಹಿಂದೂ ಆಗಿ ನಾನು ಹುಟ್ಟಿದೀನಿ ಅಂತಂದ್ರೆ ನಾನು ಜೀವನದಲ್ಲಿ ಹೋಗ್ಲೇಬೇಕು, ಕಾಶಿ ದರ್ಶನ ಮಾಡಬೇಕು ಅಥವಾ ಕೈಲಾಸ ದರ್ಶನ ಮಾಡಬೇಕು ಅಂತಿರುತ್ತೆ. ನಮ್ಗೆಲ್ಲರಿಗೂ ಗೊತ್ತಿದೆ. ಈಗ ಕೆಲವು ಮುಸಲ್ಮಾನ್ ಬಾಂಧವರು ಇರ್ತಾರೆ, ಬೇರೆ ಧರ್ಮದವರು, ಅವರು ಜೀವನದಲ್ಲಿ ನಾನು ಹುಟ್ಟಿದ ಮೇಲೆ ಒಂದ್ಸಲಿ ಆದ್ರೂ ಮೆಕ್ಕಾಗ ಹೋಗ್ಬೇಕು. ಅದೇ ರೀತಿ ಒಬ್ಬೊಬ್ರಿಗೊಂದೊಂದು ಸ್ಥಳ ಇರುತ್ತೆ. ಹಾಗೆ ನಮ್ಮ ಹಿಂದೂಗಳಿಗೆ ವಿಶೇಷವಾದ ಸ್ಥಳ ಯಾವುದು ಅಂತಂದ್ರೆ ಕಾಶಿ ವಿಶ್ವನಾಥ್. ಅಂತ ಸ್ಥಳದಲ್ಲಿ ಭೂಲೋಕಕ್ಕೆ ದರಗಿಡಿದು ಭೂಮಿಯನ್ನ ಕಾಪಾಡಿದ ಯಾವಾಗ? ಇದೇ ಶಿವರಾತ್ರಿ ದಿನ. ಅಂತ ಏಕೈಕ ಶಿವರಾತ್ರಿ ಇಂಥದ್ದು ವಿಶೇಷವಾಗಿ ಬಂದಿರತಕ್ಕಂಥ ಶಿವರಾತ್ರಿ ದಿನ. ಈ ಶಿವರಾತ್ರಿ ದಿನ ಹಬ್ಬ ಯಾಗ ಆಚರಣೆ ಮಾಡ್ಬೇಕು ಎಷ್ಟೋ ಜನ ಗೊತ್ತಿಲ್ಲ. ಶಿವರಾತ್ರಿ ಗೊತ್ತು, ಜಾಗರಣೆ ಮಾಡ್ಬೇಕು ಅಷ್ಟೇ ಗೊತ್ತು. ಆದ್ರೆ ಶಿವರಾತ್ರಿ ಯಾವ್ದು ಪುಸ್ತಕಗಳು ಸಿಗೋದಿಲ್ಲ, ಯಾವ್ದು ವ್ರತ ಇಲ್ಲ, ಮನೇಲಿ ಕಳಶ ಇಡೋದಿಲ್ಲ, ಏನು ಇಡೋದಿಲ್ಲ. ಹೆಂಗ ಆಚರಣೆ ಮಾಡೋದು? ಹೌದು, ಇದೊಂದು ಪ್ರಶ್ನೆ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಉಪವಾಸ ಅಂದ್ರೆ ಏನು? ಉಪವಾಸ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಆಹಾರ ಪದ್ಧತಿ ಏನ್ ತಿನ್ಬೇಕು ಅದು ಜನಗಳಿಗೆ ಗೊತ್ತೇ ಇಲ್ಲ. ಉಪವಾಸ ಅಂದ್ರೆ ಒಂದ್ ತೀರ್ಥ ನೀರು ಕುಡಿದೆ ರಾತ್ರಿವರೆಗೂ ಅಲ್ಲೇ ಇದ್ದು ಇನ್ನು ಡಿಪ್ರೆಷನ್ಗೆ ಹೋಗಿ ಉಪವಾಸ ಮಾಡಿ ಅಲ್ಲಿ ಡಾಕ್ಟರ್ ನಾಳೆ ಬೆಳಗ್ಗೆ ಎತ್ಕೊಂಡೋಗಿ ಅಲ್ಲಿ ಡಾಕ್ಟರ್ಗಳು ಇವೆಲ್ಲ ಏನಕ್ಕೆ ಮಾಡ್ತೀಯ, ದೇವ್ರಿದ್ರೆ ನಿಮಗೆ ಕಾಪಾಡ್ತಿದ್ದ ಅಂತೇಳಿ ಅಲ್ಲ ಅವ್ರ ಕೈಲಿ ಎತ್ಕೊಂಡು ಬೈಸ್ಕೊಳ್ಳೋದು, ಇವೆಲ್ಲ ಬೇಡ. ನಾನು ಹೇಳ್ತೀನಿ ಹೇಗ್ ಮಾಡ್ಬೇಕು, ಹೇಗೆ ಉಪವಾಸ ಇರಬೇಕು. ಉಪವಾಸ ಅಂದ್ರೆ ಏನು? ಉಪ ಅಂತಂದ್ರೆ ಏನು? ಉಪ ಅಂದ್ರೆ ಪ್ರತ್ಯೇಕ, ವಾಸ ಅಂದ್ರೆ ಬದುಕೋದು. ಪ್ರತಿನಿತ್ಯ ಸಂಸಾರದ ಕುಂದುಕೊರತೆಗಳಲ್ಲಿ ಗಂಡ ಹೆಂಡತಿ ಮಕ್ಕಳು ಅನ್ಕೊಂಡು ಬದುಕ್ತಾ ಇರ್ತೀವಿ. ಇವತ್ತು ಒಂದು ದಿನ ಭಗವಂತನ ನಾಮಸ್ಮರಣೆ ಮಾಡೋಣ, ಭಗವಂತನಿಗೋಸ್ಕರ ಬದುಕೋಣ ಅನ್ನೋದೇ ಉಪವಾಸ. ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಪರಿಪೂರ್ಣ ಆಹಾರವನ್ನು ತಿನ್ಬಾರ್ದು. ಇವತ್ತು ರಾತ್ರಿಯಿಂದಾನೆ ಆಕ್ಚುಲಿ ಸ್ಟಾರ್ಟ್. ನಮ್ಮ ಮನೆಗಳಲ್ಲಿ ನಾವು ಬ್ರಾಹ್ಮಣರ ಯಾರೇ ಆಗ್ಲಿ ಒಂದು ಗೊತ್ತಿರತಕ್ಕಂಥವ್ರು, ಬ್ರಾಹ್ಮಣರೇ ಅಂತಲ್ಲ, ಜನ್ಮತೋ ಶೂದ್ರ ಕರ್ಮತೋ ಬ್ರಾಹ್ಮಣ ಅಂತ ನನ್ನ ಪ್ರಕಾರ. ಹುಟ್ಟದಾಗ ಎಲ್ಲರೂ ಶೂದ್ರರೇ, ಅವನ ಕರ್ಮದಲ್ಲಿ ಬ್ರಾಹ್ಮಣ ಆಗ್ತಾನೆ ಅಂತಂದ್ರೆ ಅವನಲ್ಲಿ ಕರ್ಮದಲ್ಲಿ ಅಂತಂದ್ರೆ ಅವನು ಯಾವ ರೀತಿ ಬೆಳೀತಾ ಇರ್ತಾನೋ ಅದರಲ್ಲಿ ಬ್ರಾಹ್ಮಣತ್ವ ಅವನಲ್ಲಿ ಇದ್ರೆ ಅವನು ಬ್ರಾಹ್ಮಣ ಆಗ್ತಾನೆ. ಅರ್ತಿ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ಮಾತಿದು. ಇಲ್ಲಿ ಏನಾಗುತ್ತೆ, ಯಾವುದೇ ಒಬ್ಬ ಶಿವಭಕ್ತರಾಗ್ಲಿ ಈ ಒಂದು ವ್ರತವನ್ನು ಮಾಡ್ಬೇಕಾದ್ರೆ ಇವತ್ ರಾತ್ರಿಯಿಂದಾನೇ ಇರಬೇಕು. ಮಡಿ ಅಂತಂದ್ರೆ ಇವತ್ ರಾತ್ರಿ ಯಾವುದೇ ಗಂಡ ಹೆಂಡತಿರು ದೈಹಿಕ ಸಂಪರ್ಕ ಇಂಥವೆಲ್ಲ ಇಟ್ಕೊಳ್ಳೋ ಆಗಿಲ್ಲ. ಮಡಿ ಇವತ್ ರಾತ್ರಿಯಿಂದಾನೆ. ಮತ್ತೆ ಇವತ್ ರಾತ್ರಿ ಮಾಂಸ ನಾನ್ ವೆಜ್ ಇವೆಲ್ಲ ತಿನ್ನೋ ಹಾಗಿಲ್ಲ. ಮತ್ತೆ ಮುದ್ದೆ, ರಾಗಿ ಮುದ್ದೆ ತಿನ್ನೋ ಹಾಗಿಲ್ಲ. ಗಟ್ಟಿ ಪದಾರ್ಥ ತಿನ್ನೋ ಹಾಗಿಲ್ಲ. ಅಲ್ಪ ಆಹಾರ ಅಂದ್ರೆ ಯಾವಾಗಲೂ ತಿಂತಾರ ಹೊಟ್ಟೆ ತುಂಬಾ ಹಂಗ ತಿನ್ನಬಾರ್ದು. ಅಲ್ಪ ಆಹಾರ ತಿನ್ಬೇಕು. ಏನಾದ್ರೂ ತಿನ್ನಿ, ನೀವು ಅಲ್ಪ ಆಹಾರ ತಿನ್ನಿ. ಅಜೀರ್ಣ ಶಕ್ತಿ ಉಂಟಾಗುವಂಥದ್ದು ತಿನ್ನಬಾರ್ದು. ಅಲ್ಪ ಆಹಾರ ತಿನ್ಬೇಕು. ಬೆಳಗ್ಗೆ ಎದ್ದು ಅಭ್ಯಂಗ ಸ್ನಾನ. ಅಭ್ಯಂಗ ಸ್ನಾನ ಅಂದ್ರೆ ಒಂಚೂರು ಬರೀ ಹಂಗೆ ಸ್ನಾನ ಮಾಡಬಾರ್ದು. ಒಂದ್ ಸ್ವಲ್ಪ ಎಣ್ಣೆ ಇಟ್ಕೊಂಡು ಸ್ನಾನ ಮಾಡ್ಕೊಂಡು ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಮೊದಲನೇ ಯಾಮ ಸ್ಟಾರ್ಟ್. 6 ಗಂಟೆ ಅಷ್ಟೊತ್ತಿಗೆ ನೀವೇನ್ ಮಾಡ್ಬೇಕು? ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಒಂದು ಶಿವಲಿಂಗ ತಂದಿಟ್ಕೋಬೇಕು ಮನೆಯಲ್ಲಿ. ಯಾವ್ದಾದ್ರು ಸ್ಫಟಿಕ ಲಿಂಗ ತಂದಿಟ್ಕೊಳ್ಳಿ, ಎಲ್ಲಾದ್ರೂ ಸಿಗುತ್ತೆ. ಲಿಂಗ ಎಲ್ಲರ ಮನೆಯಲ್ಲಿ ಇರಲೇಬೇಕು. ಇಂಥ ಮನೇಲಿ ಇಟ್ಕೋಬಾರ್ದು. ನಾವು ವಿಷ್ಣು ಭಕ್ತರು, ನಾವು ಇಡೋಗಿಲ್ಲ. ನಾವು ಶಿವ ಭಕ್ತರು, ನಾವು ವಿಷ್ಣು ಇಟ್ಕೊಳ್ಳೋಗಿಲ್ಲ. ಅವೆಲ್ಲ ತಪ್ಪು. ಭಗವಂತಲ್ಲಿ ಭೇದ ಭಾವ ನೋಡಿದ್ರು ಕರ್ಮ ಖಂಡಿತವಾಗ್ಲು ಅದು ತುಂಬಾ ತೊಂದರೆ ಆಗ್ಬಿಡುತ್ತೆ. ಶಿವ ವಿಷ್ಣುರು ಎಲ್ಲರೂ ಒಂದೇ, ಶಿವಶಕ್ತಿ ಎಲ್ಲವೂ ಒಂದೇ. ಬ್ರಹ್ಮಾಂಡದಲ್ಲಿ ಭಗವಂತನ ಭೋಗಕ್ಕೋಸ್ಕರ ಶಿವನ ಆರಾಧನೆ ಮಾಡಬೇಕು ಅಂತ ಹೇಳಿ, ಮೋಕ್ಷಕ್ಕೋಸ್ಕರ ವಿಷ್ಣು ಆರಾಧನೆ ಮಾಡಬೇಕು. ಭೋಗ ಜೀವನ ಬೇಕು ಅಂತಂದ್ರೆ ಆರಾಧನೆ ಮಾಡ್ಲೇಬೇಕು. ಶಿವರಾತ್ರಿ ಇಟ್ಟಿರೋದೇನಕ್ಕೆ? ಎಲ್ಲರೂ ಆರಾಧನೆ ಮಾಡ್ಲಿಕ್ಕೆ. ನೀವು ಒಂದು ಲಿಂಗ ತಂದಿಟ್ಕೊಳ್ಳಿ, ಮನೆ ಲಿಂಗ ತಂದಿಟ್ಕೊಂಡು ಏನ್ ಮಾಡ್ಬೇಕು, ಇನ್ನು ಯಾವ ರೀತಿ ಪೂಜೆ ಮಾಡ್ಬೇಕು, ಯಾವ ಆಹಾರ ನೈವೇದ್ಯ ಏನ್ ಮಾಡ್ಬೇಕು, ಎಲ್ಲವನ್ನು ಇನ್ನು ತಿಳಿಸ್ತಾ ಹೋಗ್ತೀನಿ. ಗುರುಜಿ ಅವರು ತಿಳಿಸಿ ಹೇಳ್ತಾ ಇದ್ರು, ಶಿವರಾತ್ರಿಯ ದಿನ ನಾವು ಈ ಒಂದು ಹಬ್ಬವನ್ನ ಯಾವ ರೀತಿಯಾಗಿ ವಿಧಿವತ್ತಾಗಿ ಆಚರಣೆಯನ್ನ ಮಾಡಬೇಕು ಅನ್ನೋದನ್ನ ಬನ್ನಿ ಇನ್ನಷ್ಟು ಮಾಹಿತಿಯನ್ನ ಕೇಳ್ತಿಳಿಯೋಣ. ಗುರುಜಿ, ಇನ್ನ ನಾಳೆ ಬೆಳಗ್ಗೆನೆ ಎದ್ದು ಸ್ನಾನ ಮಾಡ್ಕೋಬೇಕು. ನಾಳೆ ಏನ್ ತಿಂಡಿ ತಿನ್ಬೋದು ನೋಡಿ. ಈರುಳ್ಳಿ ಬೆಳ್ಳುಳ್ಳಿ ಇದಿರ್ತಕ್ಕಂಥ ಪದಾರ್ಥವನ್ನ ತಿನ್ನಬಾರ್ದು. ಯಾಕೆ ತಿನ್ನಬಾರ್ದು? ಈರುಳ್ಳಿ ಬೆಳ್ಳುಳ್ಳಿ ಪದಾರ್ಥ ಅವೆಲ್ಲ ದೇಹದಲ್ಲಿ ರಜೋಗುಣಗಳನ್ನ
ತಮೋ ಗುಣಗಳನ್ನ ಜಾಸ್ತಿ ಮಾಡೋದ್ರಿಂದ ಅವು ತಿನ್ನಬಾರ್ದು ಅಂತ ಕಾಮದ ದೃಷ್ಟಿ ಬರುತ್ತೆ, ಕೋಪ ಜಾಸ್ತಿ ಇರುತ್ತೆ, ತಾಳ್ಮೆ ಇರೋದಿಲ್ಲ ಅನ್ನೋ ದೃಷ್ಟಿಯಿಂದ ಅವೆಲ್ಲ ತಿನ್ನಬಾರ್ದು. ನಾಳೆ ವರ್ಜ್ಯ. ಮತ್ತೆ ಅತಿ ಹೆಚ್ಚು ಖಾರವನ್ನು ಪದಾರ್ಥವನ್ನು ತಿನ್ನಬಾರ್ದು. ಮತ್ತೆ ನೀವು ತಿಂಡಿ ತಿನ್ನಿ, ಊಟನೂ ಮಾಡಿ, ತೊಂದರೆ ಇಲ್ಲ ಹಾಗಂತ ಹೇಳಿ ದವಸ ಧಾನ್ಯಗಳು ಜಾಸ್ತಿ ಸಿಕ್ಕಾಪಟ್ಟೆ ತಿನ್ನೋದಲ್ಲ. ಅಲ್ಪ ಆಹಾರ. ಬೆಳಗ್ಗೆನೆದು ಒಂದು ರುದ್ರಾಭಿಷೇಕ ಮಾಡಿ. ರುದ್ರಾಭಿಷೇಕ ಮಾಡ್ಕೊಂಡು 6 ಗಂಟೆಗೆ ಸ್ಫಟಿಕಲಿಂಗ ನೀವು ಇಟ್ಕೊಂಡ್ಬಿಡ್ಬೇಕು. ನಾನು ಸ್ಫಟಿಕಲಿಂಗ ಹೇಳೋದು ವಿಚಾರ ಮುಗ್ತದೆ. ನೀವು ಯಾವುದೇ ಆಗಿರ್ಲಿ ಸ್ಫಟಿಕಲಿಂಗ ಮನೇಲಿ ಇಟ್ಕೊಳ್ಳಿ. ಭೋಗ ಜೀವನಕ್ಕೆ ಶಿವ ಬೇಕು. ಬೇಕಾದ್ರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಾಳೆ ಶಿವರಾತ್ರಿ ನಾನು ಹೇಳಿದ ಪ್ರಕಾರ ನೀವು ಆಚರಣೆ ಮಾಡಿ. ಬರೋ ವರ್ಷ ಈ ಒಂದು ಶಿವರಾತ್ರಿ ಆಗೋಷ್ಟಾಗಿ ನಿಮ್ಮಲ್ಲಿ ಜೀವನದಲ್ಲಿ ಎಷ್ಟು ಚೇಂಜಸ್ ಆಗಿರುತ್ತೆ, ಈ ವರ್ಷ ಪೂರ್ತಿ ಆಗಿರುತ್ತೆ, ನೀವೇ ನೋಡ್ಕೊಳ್ಳಿ. ಚಾಲೆಂಜ್ ಮಾಡ್ತೀನಿ ನಾನು. ನನ್ಗೆ ಅನುಭವ ಆಗಿದೆ ಇದೆ. ನಾನು ಪ್ರತಿ ವರ್ಷ ನನ್ನ ಅನುಭವ ಆಗಿದೆ. ಬೇಕಾದ್ರೆ ನಿಮ್ಗೂ ಇನ್ನೊಂದು ಮಾಹಿತಿ ಕೊಡ್ತೀನಿ. ನಿಮ್ಗೇನಾದ್ರೂ ನಾವು ಮಾಡೋದಿಲ್ಲ ಹಾಗೆ ಹೀಗೆ ಅಂದ್ರೆ ಹೈದ್ರಾಬಾದ್, ಎಲ್ಲಿ ಸಿಕಂದ್ರಾಬಾದ್ ಅಲ್ಲಿ, ಆಂಧ್ರ ಪ್ರದೇಶ್ ಸಿಕಂದ್ರಾಬಾದ್ ಅಲ್ಲಿ ಒಂದು ಶನೈ ನರ್ಸಿಂಗ್ ಹೋಮ್ ಆಪೋಸಿಟ್ ಒಂದು ದೊಡ್ಡ ಗ್ರೌಂಡ್ ಇದೆ. ಅಲ್ಲಿ ನಾಳೆ ಸಾಯಂಕಾಲ 6 ಗಂಟೆಗೆ ಮೊದಲನೇ ಯಾಮ ಅಂದ್ರೆ ಸಾಯಂಕಾಲದ ಒಂದು ಯಾಮದ ಪೂಜೆ, ರುದ್ರಾಭಿಷೇಕ, ಮಹಾರುದ್ರಾಭಿಷೇಕ ಆಗ್ತಿದೆ. ಅಲ್ಲಿ ವಿದ್ಯಾಯಂತ್ರಗಳು ಕೂಡ ಕೊಡ್ತಿದ್ದಾರೆ, ವಿದ್ಯಾಚಕ್ರಗಳು. ಎಷ್ಟೋ ಜನ ಇಲ್ಲಿ ಕರ್ನಾಟಕದಲ್ಲಿ ಮಾಡ್ಬೇಕಾದ್ರೆ ಆಂಧ್ರ, ಕೇರಳ, ತಮಿಳುನಾಡಿಂದ ಓಡಿ ಓಡಿ ಬರ್ತಿರ. ಅಲ್ಲಿ ಇರತಕ್ಕಂಥ ಹತ್ರದವರು ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೋದು, ಉಚಿತವಾಗಿ ಹಂಚ್ತಿದ್ದಾರೆ ವಿದ್ಯಾಚಕ್ರಗಳು. ನೀವು ಎಷ್ಟು ಜನ ಆದ್ರೂ ಬನ್ನಿ, ಪರವಾಗಿಲ್ಲ. ಎಲ್ಲ ಕ್ಯೂ ಹಾಕಿ ಕ್ಲೀನ್ ಆಗಿ ಹಂಚ್ತಿದ್ದಾರೆ. ಈ ಸರಿ ಬಂದ್ ಗಲಾಟೆ ಮಾಡಿದ್ರೆ ನನಗೆ ಗೊತ್ತಿಲ್ಲ, ನೀವು ಗಲಾಟೆ ಮಾಡ್ಕೋಬಾರ್ದು. ತಗೊಂಡು ಹೋಗಿ. 1 ಲಕ್ಷ ಮಾಡಿಸಿಟ್ಟಿದ್ದಾರೆ, ಜನ ಜಾಸ್ತಿ ಬರ್ಬೋದು ಒಂದು ಸಮಯದಿಂದ. ಬಂದು ಭಾಗವಹಿಸಿ ತಗೊಂಡೋಗಿ, ನೋ ಪ್ರಾಬ್ಲಮ್. ಎಲ್ಲೇಳಿ? ಹೈದ್ರಾಬಾದ್ ಅಲ್ಲಿ, ಸಿಕಂದ್ರಾಬಾದ್, ಆಂಧ್ರ ಪ್ರದೇಶ ಹೈದ್ರಾಬಾದ್ ಪಕ್ಕ ಸಿಕಂದ್ರಾಬಾದ್. ಈ ಸಿಕಂದ್ರಾಬಾದ್ ಅಲ್ಲಿ ಶನೈ ನರ್ಸಿಂಗ್ ಹೋಮ್, ದೊಡ್ಡ ನರ್ಸಿಂಗ್ ಹೋಮ್ ಇದೆ. ಶನೈ ನರ್ಸಿಂಗ್ ಹೋಮ್ ಅದರ ಆಪೋಸಿಟ್ ಅಲ್ಲಿ ಇರೋ ದೊಡ್ಡ ಗ್ರೌಂಡ್. ಎಲ್ಲಾ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ. ನಾಳೆ ಸಾಯಂಕಾಲ 6 ಗಂಟೆಗೆ ನಾನು ಅಲ್ಲಿ ಬರ್ತಿದ್ದೀನಿ. 6 ಗಂಟೆಗೆ ಮಹಾರುದ್ರಾಭಿಷೇಕ ಪ್ರಾರಂಭ ಆಗ್ತಿದೆ. ಬಂದು ಭಾಗವಹಿಸಿ. ಮಹಾರುದ್ರಾಭಿಷೇಕ ಸಂಕಲ್ಪ ಹರಹರ ಶಂಕರ ಜಯ ಜಯ ಶಂಕರ ಘೋಷದೊಂದಿಗೆ ರುದ್ರಾಭಿಷೇಕ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲರೂ ಭಾಗವಹಿಸಿ. ಇಲ್ಲ ನೀವು ನಾಳೆ ಬೆಳಗ್ಗೆ ಮನೆಯಲ್ಲಿ ಶಿವಲಿಂಗವನ್ನ ಇಟ್ಕೊಂಡು ಶಂಖ ಒಂದು ತೆಗೆದಿಟ್ಕೊಳ್ಳಿ. ಶಂಖದಿಂದ ಅಭಿಷೇಕ ಮಾಡಿ. ಶಂಖದಿಂದ ಅಭಿಷೇಕ ಮಾಡಿ ಆ ಮೊದಲು ಪಂಚಾಮೃತ ಅಭಿಷೇಕ ಮಾಡಬೇಕು. ನಂತರ ರುದ್ರಾಭಿಷೇಕ, ರುದ್ರ ಹೇಳ್ಕೊಳ್ಳಿ, ಸಿಡಿ ಹಾಕೊಂಡು ಶಂಖವನ್ನ ಹಾಕ್ತಾರಿ. ಅಥವಾ ಓಂ ನಮಃ ಶಿವಾಯ, ಓಂ ನಮಃ ಶಿವ ಅಂತ ಹೇಳಿ 108 ಸಲಿ ವಿಶೇಷವಾಗಿ ಒಂದು ಶಂಖದಲ್ಲಿ ಹಾಕ್ಬೇಕಾದ್ರೆ ಒಂದು ಉದ್ಧರಣೆ ಓಂ ನಮಃ ಶಿವ ಅಂತ ಹೇಳಿ ಅದ್ರ ಮೇಲೆ ಹಾಕ್ತಾ ಬನ್ನಿ. ಮತ್ತೆ ಒಂದು ಗಂಧ ಇಡಿ, ಬಿಲ್ಪತ್ರ ತಂದಿಟ್ಕೊಂಡು ಮೊದಲೇ ಶೇಖರಣೆ. ಇವತ್ತೇ ಮಾರ್ಕೆಟ್ಗೆ ಹೋಗ್ಬಿಡಿ, ಬಿಲ್ಪತ್ರ ತಂದಿಟ್ಕೊಂಡ್ಬಿಡಿ. 108 ಬಿಲ್ಪತ್ರ ಎವ್ರಿ 3 hours ಒಂದು, ಅಂದ್ರೆ 3 ಗಂಟೆಗೆ ಒಂದೊಂದು ಯಾಮ. ದಿನಕ್ಕೆ 8 ಯಾಮಗಳು. ಹಗಲಿ 4 ಯಾಮ, ರಾತ್ರಿ 4 ಯಾಮ, 8 ಯಾಮಗಳು. 3 ಅವರ್ಗು ಪಂಚಾಮೃತ ಅಭಿಷೇಕ ಮಾಡಿ ಬಿಲ್ವ ಅರ್ಚನೆ ಮಾಡ್ಕೋಬೇಕು. ಇಷ್ಟೇ. ನೀವು ಮನೇಲಿ ಕೂತ್ಕೊಳ್ಳಿ. ಮಧ್ಯದಲ್ಲಿ ನೀವು ಊಟ ಮಾಡ್ಬೇಕು ಅನ್ಸುತ್ತೆ, ಅಲ್ಪ ಆಹಾರ ಏನ್ ನೈವೇದ್ಯಕ್ಕೆ ಇಟ್ಟಿರ್ತಾರ ಅದು ಅವಲಕ್ಕಿ ತಿನ್ನಿ, ತೊಂದರೆ ಇಲ್ಲ. ಮತ್ತೆ ವಿಶೇಷವಾಗಿ ರವೆಯಿಂದ ಮಾಡತಕ್ಕಂಥ ಪದಾರ್ಥ ತಿನ್ನಿ, ಟೊಮಿಟಿಂದ ಮಾಡತಕ್ಕಂಥದ್ದು, ಹಣ್ಣು ಹಂಪಲು, ರಸಾಯನ ಇಂಥದ್ದಂತಂದ್ರೆ ಹಗಲ್ ನಿದ್ದೆ ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ. ಹಾಕಳಿಕೆ ಬರಬಾರ್ದು ಮನುಷ್ಯನ್ಗೆ. ಎರಡನೇದಾಗಿ ಪೂರ್ಣ ಆಹಾರ ತೇಗ್ ಬರೋ ತರ ತಿನ್ಬಾರ್ದು. ಇದೇ ಉಪವಾಸ. ಇಷ್ಟು ಬಿಟ್ರೆ ಬೇರೆ ಇನ್ನೇನಿಲ್ಲ. ಉಪವಾಸ ಅಂತಂದ್ರೆ ಇಷ್ಟೇ. ಭಗವಂತ ನಾಮಸ್ಮರಣೆ ಮಾಡ್ಬೇಕಾದ್ರೆ ನಾವು ಅಲ್ಪ ಆಹಾರ ತಿಂದಾಗ ಅದು ಭಗವಂತನ ಮೇಲೆ ಭಕ್ತಿ ಇರುತ್ತೆ ಅಂತ. ಹೊಟ್ಟೆ ತುಂಬಾ ಊಟ ಮಾಡಿದಾಗ ಸುಖಕ್ಕೆ ಜಾರ್ಕೊಂಡ್ಬಿಡ್ತೇವೆ, ಅವಾಗ ನಿದ್ದೆ ಬಂದ್ಬಿಡುತ್ತೆ, ಅದು ಸುಖದಿಂದ ತೊಂದರೆ ಆಗುತ್ತೆ, ಬೇರೆ ಬೇರೆ ಕೆಟ್ಟ ಯೋಚನೆಗಳು ಬರ್ತಾ ಇರ್ತವೆ ಅನ್ನೋ ಸದೃಷ್ಟಿಯಿಂದ ನಾವು ಊಟ ಆಹಾರಗಳನ್ನ ಬಿಡಬೇಕು ಅಂತ. ಅದಕ್ಕೆ ಇಂದಿನ ರಾತ್ರಿಯಿಂದಾನೇ ಯಾವುದೇ ಆದ ಸಾತ್ವಿಕ ಆಹಾರವನ್ನ ತಿನ್ಬೇಕು. ಸಾತ್ವಿಕ ಆಹಾರ, ಹಣ್ಣು ಹಂಪಲು ತಿನ್ನಿ, ಹಾಲು ಕುಡೀರಿ, ತೊಂದರೆ ಇಲ್ಲ. ನೀರು ಕುಡೀರಿ, ತೊಂದರೆ ಇಲ್ಲ. ಅವಲಕ್ಕಿ ತಿನ್ನಿ, ತೊಂದರೆ ಇಲ್ಲ. ಮತ್ತೆ ರವೆಯಿಂದ ಮಾಡತಕ್ಕಂಥ ಪದಾರ್ಥಗಳು ತಿನ್ನಿ, ತೊಂದರೆ ಇಲ್ಲ. ಮತ್ತೆ ವಿಶೇಷವಾಗಿ ಹಾಲಿನಿಂದ ಮಾಡತಕ್ಕಂಥ ಪದಾರ್ಥಗಳು ತಿನ್ನಿ, ತೊಂದರೆ ಇಲ್ಲ. ನೀವೇನು ಮಾಡಿದ್ರೂ ಸಹ ಭಗವಂತನಿಗೆ ಅಲ್ಪ ಆಹಾರವಾಗಿ ತಿನ್ಕೊಂಡು ಭಗವಂತನ ನಾಮಸ್ಮರಣೆ ನಾಳೆಯಿಂದ ಕೂತ್ಕೊಳ್ಳಿ. ಬೆಳಗ್ಗೆ ಎದ್ದು ಓಂ ನಮಃ ಶಿವ ಅಂತ ಜಪ ಮಾಡ್ಕೊಳ್ಳಿ ಮಾಡಿ. ಎಕ್ಸಾಕ್ಟ್ 3 ಅವರ್ ಬಿಟ್ರಾ ನೋಡಿ, 6 ರಿಂದ 7, 8, 9 ಗಂಟೆಗೆ ಒಂದು. ಅದಾದ ನಂತರ 9 ರಿಂದ ಮತ್ತೆ 3 ಅವರ್ ಬಿಟ್ಟು ಈ ರೀತಿ ನಾಳೆ ಬೆಳಗ್ಗೆಯಿಂದ ಹಗಲು 4, ರಾತ್ರಿ 4 ನೀವೇನಾದ್ರೂ ಮಾಡ್ಬಿಟ್ರೆ ಬರೋ ವರ್ಷ, ಈ ವರ್ಷದ ಈ ಟೈಮ್ಗೆ ನೀವೇನ್ ಸಂಕಲ್ಪ ಮಾಡ್ತಾರೋ ಸಕ್ಸಸ್ ಶೋರ್ 100%. ಅದನ್ನ ಆಚರಣೆ ಮಾಡಿ ನೋಡಿದವನಿಗೆ ಗೊತ್ತಾಗುತ್ತೆ, ಹಣ್ಣು ತಿಂದವ್ರಿಗೆ ರುಚಿ ಗೊತ್ತಾಗೋದು. ಮತ್ತೆ ಇದು ಎರಡನೇದಾಗಿ ಇನ್ನು ಕೆಲವರು ಏನ್ ಮಾಡ್ತಾರೆ, ಬೆಳಗ್ಗೆನೆ ಎದ್ದು ರುದ್ರಾಭಿಷೇಕ, ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಒಂದೊಂದು ಯಾಮದಲ್ಲಿ ಒಂದೊಂದು ಶಿವನ ದೇವಸ್ಥಾನ ರುದ್ರಾಭಿಷೇಕ ನಡೀತಾ ಇರುತ್ತೆ. ಅಲ್ಲಿ ಭಾಗವಹಿಸಿ ಬಿಲ್ವಾರ್ಚನೆಗಳನ್ನ ಮಾಡಿ, ಬಿಲ್ವ ಪತ್ರ ಅರ್ಚನೆ ಮಾಡ್ಕೊಳ್ಳಿ. ಯಾವಾಗ್ಲೂ ಓಂ ನಮಃ ಶಿವಾಯ ಅಷ್ಟೋತ್ರ ಓದ್ಕೊಳ್ತಾ ಇರೋದೇ ನಾಳೆ ಕೆಲಸ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಅಥವಾ ಅಷ್ಟೋತ್ರ ಓದ್ಕೊಳ್ಳದೆ ಮಾಡ್ತಾ ಬನ್ನಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಅಷ್ಟೇ ಇಲ್ಲ, ನಾಳೆ ಶ್ರವಣ ನಕ್ಷತ್ರ ಬೇರೆ. ಕುಬೇರ ವೈಶ್ರವಣಾಯ. ಕುಬೇರ ವೈಶ್ರವಣಾಯ ಅಂದ್ರೆ ಏನು? ಶಿವನ ಪುತ್ರ ಕುಬೇರ,
ಶ್ರವಣ ನಕ್ಷತ್ರ ಬೇರೆ, ಬೇರೆ ಕುಬೇರನ ನಕ್ಷತ್ರ ಬೇರೆ, ತುಂಬಾ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಮಹಾವಿಷ್ಣು ನಕ್ಷತ್ರ. ಅಂದ್ರೆ ನಕ್ಷತ್ರ ಶಿವಂದಿರ್ತಕ್ಕಂಥದ್ದು, ಇಲ್ಲಿ ಶಿವರಾತ್ರಿ ಬಂದಿರತಕ್ಕಂಥದ್ದು, ಶಿವನು ವಿಷ್ಣು ಏಕೈಕ ಆಗಿರತಕ್ಕಂಥದ್ದು, ತುಂಬಾ ವಿಶೇಷವಾಗಿರ್ತಕ್ಕಂಥ ದಿನ ಬಂದ್ಬಿಟ್ಟಿದೆ. ತುಂಬಾ ಗುರುವಾರ ಬೇರೆ, ಕುಬೇರನ್ನು ಒಲಿಸ್ಕೊಳ್ಳೋಂತ ಒಂದು ತಂತ್ರ. ಅತಿ ಹೆಚ್ಚು ಶಿವನ ಯಾರು ಪೂಜೆ ಮಾಡ್ತಾರೋ ಅವ್ರು ಕುಬೇರ ಒಲಿತಾರಂತೆ. ಅದಕ್ಕೆ ಶಿವನ ಒಂದು ಕುಬೇರನ ಒಂದು ಸ್ಥಾನ ಅಂತ ಹೇಳ್ತೀವಿ, ಶಿವಸ್ಥಾನ ಕುಬೇರ ಸ್ಥಾನ, ಕುಬೇರಾಯ ವೈ ಶ್ರವಣಾಯ ಅಂತ ಅದಕ್ಕೆ ನಾವು ಹೇಳ್ತೀವಿ. ಆದ್ರಿಂದ ವಿಶೇಷವಾಗಿ ಇದನ್ನ ನೀವು ಮಾಡ್ಕೋಬಹುದು. ಮತ್ತೆ ಇನ್ನೇನ್ ಮಾಡ್ಬೋದು, ಈ ಒಂದು ವಿಶೇಷವಾಗಿ ಉಪವಾಸದ ಕತೆ ಆಯ್ತು. ರಾತ್ರಿವರೆಗೂ ಮಾಡ್ಕೊಳ್ಳಿ, ರಾತ್ರಿ ಜಾಗರಣೆ ಮಾಡ್ಬೇಕು. ಜಾಗರಣೆನು 3 ಅವರ್ಗೂ ಒಂದೊಂದು ರುದ್ರಾಭಿಷೇಕ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆ ಮತ್ತೆ ರುದ್ರಾಭಿಷೇಕ ಮಾಡಿ ಶಿವನ್ಗೆ ಏನ್ ಪ್ರಸಾದ ಕೊಡ್ತೀವಿ ಅದು ತಿಂದು ಊಟ ಮಾಡ್ಬೇಕು. ನಾಳೆದ್ದು ಸಾಯಂಕಾಲವರೆಗೂ ನಿದ್ದೆ ಮಾಡಬಾರ್ದು. ಚಂದ್ರನ ದರ್ಶನ, ಇದು ಅಮಾವಾಸ್ಯೆ ದಿನ ಕಂಪ್ಲೀಟ್ ಆದ್ಮೇಲೆ ನೀವು ಮಲ್ಕೋಬೇಕು. ಅಮಾವಾಸ್ಯೆ ದಿನ ಅಂತಂದಾಗ ಚತುರ್ದಶಿ ಕಂಪ್ಲೀಟ್ ಆದ ನಂತರ ನೀವು ಮಲಗಬಹುದು, ಅಲ್ಲಿವರೆಗೂ ಮಲಗೋ ಹಾಗಿಲ್ಲ. ಅಮಾವಾಸ್ಯೆ ನಾಳಿದ್ದು ಸಾಯಂಕಾಲ ಸೂರ್ಯ ಮುಳುಗದ ನಂತರ ನೀವು ಊಟ ಮಾಡಿ ಶಿವನ ಒಂದು ಪ್ರಾರ್ಥನೆ ಮಾಡ್ಕೊಂಡು ಮಲ್ಕೋಬೇಕು. ಸಂಪೂರ್ಣವಾಗಿ ಇಲ್ಲಿ ಏನ್ ಹೇಳುತ್ತೆ, 24 ಗಂಟೆಗಳು ನಿದ್ದೆ ಮಾಡೋಂಗಿಲ್ಲ. ಇವತ್ತು ಬೆಳಗ್ಗೆಯಿಂದ ನಾಳಿದ್ದು ಸಾಯಂಕಾಲ 36 ಗಂಟೆಗಳ ಕಾಲ ನಿದ್ದೆ ಬಿಡಬೇಕು ಅಂತ ಈ ರೀತಿ ಬಿಟ್ಟು ಶಿವನಾಮ ಸ್ಮರಣೆ ಮಾಡಿ ಕೂತ್ಕೊಳ್ಳಿ, ಗಾಢವಾದ ಜಪ ಮಾಡಿ. ಇನ್ ಕೆಲವರು ಏನ್ ಮಾಡ್ತಾರೆ, ನಾಳೆ ಬೆಳಿಗ್ಗೆ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ತೀರ್ಥಕ್ಷೇತ್ರ ದರ್ಶನ ಎಲ್ಲಾದ್ರೂ ನಾಳೆ ಸಾಯಂಕಾಲ ಅಷ್ಟೊತ್ತಿಗೆ ನದಿ ತೀರಕ್ಕೆ ಹೋಗಿ ಇಲ್ಲಿ ಏನಾಗುತ್ತೆ ಗೊತ್ತಾ, ಶಿವರಾತ್ರಿ ಕಾಶಿ ಆ ಕಡೆ ಈ ಕಡೆ ಎಲ್ಲ ನದಿ ತೀರಕ್ಕೆ ಹೋಗಿ ನದಿಯಲ್ಲಿ ಗಂಗಾಜಲ, ತುಂಗಾ, ಭದ್ರ ಎಲ್ಲಿ ನದಿ ಇದ್ರೆ ಅಲ್ಲಿ ಸ್ನಾನ ಮಾಡಿ ಭಸ್ಮಧಾರಣೆ, ಕೈಯೆಲ್ಲ ರುದ್ರಾಕ್ಷಗಳನ್ನು ಹಾಕೊಂಡು ಓಂ ನಮಃ ಶಿವಾಯ ಅಂತ ಹೇಳಿ ಶಿವ ಮಂತ್ರವನ್ನ ಜಪ ಹಿಡ್ಕೊಂಡು ಶಿವನಾಮಸ್ಮರಣೆ ಮಾಡ್ತಾರೆ. ರಾತ್ರಿ ಎಲ್ಲ ಭಜನೆ ಸಂಕೀರ್ತನೆಗಳು ತುಂಬಾ ವಿಶೇಷವಾಗಿ ಮಾಡ್ತಾರೆ. ಶಿವನ ಒಂದು ಪೂಜೆಗಳನ್ನು ಮಾಡುವಂಥದ್ದು. ಭೋಗ ಜೀವನ, ನಾನು ಹೇಳಿದ್ನಲ್ಲ, ನಮ್ಮ ಮನೆ ದೇವರು ವಿಷ್ಣು ಆಗಿರ್ಬೋದು, ನಾನು ವಿಷ್ಣುನ ಪೂಜೆ ಮಾಡಿರ್ಬೋದು, ನನಗೆಲ್ಲ ಭೋಗ ಜೀವನಕ್ಕೂ ಬೇಕು. ಮೋಕ್ಷಕ್ಕೆ ನಾರಾಯಣ, ಭೋಗ ಜೀವನಕ್ಕೆ ಶಿವ ವಿಷ್ಣು. ನೇನು ಆಹಾರ ಶಿವ, ಮತ್ತೆ ಉಸಿರು ನೋಡಿ, ಆಹಾರ ಅನ್ನೋನು ವಿಷ್ಣು, ಉಸಿರು ಅನ್ನೋದು ಶಿವ. ಇವೆರಡೂ ಇದ್ದಾಗ ನೋಡಿ ಆತ್ಮಕಾರಕ, ಆತ್ಮ ಮತ್ತು ಪರಮಾತ್ಮ ಹೊರಗಡೆ ಇವೆರಡರ ಪ್ರತೀಕ ಬಿಲ್ವಪತ್ರೆ. ನಾಳೆ ಒಂದು ಬಿಲ್ವಪತ್ರೆ ದಳವನ್ನ ಒಂದು ತ್ರಿಗುಣಾಕಾರಂ ತ್ರಿಯಚ್ಛಂತತ್ರಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಅಂತ ಒಂದು ಬಿಲ್ವಪತ್ರೆನ ಇಟ್ಟಿದ್ದಕ್ಕೆ ಸಾಕ್ಷಾತ್ ಶಿವನೇ ವಶೀಕರಣ ಹಾಕ್ತಾನೆ, ಶಿವನೇ ಒಲಿತಾನೆ ಅಂತ ತೇಜೋಮಯ ರೂಪವಾಗಿರ್ತಕ್ಕಂಥ ಶಿವನೇ ನಾಳೆ ಆರಾಧನೆ ಮಾಡುವಂತ ದಿನ. ನಾವೇನ್ ಮಾಡ್ಬೇಕು, ನಾಳೆ ಶಿವನನ್ನ ಪೂಜಿಸ್ಬೇಕು, ಶಿವನನ್ನ ಮನದಲ್ಲೇ ಸ್ಮರಣೆ ಮಾಡ್ಬೇಕು, ಶಿವನನ್ನ ಧ್ಯಾನ ಮಾಡ್ಬೇಕು, ಶಿವನದ ಜಪವನ್ನೇ ಮಾಡ್ಬೇಕು. ಶಿವ ಬಿಟ್ಟರೆ ಮತ್ತೊಂದಿಲ್ಲ. ನಾಳೆ ಓಂ ನಮಃ ಶಿವ ಎಲ್ಲೋಡಿದ್ರು ಶಿವರ ಪಂಚಾಕ್ಷರಿ ಮಂತ್ರ, ಶಿವನ ಅಷ್ಟೋತ್ರಗಳನ್ನ ಪಾರಾಯಣ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಸಲಿ ಆಗುತ್ತೋ ಅಷ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾರು ಏನೇ ಮಾತಾಡಲಿ ನಮಃ ಶಿವಾಯನಿ, ಓಂ ನಮಃ ಶಿವಾಯನಿ. ಹಲೋ ಅನ್ನೋದಕ್ಕಿಂತ ಬದಲಾಗಿ ನಾಳೆ ಹಲೋ ಅನ್ನೋದಕ್ಕಿಂತ ಓಂ ನಮಃ ಶಿವಾಯನಿ. ಕೇಳ್ದವನಿಗೂ ಸಹ ಹೋಗುತ್ತೆ ನೋಡಿ. ಮೊಬೈಲ್ ಯಾರಾದ್ರೂ ಫೋನ್ ಬಂತಾ, ನೀವು ನಾಳೆ ಹಲೋ ಅನ್ಬೇಡಿ, ಓಂ ನಮಃ ಶಿವಾಯನಿ. ಓಂ ನಮಃ ಶಿವಾಯ ಅಂದ್ರೆ ಕೇಳಿದವನಿಗೂ ಓಂ ನಮಃ ಶಿವಾಯ ಅಂತಂದ್ರೆ ಅವ್ರಿಗೂ ಕೇಳಿಸಿದ ಒಂದು ಶಕ್ತಿ ನಿಮಗೂ ಬರುತ್ತೆ. ಆ ನಾಮಸ್ಮರಣೆ ಮಾಡಿದಷ್ಟು ಫಲನೂ ಸಿಗುತ್ತೆ. ನೋಡಿದ ಎಲ್ಲೆಲ್ಲಿ ಭಗವಂತ ನಾಮಸ್ಮರಣೆ ಮಾಡಬಾರ್ದು, ಎಲ್ಲಾ ಕಡೆನೂ ಮಾಡಬಹುದು. ಯಾರಾದ್ರೆ ಏನಂತೆ, ಯಾವ ಧರ್ಮ ಆದ್ರೆ ಏನಂತೆ. ನಾಳೆ ಒಂದು ಪ್ರತೀಕ ಅಷ್ಟೆಲ್ಲ ವೈಜ್ಞಾನಿಕವಾಗಿ ಸಾಕಷ್ಟು ಹಿನ್ನೆಲೆ ಇದೆ. ನೆನ್ನೆ ಎಲ್ಲ ಹೇಳಿದೆ, ಇನ್ನು ನಾಳೆನು ಬೇಕಾದಷ್ಟು ನಾನು ತಿಳಿಸ್ತೀನಿ. ಮತ್ತೆ ಈ ಒಂದು ವಿಶೇಷವಾಗಿ ಇದನ್ನೆಲ್ಲ ಮಾಡ್ಕೊಂಡ್ರೆ ನೀವು ಖಂಡಿತವಾಗ್ಲೂ ತುಂಬಾ ಶುಭದಾಯಕ, ತುಂಬಾ ಲಾಭದಾಯಕ. ಯಾಕೆ, ಶಿವನನ್ನ ಆರಾಧನೆ ಮಾಡಬಹುದು. ನಾಳೆ ನಿಮ್ಗೆಲ್ಲರಿಗೂ ನಿಮ್ಮ ನನಸಾಗುವಂತ ದಿನ. ದ್ವಾದಶ ಲಿಂಗಗಳ ದರ್ಶನ, ಕೂತಲ್ಲೇ ಮಾಡಿಸುವಂತ ದರ್ಶನ. ಮತ್ತೆ ಇನ್ನೂ ಇದೆ, ಇದ್ರ ಮತ್ತಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ. ಶಿವರಾತ್ರಿ ಕುರಿತಂತಾದ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು. ಬನ್ನಿ ಇನ್ನಷ್ಟು ಮಾಹಿತಿಯನ್ನ ಈಗ ಗುರುಜಿ ಅವರಿಂದ ಕೇಳ್ತಿಳಿಯೋಣ. ಗುರುಜಿ, ಮತ್ತಷ್ಟು ಮಾಹಿತಿ. ಏನ್ ಮಾಹಿತಿ? ಸರಿ, ಮತ್ತೆ ಈ ಪೂಜಾ ಸಾಮಗ್ರಿಗಳು ಏನೇನ್ ಬೇಕು ಶಿವನಿಗೆ? ಬಿಲ್ವ ಪತ್ರೆಗಳು, ಮತ್ತೆ ಕಮಲದ ಪುಷ್ಪಗಳು. ಕಮಲ ಪುಷ್ಪ ಅಂದ್ರೆ ತುಂಬಾ ಇಷ್ಟ ಶಿವನಿಗೆ. 108 ಕಮಲ ಪುಷ್ಪದಿಂದ ಅಲಂಕಾರ ಮಾಡಿ, ಅಥವಾ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡಿ, ಅಥವಾ ಚಮಕ ನಮಕ ಮನೆಯಲ್ಲಿ ರುದ್ರಾಭಿಷೇಕ ಮಾಡಿ, ಅಥವಾ ಗಿರಿಜಾ ಕಲ್ಯಾಣ ಎಲ್ಲಾದ್ರೂ ಉಮಾಮೇಶ್ವರ ಕಲ್ಯಾಣ, ಗಿರಿಜಾ ಕಲ್ಯಾಣ ದೇವಸ್ಥಾನದಲ್ಲಿದ್ರೆ ಭಾಗವಹಿಸ್ಬೋದು. ನೀವು ಅದನ್ನು ಮಾಡ್ತಾ ಇರ್ಬೋದು. ನಾಳಿನ ಒಂದು ಕಾರ್ಯಕ್ರಮಗಳು ಏನೇನ್ ಮಾಡಬಹುದು ಅಂತ. ಇನ್ನು ವಿಶೇಷವಾಗಿ ನೀವೇ ಮನೆಯಲ್ಲಿ ಸ್ಫಟಿಕಲಿಂಗವನ್ನು ಇಟ್ಕೊಂಡು, ನಾನು ಆಗಲೇ ಹೇಳ್ಕೊಟ್ನಲ್ಲ, ಶಂಖದಿಂದ ತೀರ್ಥವನ್ನು ಪ್ರತಿ ಒಂದು ಇಟ್ಕೊಳ್ಳಿ. ಅಭ್ಯಂಗ ಸ್ನಾನ, ಸ್ವಲ್ಪ ಎಣ್ಣೆ ಹಾಕಬೇಕು, ಅಭ್ಯಂಗ ಸ್ನಾನ ಲಿಂಗಕ್ಕೆ ಮಾಡಿಸಿ ಪಂಚಾಮೃತ ಅಭಿಷೇಕ ಒಂದೊಂದು ಉದ್ಧರಣೆ ಎಷ್ಟು ಮಾಡಿಕೊಂಡು, ನಂತರ ಅದಕ್ಕೆ ರುದ್ರಾಭಿಷೇಕವನ್ನ ಓಂ ನಮಃ ಶಿವ ಅಂತ 108 ಸಲ 108 ಶಂಖತೀರ್ಥವನ್ನು ಹಾಕಿ, ನಂತರ ನೀವೇನ್ ಮಾಡಬೇಕು, ಗಂಧವನ್ನಿಟ್ಟು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ, ಅಲ್ಲಿ ದೇವರಿಗೆ ಏನ್ ಮಾಡಬೇಕು ನೋಡಿ, 26 ಅಕ್ಕಿ ಹಿಟ್ಟಿನ ದೀಪಗಳು, ಅಕ್ಕಿ ಹಿಟ್ಟನ್ನ ಹಾಲಲ್ಲಿ ಕಲ್ಸ್ಕೊಂಡ್ಬಿಡ್ಬೇಕು. ಸಣ್ಣ ಸಣ್ಣ ಜ್ಯೋತಿಗಳು,
ಸಣ್ಣ ಸಣ್ಣ ಪ್ಲೇಟ್ಸ್ ತರ ಮಾಡ್ಕೊಂಬಿಡಿ. ಈ ತುಪ್ಪದ ಬತ್ತಿ ಇರುತ್ತಲ್ಲ, 26 ಬತ್ತಿಗಳನ್ನ ಒಂದು ತಟ್ಟೆಯಲ್ಲಿ ಎಲ್ಲದಕ್ಕೂ ಹಚ್ಬಿಡೋದು, ಶಿವನ್ಗೆ ಆರತಿ ಬೆಳಗೋದು. ಈ ರೀತಿ ಪ್ರತಿ ಯಾಮಕ್ಕೂ ಸರ 26 ಜ್ಯೋತಿಗಳನ್ನ ಬೆಳಗ್ಬೇಕು. ಅಥವಾ ಪ್ರತಿ ಯಾಮಕ್ಕೂ ನಿಮ್ಗೆ ಮಾಡಕ್ಕಾಗಿಲ್ಲ ಅಂದ್ರೆ ನಾಳೆ ಸಾಯಂಕಾಲ ಒಂದ್ಸರಿ, ನಾಳಿದ್ದು ಬೆಳಗ್ಗೆ ಒಂದ್ಸರಿ, ಇವತ್ತು ಬೆಳಗ್ಗೆ, ನಾಳೆ ಬೆಳಗ್ಗೆ ಒಂದ್ಸಲಿ, ನಾಳೆ ಸಾಯಂಕಾಲ, ನಾಳಿದ್ದು ಬೆಳಗ್ಗೆ 3 ಟೈಮ್ ಮಾಡಿ. ಇಲ್ಲ ಅದು 3 ಟೈಮ್ ಮಾಡಕ್ಕಾಗಲ್ಲ ಅನ್ನೋದಾದ್ರೆ ನಾಳೆ ಸಾಯಂಕಾಲ ಒಂದ್ ಸಮಯ ಆದ್ರೂ ಮಾಡಿ, ಅಥವಾ ನಾಳೆ ಬೆಳಗ್ಗೆ ಆದ್ರೂ ಮಾಡಿ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ದಿನದಲ್ಲಿ 26 ಅಕ್ಕಿ ಹಿಟ್ಟಿನ ದೀಪಗಳು ನಿಮ್ಮ ಮನೇಲಿ ಹಚ್ಚಲೇಬೇಕು. ಅದು ಹಚ್ಬಿಟ್ಟು ಪೂಜೆ ಮಾಡಿ. ನಂತರ ಗುರುಗಳ ದೀಪ ಹಚ್ಚಿದ್ವಿ ಅದೇನ್ ಮಾಡೋದು ಅಂತಂದ್ರೆ ಹೊರಗಡೆ ಇಟ್ಬಿಡೋ ಅಂಥದ್ದು, ಏನ್ ತೊಂದ್ರೆ ಇಲ್ಲ. ಅಥವಾ ಯಾವ್ದಾದ್ರು ಹಸುಕ್ ತಿನ್ನಿಸ್ಬಿಡಿ, ತಿನ್ಸುವಂಗಿದ್ರೆ. ಇಲ್ಲ ಅಂತಂದ್ರೆ ಯಾವ್ದಾದ್ರು ನೀರಿಗೆ ಬಿಟ್ಬಿಡಿ, ಯಾವ್ದು ಸಮಸ್ಯೆ ದೋಷಗಳು ಇಲ್ಲ. ಅನ್ನ ಈ ನದಿ ತೀರಗಳಲ್ಲಾದ್ರೆ ಏನ್ ಮಾಡ್ತಾರೆ ಗೊತ್ತಾ, ಆ ತುಪ್ಪದಿಂದ ಮಾಡ್ತಕ್ಕಂಥ ಅಕ್ಕಿ ಹಿಟ್ಟಿಂದ ಮಾಡ್ತಾರ, ಆ ದೀಪವನ್ನು ಬೆಳಗ್ಬಿಟ್ಟು ಅದನ್ನೆಲ್ಲ ಮುದ್ದೆ ಮಾಡಿ ತಗೊಂಡೋಗ್ಬಿಟ್ಟು ಮೀನುಗಳಿಗೆ ಹಾಕ್ಬಿಟ್ಟು ಬರ್ತಾರೆ. ಆ ಮೀನುಗಳಿಗೆ ಆಹಾರವಾಗಿ ಹಾಕೋದ್ರಿಂದ ಅದ್ರಲ್ಲಿ ಕೂಡ ಕುಬೇರ ಹೊಲಿತಾನೆ ಅಂತ. ಅದಕ್ಕೆ ಮನೇಲಿ ಅಕ್ವೇರಿಯಂ ಅದು ಇದು ಇಡ್ತಾರೆ, ಕುಬೇರ ಹೊಲಿತಾನೆ ಅನ್ನೋ ದೃಷ್ಟಿಯಿಂದ. ನೋಡಿ, ಎಲ್ಲಿಂದ ಎಲ್ಲರಿಗೂ ಲಿಂಕ್ ಇರುತ್ತೆ ಇದು. ಅಂದ್ರೆ ನಾವ್ ಏನೇ ಮಾಡಿದ್ರು ಒಂದು ವೈಜ್ಞಾನಿಕ ಹಿನ್ನೆಲೆ ಇರುತ್ತೆ. ನಾವೇನೇ ಮಾಡಿದ್ರು ಸಂಪೂರ್ಣವಾಗಿ ಒಳ್ಳೇದೇ ಆಗುವಂಥದ್ದು. ಅದರಿಂದ ನೀವೇನ್ ಮಾಡ್ಬೇಕು, ನಾಳೆ ಬೆಳಿಗ್ಗೆನೆ ಎದ್ದು ಅಭ್ಯಂಗ ಸ್ನಾನ ಮಾಡಿ ಶಿವಾರಾಧನೆ, ಎಲ್ಲೆಲ್ಲೂ ಶಿವಾರಾಧನೆ, ಶಿವಪೂಜೆ, ಶಿವಧ್ಯಾನವನ್ನು ಮಾಡಬೇಕು. ಮತ್ತೆ ಯಾವುದು ಮಾವಿನ ಸೊಪ್ಪುಗಳಲ್ಲಿ ಬಿಲ್ವಪತ್ರೆ ಮತ್ತೆ ದವನ, ಮರಗ ಇಂಥ ತಂದಿಟ್ಕೊಳ್ಳಿ. ಬಿಲ್ವಪತ್ರೆ ಜಾಸ್ತಿ. ಪ್ರತಿನಿತ್ಯ ನಾವು ಒಂದು ಬಿಲ್ವ ಪತ್ರೆಯಿಂದ ಮಾಡಿದ್ರೆ ಅದರ 10 ಪಟ್ಟಷ್ಟು ನಾವು ಪೂಜಿಸ್ಬೇಕಂತೆ. 10 ಪಟ್ಟಷ್ಟು ಪದಾರ್ಥಗಳಿರ್ಬೇಕು. ಎಲ್ಲ ಪ್ರತಿದಿನ ಇಷ್ಟು ಅದರ 10 ಪಟ್ಟಷ್ಟು ಜಾಸ್ತಿ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇವೆಲ್ಲವನ್ನ ಬಿಟ್ಟು ಮತ್ತೆ ನಾಳೆಯಿಂದ ಬೆಳಗ್ಗೆಯಿಂದ ಪ್ರತಿ 3 ಅವರ್ಸ್ ಒಂದ್ಸಲಿ ಶಿವನ ಅಷ್ಟೋತ್ರ ಕೂತ್ಕೊಂಡು ಹೋದಿ, ಅಥವಾ ಶಿವ ಕೂತಲ್ಲೇ ಒಂದು ಮಂತ್ರ, ಒಂದು ಬಿಲ್ಪತ್ರೆ ಅಂದ್ರೆ ರುದ್ರಾಕ್ಷಿ ಜಪ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ. ಮೈಯೆಲ್ಲ ವಿಭೂದಿನೇ ಹಚ್ಕೋಬೇಕು, ಭಸ್ಮನೇ ಹಚ್ಕೋಬೇಕು ಅನ್ನೋ ತರ ಅಲ್ಲ. ವಿಭೂದಿ ಪಟ್ಟೆ ಇಟ್ಕೊಂಡ್ರು ಸಾಕು, ಅಥವಾ ಹೀಗಿಟ್ಕೊಂಡ್ರು ಒಂದೇ, ಹೀಗಿಟ್ಕೊಂಡ್ರು ಒಂದೇ. ಆದ್ರೆ ಶಿವನ ಒಂದು ಪ್ರತೀಕ ಅನ್ನೋ ದೃಷ್ಟಿಯಿಂದ ಅಷ್ಟೇ ಭಸ್ಮ ಧಾರಣೆ ಮಾಡಿ ಅಂತ. ಇಲ್ಲ ಅಂತಂದ್ರೆ ಗಂಧವನ್ನೇ ಹಚ್ಕೊಂಡು ಮಾಡಿ, ತೊಂದರೆನೇ ಇಲ್ಲ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನಾಳೆ ಶಿವನಾಮ ಸ್ಮರಣೆಯಿಂದ. ಶಿವ ಭೋಗಪ್ರಿಯ, ನಿಮ್ಗೆ ಗೊತ್ತಿಲ್ಲ, ರಾಕ್ಷಸರು ಶಿವ ಜಪವನ್ನು ಮಾಡ್ತಾರೆ, ಮತ್ತೆ ಮಾನವರು ದೇವತೆಗಳು ಶಿವ ಜಪವನ್ನು ಮಾಡಿ ಭೋಗವನ್ನು ಪಡೆದಿರ್ತಕ್ಕಂಥವ್ರು ಇಷ್ಟಾರ್ಥ ಸಿದ್ಧಿಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ನಮ್ಮ ಜೀವನದಲ್ಲಿ ಈ ಒಂದು ವ್ರತವನ್ನು ಮಾಡೋದ್ರಿಂದ ಎಂತ ಘೋರವಾದ ಸಂಕಷ್ಟ ಬಂದ್ರು ಸಣ್ಣದ್ರಲ್ಲಿ ಕಳಿಸ್ಬಿಡ್ತಾನೆ. ಇದು ಸತ್ಯ. ಇದನ್ನ ಮಾಡಿ. ಮತ್ತೆ ನಾಳೆ ನಿಮ್ಗೆ ಏನ್ ತೋರಿಸ್ತೀನಿ ಹೇಳಿ, ನೀವು ನಾಳೆ ಬೆಳಗ್ಗೆ 6 ಗಂಟೆಗೆ ಇದು ಶಿವ ದರ್ಶನ, ಶಿವ ಜಪವನ್ನು ಮಾಡ್ಕೊಳ್ಳಿ. ನಾಳೆ ಎಲ್ಲ ರೆಡಿ ಆಗಿ ಬೆಳಗ್ಗೆ 8 ಗಂಟೆಗೆ ಎಕ್ಸಾಕ್ಟ್ ಆಗಿ ಎಲ್ಲ ರೆಡಿ ಮಾಡ್ಕೊಂಡು ಟಿವಿ ಆನ್ ಮಾಡ್ಬೇಕು. 8 ಗಂಟೆ ಅಷ್ಟೇ. 8 ಗಂಟೆಗೆ ಟಿವಿ ಆನ್ ಮಾಡಿ. ಆನ್ ಮಾಡಿದ ತಕ್ಷಣ ನಾನ್ ಬರ್ತೀನಿ, ಕಾಣಿಸ್ಕೊಳ್ತೀನಿ. ಮೊದಲು ನಿಮ್ಗೆ ಶಿವನ ದರ್ಶನ ಅಂತಂದ್ರೆ ನಾನು ನಿಮ್ಗೆ ಕೋಟಿ ಲಿಂಗಗಳ ದರ್ಶನವನ್ನ ಮಾಡಿಸಿ, ಅದಾದ ನಂತರ 12 ಲಿಂಗಗಳ ದರ್ಶನ ಮಾಡಿದೆ. ಸ್ವಯಂಭೂ ಲಿಂಗಗಳು, ಅದರಲ್ಲಿ ಯಾವ ಯಾವ ತತ್ವ ಅಡಗಿರುತ್ತೆ ಒಂದೊಂದು ಲಿಂಗದಲ್ಲಿ. ಅಗ್ನಿ ತತ್ವ, ವಾಯು ತತ್ವ, ಜಲತತ್ವ, ಆಕಾಶ ತತ್ವ, ತೇಜೋ ತತ್ವಗಳು. ನಿಮ್ಗೆ ಗೊತ್ತಿದೆಯಲ್ವಾ, ಕಾಳಹಸ್ತಿ ಲಿಂಗ ಇದೆಯಲ್ಲ, ಆ ಕಾಳಹಸ್ತಿ ಲಿಂಗದ ಪಕ್ಕದಲ್ಲಿ ಒಂದು ದೀಪ ಉರಿತಾ ಇರುತ್ತೆ. ಕೆಳಗಡೆ ಎಲ್ಲ ದೀಪಗಳು ನೆಟ್ಟಿಗೆ ಉರಿತಾ ಇರುತ್ತೆ. ಒಂದ್ ದೀಪ ಮಾತ್ರ ಈಗ ಶೇಕ್ ಆಗ್ತಿರುತ್ತೆ. ಏನು ಅಂತಂದ್ರೆ ವಾಯುಲಿಂಗ ಅದು ಅಂತ. ಅಂದ್ರೆ ಆ ವಾಯು ಹೋಗಿ ಬರುವಂತದ್ದು ಗೊತ್ತಾಗತ್ತೆ. ಅಂತ ಅದ್ಭುತ ದೃಶ್ಯಗಳಿದೆ. ಅಂತದನ್ನೆಲ್ಲ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ನಾಳೆ. ಚಿಂತೆ ಮಾಡಬೇಡಿ. ನಾಳೆ ಬೆಳಗ್ಗೆ 12 ಲಿಂಗಗಳನ್ನ ನಾವು ತಗೊಳ್ಳೋಂತ ಸಮಯ, 12 ಲಿಂಗಗಳನ್ನ ನಾವು ತೋರಿಸುವಂತ ಸಮಯ, ಕೂತಲ್ಲೇ 12 ಲಿಂಗಗಳ ದರ್ಶನ. ಯಾರಿಂದ ಆಗುತ್ತೆ? ಹಳೆ ಕಾಲದಲ್ಲಿ ಹೋಗ್ತಿದ್ರು, ಕೂತಿದ್ದ ಜಾಗದಲ್ಲೇ ಒಂದೊಂದು ವರ್ಷ ಒಂದೊಂದು 12 ಲಿಂಗಕ್ಕೆ ಹೋಗಿದ್ರು ಕಷ್ಟನೇ, ಅಥವಾ ಒಂದೇ ದಿನ ನಾವು ನೋಡಕ್ಕೂ ಆಗೋದಿಲ್ಲ. ಅಂತ ಸುವರ್ಣ ಅವಕಾಶ, ಸದಾವಕಾಶ ನಮ್ಮ ಜೀವಾಹಿನಿ ಮಾಡ್ಕೊಡ್ತೀನಿ. ನಿಜವಾಗ್ಲೂ ನಾವೆಲ್ಲರೂ ಈ ಜೀವಾಹಿನಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ಬೇಕು. ಯಾಕೆ ಹೇಳಿ? ಯಾರಿಂದ ಆಗುತ್ತೆ ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಅಲ್ವಾ? ಎಂತ ಹೋಗಿ ಅಲ್ಲೆಲ್ಲ ಶೂಟ್ ಮಾಡಿ, ಎಲ್ಲ ಟೇಪ್ ರೆಡಿ ಮಾಡಿ, ಅದನ್ನೆಲ್ಲ ಇದು ಮಾಡಿಸ್ಕೊಂಡ್ ಬಂದು ಎಲ್ಲ ಒಂದು ರೆಡಿ ಮಾಡಿ ಇಟ್ಟಿದ್ದೀವಿ. ಅದನ್ನೆಲ್ಲ ನಾಳೆ ಬೆಳಗ್ಗೆ ಎಕ್ಸಾಕ್ಟ್ 8 ಗಂಟೆಗೆ ನಾಳೆ ನಿಮ್ಗೆ ಸಂಪೂರ್ಣವಾದ ಒಂದು ಶಿವನ ಒಂದು ದರ್ಶನೆಯನ್ನ ನಾವು ತೋರಿಸ್ಕೊಡ್ತೀವಿ. ಅದನ್ನ ಕ್ಲೀನಾಗಿ ನೀವು ಕೂತ್ಕೊಂಡು ಮನೆಯಲ್ಲಿ ಅಬ್ಸರ್ವ್ ಮಾಡಿ, ನೋಡಿ ಅದ್ರ ಮಹಿಮೆ ಏನು, ಕ್ಷೇತ್ರ ಅದು. ನಾವು ಹೋಗೋದಕ್ಕೆ ಆಗುತ್ತೆ ಇಲ್ಲ, ಹೋಗೋಣ ಅಂತ ಹೇಳಿ ಜೀವನದಲ್ಲಿ ಸಂಕಲ್ಪ ಮಾಡೋದು ತುಂಬಾ ಈಸಿ. ಆದ್ರೆ ಹೋಗಿ ಬರ್ಬೇಕಲ್ಲ. ಅಂತದ್ರಿಂದ ಕೂತಲ್ಲೇ ಕಾಶಿ ದರ್ಶನ, ಕೂತಲ್ಲೇ 12 ಲಿಂಗಗಳ, ಸ್ವಯಂಭೂ ಲಿಂಗಗಳ ದರ್ಶನವನ್ನ, ಮಂತ್ರಗಳನ್ನ ಮತ್ತು ರುದ್ರ ಚಮಕಗಳನ್ನ ಕೇಳಿಸುವಂತ ವಿಧಾನವನ್ನೆಲ್ಲ ತೋರಿಸ್ಕೊಡ್ತೀವಿ. ತುಂಬಾ ವಿಶೇಷ ನಾಳೆ ಅಂತೂ. ಆದ್ರಿಂದ ನೀವೆಲ್ಲರೂ ಕಾಯ್ತಾ ಇರಬೇಕು ನಾಳೆಗೋಸ್ಕರ. ಅಷ್ಟೇ ಅಲ್ಲ, ಮತ್ತೆ ಇನ್ನೇನಿದೆ ಇದರಲ್ಲಿ ಸೀಕ್ರೆಟು, ಇನ್ನೇನಿದೆ ಶಿವನ ಒಂದು ತತ್ವ. ಶಿವನಲ್ಲಿ ಏನಿದೆ ನೋಡಿ, ನಾವೆಲ್ಲೇ ಹೋಗ್ಲಿ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಒಂದೊಂದರಲ್ಲೂ ಚೈತನ್ಯ ಶಕ್ತಿಯನ್ನ ನಾವು ಮೂಡಿಸ್ಬೇಕು, ಜಾಗೃತಗೊಳಿಸ್ಬೇಕು. ಚಕ್ರಗಳು ಅಂತಂದಾಗ ಅದು ಶಿವಶಕ್ತಿ, ಊರ್ಜ ಶಕ್ತಿ ಅಂತ ಹೇಳ್ತೀವಿ. ಆ ಶಕ್ತಿಯನ್ನ ನಾಳೆ ಜಾಸ್ತಿ ಆಗತ್ತೆ. ಅಂತಂದ್ರೆ ಶಿವನ ಒಂದು ಲಿಂಗಕ್ಕೆ ಶಿವಶಕ್ತಿ ಪ್ರತಿದಿನ ಏನು ಒಂದು ಶಕ್ತಿ ಇರುತ್ತೆ ಶಿವನ ಬಳಿ, ಅದರ 1000 ಪಟ್ಟಷ್ಟು ಶಕ್ತಿ ಇರುತ್ತೆ ನಾಳೆ. ಅಷ್ಟು ಶಕ್ತಿ ಜಾಸ್ತಿ. ಅದಕ್ಕೆ ನಾಳೆ ಶಿವನನ್ನ ಧ್ಯಾನ, ಮನನ,
ಪಠನ ಮಾಡುವಂಥದ್ದು. ಇಲ್ಲ ಅಂತಂದ್ರೆ ನಾನು ಜಪ ಮಾಡ್ಬಿಡ್ತೀನಿ ಅಂದ್ರೆ ನಾಳೆ ಬೆಳಗ್ಗೆ ಜಪ ಕೂತ್ಕೊಂಡ್ರೆ ನಾಳಿದ್ದವರೆಗೂ ಎದ್ದೇಳೋದೇ ಬೇಡ, ಜಪವನ್ನು ಮಾಡಿ. ಸಂಪೂರ್ಣವಾದ ಜಪ, ಪರಿಪೂರ್ಣವಾದ ಜಪ ಈ ರೀತಿ ಮಾಡ್ಕೊಳ್ಳೋದು ಕೂಡ ತುಂಬ ಅದ್ಭುತನೇ. ನೋಡಿ, ನಾವು ಏನೇ ಮಾಡಿದ್ರು ಸಹ ಅದರ ಒಂದು ಹಿನ್ನೆಲೆ, ಒಂದು ಕತೆ, ಒಂದು ಸಾರಾಂಶ ಇರುತ್ತೆ. ಬೇಡರ ಕಣ್ಣಪ್ಪ ಏನ್ ಮಾಡ್ದ ಹೇಳಿ? ಆತನು ಏನ್ ಮಾಡ್ತಿದ್ದ? ನಿತ್ಯ ಮೃಗಗಳನ್ನ ಕೊಂದು ಜೀವನ ಮಾಡ್ತಾ ಇದ್ದ. ಕೊನೆಗೆ ತನ್ನ ಕಣ್ಣನ್ನೇ ಅರ್ಪಣೆ ಮಾಡಿಬಿಟ್ಟ. ಅಂದ್ರೆ ಶಿವ ಅವನು ಯಾವ ಕುಲ ಗೋತ್ರ ಏನಾದ್ರೂ ಆಗಿರ್ಬೋದು, ಭಕ್ತಿಗೆ ಮೆಚ್ಚಿ ವರವನ್ನು ಕೊಡತಕ್ಕಂಥವನು. ಅವನು ಭಕ್ತಿಗೆ ಪರವಶನಾಗಿ ಶಿವ ಪ್ರತ್ಯಕ್ಷಣೆ ಆದ, ಅವನಿಗೆ ವರಗಳನ್ನ ಪ್ರಸಾದ ಮಾಡ್ದ. ಬೇಡ್ರ ಏನು ಮಾಡ್ದ? ನಿಮ್ಗೆಲ್ಲರೂ ಗೊತ್ತೇ ಇದೆಯಲ್ಲ, ಸಾಕ್ಷಾತ್ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ನೋಡೇ ಇರ್ತೀರಿ. ಏನ್ ಮಾಡ್ದ? ರಾತ್ರಿ ಯಾಮದಲ್ಲಿ ಮೊದಲನೇ 2ನೇ ಯಾಮ ಪ್ರಾರಂಭ ಆಗಿತ್ತು. ಅವನು ಕಾಯ್ತಾ ಇದ್ದ. ಬೆಳಗ್ಗೆಯಿಂದ ಅವನು ಊಟ ಉಪಚಾರನೇ ಸಿಕ್ಕಿಲ್ಲ. ಶಿವರಾತ್ರಿ ದಿವಸ ಏನು ಮಾಡ್ದ? ಅವನು ಗೊತ್ತಿಲ್ದೇನೆ ಉಪವಾಸ ಇದ್ದ. ರಾತ್ರಿವರೆಗೂ ಊಟ ಉಪಚಾರವನ್ನ ಮಾಡದೇ ಇದ್ದ. ಹಂಗೇ ಇದ್ದ. ಅವನಿಗೇನ್ ಬೇಕು? ಊಟ ಆಹಾರ ಬೇಕು. ಮನೆಗೆ ತಗೊಂಡೋಗಿ, ಮನೆಯಲ್ಲಿ ಹೆಂಡತಿ ಮಕ್ಕಳು ಉಪವಾಸ ಇರ್ತಾರೆ, ಇಲ್ಲಿ ತಾನು ಉಪವಾಸ ಇದ್ದ. ಕೈಯಲ್ಲಿ ತಂಬೂರಿ ಆಗಿರ್ತಕ್ಕಂಥ ಒಂದು ನೀರಿತ್ತು. ಕೆಳಗಡೆ ಶಿವಲಿಂಗದೊಂದು ಒಂದು ಕಾಡಿರುತ್ತೆ. ಕಾಡಲ್ಲಿ ಒಂದು ಲಿಂಗ ಇರುತ್ತೆ. ಅದ್ರ ಮೇಲೆ ಕಾಲಿಟ್ಟು ಮೇಲೆ ಎತ್ತಾನೆ. ಬಿಲ್ವ ಪತ್ರೆ ಮರ ಹತ್ತಿದ. ಮಲ್ಕೋಡ್ ನಿದ್ದೆ ಮಾಡ್ತಾ ಇದ್ದ. ನಿದ್ದೆ ಮಾಡಿದ ತಕ್ಷಣ ಏನಾಯ್ತು? ಅಲ್ಲಿ ಮುಂದೆ ಯಾವುದೋ ಒಂದು ಬೆಳಗ್ಗೆಯಿಂದ ಉಪವಾಸ ಇದ್ದ, ಉಪವಾಸದಲ್ಲೇ ಇದ್ದ. ಉಪವಾಸ ಇರಬೇಕಾದ್ರೆ ಬೆಳಗ್ಗೆಯಿಂದ ಉಪವಾಸ ಇದ್ದ ತಕ್ಷಣ ಮುಂದೆ ಯಾವ್ದೋ ಸರ್ಸರ ಅಂದಿದ ತಕ್ಷಣ ಮರ ಗಾಳಿ ಬಂದು ಅಲ್ಲಾಡ್ತು. ಅಲ್ಲಾಡಿದ ತಕ್ಷಣ ಅಲ್ಲಿ ಮೇಲಿರ್ತಕ್ಕಂಥ ಬಿಲ್ವ ಪತ್ರೆ ಶಿವಲಿಂಗದ ಮೇಲೆ ಬಿದ್ದು. ಇವ್ ನಿದ್ದೆಯಲ್ಲೇ ಜಾರಿದ್ನಲ್ಲ, ಆ ಕೈಲಿದ್ದ ತಂಬೂರಿಯಲ್ಲಿ ಇರ್ತಕ್ಕಂಥ ನೀರು ಕೆಳಗಡೆ ಶಿವನ ಮೇಲೆ ಬಿತ್ತು. ಶಿವನ ಮೇಲೆ ಬಿದ್ದಿದ ತಕ್ಷಣ ಅವನಿಗೆ ಕಣ್ಣಿಗೆ ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದಕ್ಕೆ ಅವ್ನು ಬೇಕಿದ್ದೇನೆ ಆಹಾರ ಕಾಣಿಸ್ತು. ಅದರಿಂದ ಬಿಲ್ ಬಡ್ದ, ಆಹಾರ ತಿಂದ. ಮತ್ತೆ ಆ ಒಂದು ಬಿಲ್ವ ಪತ್ರ ಬಿದ್ದ ಅವ್ನಿಗೆ ಗೊತ್ತಾಗೋಯ್ತು, ಇದರಿಂದಾನೇ ಈಗ ಆಯ್ತಾ ಅಂತೇಳಿ. ಮತ್ತೆ ಶಿವನೇ ಪ್ರತ್ಯಕ್ಷ ಆಗ್ತಾನೆ. ಅವನು ಅದನ್ನೇ ಒಂದು ಆಹಾರವಾಗಿಡ್ತಾನೆ. ಕೊನೆಗೆ ಏನೇನು ಅದ್ಭುತವೆಲ್ಲ ನಡೆಯುತ್ತೆ, ಏನೇನು ವೈಭೋಗ ನಡೆಯುತ್ತೆ ಗೊತ್ತಾ? ಅವನು ದೇವ್ರ ಹತ್ರ ಬೇಡ್ತಾನೆ, ನೀನ್ ದೇವ್ರೇ ಆಗಿದ್ರೆ ನಂಗೆ ಕರುಣಿಸಿ ನೋಡೋಣ, ಅದ್ ಮಾಡಿ ಇದ್ ಮಾಡು ಅಂತಂದ. ಎಲ್ಲ ಭಗವಂತನನ್ನ ಪರೀಕ್ಷೆ ಮಾಡು. ಭಗವಂತನ ನಾವು ಪರೀಕ್ಷೆ ಮಾಡೋದು ಕೂಡ ನಿಜವಾಗ್ಲೂ ನಿಮ್ಗೆ ಗೊತ್ತಿದೆಯಲ್ವಾ? ಭಗವಂತನ ಪರೀಕ್ಷೆ ಮಾಡ್ತೀವಿ ಅಂತಾರಲ್ಲ, ಸಂಕಲ್ಪ ಇದ್ದ ಪರೀಕ್ಷೆ ಮಾಡಕ್ಕೂ ಆಗಲ್ಲ. ಆ ಯೋಚನೆ ಬಂದಿದೆಯಲ್ವಾ ಭಗವಂತನ ಪರೀಕ್ಷೆ ಮಾಡಬೇಕು ಅನ್ನೋದು, ಅದು ಕೂಡ ಪೂರ್ವ ಜನ್ಮದ ಪುಣ್ಯ ಫಲನೇ. ಭಗವಂತನ ಪರೀಕ್ಷೆ ಮಾಡೋದು ಅಷ್ಟು ಸುಲಭವಲ್ಲ. ಮೂಲ ಹಿಡಿಬಾರ್ದು. ಪರೀಕ್ಷೆ ಮಾಡೋದು ಏನು? ನೀನ್ ಕರೆಕ್ಟ್ ಆಗಿದ್ರೆ ಭಗವಂತ ಪರೀಕ್ಷೆಯಲ್ಲಿ ನೀನ್ ಗೆಲ್ತೀಯಾ, ಇಲ್ಲ ಅಂದ್ರೆ ನೀನ್ ಸೋತೋಗ್ತೀಯಾ. ನೀನೇ ಸರಿ ಇಲ್ಲ ಅಂತಂದ್ರೆ ಎಲ್ಲಿ ಗೆಲ್ಲಕ್ಕಾಗತ್ತೆ? ಇದೇ ರೀತಿ ಒಂದು ಗುರುಗಳನ್ನ ಬಾಬಾ ಹತ್ರ ಹೋದಂತೆ ಒಂದು ವ್ಯಕ್ತಿ, ಸತ್ಯಸಾಯಿ ಬಾಬಾ ಹತ್ರ. ಅವನು ಒಬ್ಬ ಮಹಾರಾಜ, ಅಹಂಕಾರಿ ಸ್ವಭಾವ ಜಾಸ್ತಿ. ಬಾಂಬೆನಲ್ಲಿ ಇರ್ತಾನೆ ಆ ಮನುಷ್ಯನ್ ನಾನು ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಹೋದ್ನಂತೆ. ಎಲ್ಲರೂ ಹೋಗಿ ಅವ್ರ ಪಾದ ಚರಣ ಕಮಲಕ್ಕೆ ಬಿದ್ದು ಗುರುವಂದನೆ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅಹಂಕಾರ ದಪ್ಪದಿಂದ ಗಾಜಿನ ಒಂದು ಚಪ್ಪಲಿಗಳನ್ನ ಹಾಕೊಂಡು ಹೋದ್ನಂತೆ. ಅವನು ನೋಡಿದ ತಕ್ಷಣ, ಗುರುಗಳು ನೋಡಿದ ತಕ್ಷಣ ಈ ಚಪ್ಪಲಿನ ಬಿಟ್ಟು ಓಡಕ್ ಪಾದ ಹಿಡ್ಕೊಂಡ್ಬಿಡ್ತಾನಂತೆ. ಅಂತಂದ್ರೆ ಅವನ ಅಹಂಕಾರ ಗುರುಗಳು ನೋಡಿದ ತಕ್ಷಣ ನಮ್ಸೇವಾಯ್ತು. ಹಾಗೆ ಆ ಶಿವನ ಇವನ್ಗೆ ಎಷ್ಟೇ ದರ್ಪ, ಎಷ್ಟೇ ಅಹಂಕಾರ ಏನೇ ಇದ್ರು ಸಹ ಭಗವಂತನ ನೋಡಿದ ತಕ್ಷಣ ಅಹಂಕಾರವೆಲ್ಲವೂ ಶಮನ ಆಗ್ಬಿಡುತ್ತೆ. ಭಗವಂತನ ದಾಸೋಹ ಆಗ್ಬೇಕಾಗಿರೋಂಥದ್ದೇ. ಅಂತ ಅದ್ಭುತವಾದ ಶಕ್ತಿ ಭಗವಂತನಲ್ಲಿ ಅಡಗಿರುತ್ತೆ. ನಾವೆಲ್ಲರೂ ಏನ್ ಮಾಡ್ಬೇಕು? ಭಗವಂತನ ಆರಾಧನೆ ಮಾಡ್ಬೇಕು. ನಿತ್ಯಾರ್ಚನೆ, ನಿತ್ಯೋ ಅಷ್ಟೋತ್ರ, ನಿತ್ಯ ಪಠನೆ. ಆದ್ರೆ ನಾಳೆ ವಿಶೇಷ ಪೂಜೆ. 1ಕ್ಕಿಂತ 10ರಷ್ಟು ಧ್ಯಾನ, 1ಕ್ಕಿಂತ 10ರಷ್ಟು ಪೂಜೆ, 1ಕ್ಕಿಂತ 10 ಪಟ್ಟಷ್ಟು ಎಲ್ಲವನ್ನ ಅಧಿಕವಾಗಿ ಮಾಡೋದ್ರಿಂದ ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ನಾನು ಹೇಳ್ತೀನಲ್ಲ, ನೀವು ಭಗವಂತನ ಪರೀಕ್ಷೆ ಮಾಡ್ತಿರೋ ಬಿಡ್ತಿರೋ ಅದು ನಿಮ್ಗಿಷ್ಟ. ಈ ಶಿವರಾತ್ರಿ ಹಬ್ಬ ಒಂದು ನಾಳೆ ನೀವು ಆಚರಣೆ ಮಾಡಿ ನೋಡಿ. ಖಂಡಿತವಾಗ್ಲೂ ಅದರ ಪ್ರತಿಫಲ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ನೀವೇ ಅನುಭವಿಸ್ತೀರಿ. ಯಾಕೆ ಅಂತಂದ್ರೆ ನಾನು ಎಷ್ಟು ಹೇಳಿದ್ರು ಸಾಕಾಗಲ್ಲ. ನಿಮ್ಗೆ ಅರ್ಥ ಆಗುವಷ್ಟು ಅರ್ಥ ಪಡಿಸ್ಬೋದು. ನನ್ಗೆ ಅರ್ಥನೇ ಆಗಲ್ಲ, ನಾನು ಮಾಡೋದಿಲ್ಲ. ಅಯ್ಯೋ ಉಪವಾಸ ಇದ್ರೆ ನನ್ಗೇನು ಬರುತ್ತೆ, ಯಾಕೆ ಪೂಜೆ ಮಾಡಬೇಕು, ಯಾರೋ ಹೇಳ್ತಾರೆ ಅಂತ ಪೂಜೆ ಮಾಡ್ಬೇಕಾ, ನಮ್ಗೆ ಅವತ್ತಿಂದ ಬಂದಿಲ್ಲ, ನಾವು ಇದಿಲ್ಲ ಅನ್ನೋದು ಅದು ನಿಮ್ಮಿಷ್ಟ. ಅದು ನಿಮಗೆ ಬಿಟ್ಟಿರೋಂಥದ್ದು, ನಿಮ್ಮ ವೈಯಕ್ತಿಕ. ಆದ್ರೆ ಇದನ್ನ ಮಾಡೋದ್ರಿಂದ ಈಗಾಗತ್ತೇನೋ ಶಿವಪುರಾಣಗಳು. ಸಾಕ್ಷಾತ್ ಶಿವನೇ ಪಾರ್ವತಿ ದೇವಿಗೆ ಹೇಳಿದ್ದಾನೆ, ಶಿವರಾತ್ರಿ ದಿನ ನನ್ನನ್ನು ಯಾರು ಅರ್ಚಿಸ್ತಾರೋ ಅವ್ರಿಗೆ ಇಹಲೋಕದಲ್ಲಿ ಸಕಲ ಸೌಕರ್ಯ ಸಂಪತ್ತುಗಳನ್ನ ನಾನು ಒದಗಿಸ್ಕೊಡ್ತೀನಿ ಅಂತ. ಇನ್ನಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ. ಗಂಗಾವತಿಯಿಂದ ತಿಪ್ಪಣ್ಣ ಅವರು ಕರೆ ಮಾಡಿದರೆ, ಬನ್ನಿ ಮಾತಾಡ್ಸೋಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ರಿ ಸರ್. ಹೇಳಿ, ನಿಮ್ಮ ಮಗನ ಹೆಸರನ್ನ ತಿಳಿಸಿ. ರಾಮಕೃಷ್ಣ ಅಂತೇಳಿ. ರಾಮಕೃಷ್ಣ ಅವರ ಡೇಟ್ ಆಫ್ ಬರ್ತ್ ಕೊಡಿ. 20-2-1984. 20-2-84ನೇ ಇಸ್ವಿ. ಸಮಯ ಹೇಳಿ. 7:51 PM. ಜನ್ಮ ರಾಶಿ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡಿ ತಿಪ್ಪಣ್ಣ ಅವರೇ. ಜನ್ಮ ರಾಶಿ ಗೊತ್ತಿಲ್ಲ ಮೇಡಮ್. ಪರವಾಗಿಲ್ಲ, ಗುರುಜಿ ಅವರಿದ್ದಾರೆ ತಿಪ್ಪಣ್ಣ ಅವರೇ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ. ನಮಸ್ಕಾರ ಗುರುಗಳಿಗೆ. ಸೋಮವಾರನ ಹುಟ್ಟಿರೋದು ಮಗ.
ಹೌದ್ರಿ ಸೋಮವಾರ. ಹಾ, ಚಿತ್ತಾ ನಕ್ಷತ್ರ ತುಲಾ ರಾಶಿಯಲ್ಲಿ ಹುಟ್ಟಿದ್ದಾರೆ. ಚಿತ್ತ ನಕ್ಷತ್ರ ತುಲಾ ರಾಶಿ. ಚಿತ್ತಾ ನಕ್ಷತ್ರ ತುಲಾ ರಾಶಿಯಲ್ಲಿ ಈಗ ಸದ್ಯಕ್ಕೆ 7:30 ನಡೀತಿದೆ. 7:30 ಐತಿ. 7:30 ಐತೆ. ಮಗನ್ ಸ್ವಲ್ಪ ಟೈಮ್ ಸರಿ ಇಲ್ಲ. ಹ್ಞೂನ್ರಿ. ಜಾತಕದಲ್ಲಿ ಏನಿದೆ ನೋಡಿ, ಜನ್ಮ ಜಾತಕದಲ್ಲಿ ವಿಶೇಷವಾಗಿ ಕುಟುಂಬ ಸ್ಥಾನದಲ್ಲಿ ಶನಿ ಮತ್ತೆ ಆ ಒಂದು ಕುಜ ಕೂತಿರ್ತಕ್ಕಂಥದ್ದು, ಇಲ್ಲಿ ರಮಲ ಶಾಸ್ತ್ರದಲ್ಲಿ ತೋರಿಸ್ತಿರ್ತಕ್ಕಂಥದ್ದು ಕುಜ ಮತ್ತೆ ಮಾನಸಿಕ ಸ್ಥಿತಿ ಚಂದ್ರ, ಇವೆರಡೂ ಸೇರಿದಾಗ 5, 5, 3, 8 ಶನಿ. ಇಲ್ಲಿ ಏನಾಗ್ತಿದೆ, ಜನ್ಮಜಾತದಲ್ಲಿ ತುಂಬಾ ಕೋಪ ಜಾಸ್ತಿ, ಹಠ ಜಾಸ್ತಿ, ಬರೀ ಚಂದ ಮಾತಾಡ್ತಾನೆ ನಿಮ್ ಮಗ. ಎಲ್ಲದಕ್ಕೂ ಆನ್ಸರ್ ಇರ್ತೈತೆ. ಎಲ್ಲದಕ್ಕೆ ಯಾವ್ದು ಗೊತ್ತಿಲ್ಲ ಅನ್ನೋಗಿಲ್ಲ, ಎಲ್ಲದಕ್ಕೂ ಆನ್ಸರ್, ಒಳ್ಳೆ ಬುದ್ಧಿವಾದ ಎಲ್ಲ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ. ಆದ್ರೆ ನೀವು ನಿಮ್ಮ ಹತ್ರ ಸ್ವಲ್ಪ ದೂರ ಕುಟುಂಬಕ್ಕೆ ಅಂತಂದಾಗ ಕುಟುಂಬದಿಂದ ಯಾರ ಮಾತು ಕೇಳೋಂಗಿಲ್ಲ. ಅದೊಂದೇ ಒಂದು ಅವನಲ್ಲಿ ಸಮಸ್ಯೆ. ಏನ್ ಓದ್ತಿದ್ದಾನೆ ಮಗ? ಏನ್ ಓದಿದ್ದಾನೆ? MBA ಮಾಡಿದ್ದಾನೆ ಗುರುಗಳೇ. ಯಾವಾಗ ಮದ್ವೆ ಇಲ್ಲ, ಅದೇ ಹುಡುಕ್ತಾ ಇದೀವಿ. ಅವನಿಗೆ ಇನ್ನೂ ಸೆಟ್ ಆಗ್ತಾ ಇಲ್ಲ. ನೋಡಿ, ಇಲ್ಲಿ ಏನಾಗಿದೆ, ಸಪ್ತಮಾಧಿಪತಿ 3ನೇ ಜಾತಕದಲ್ಲಿ ಕುಜನ್ ಜೊತೆ ಇದ್ದಾನೆ. ಕುಜದೋಷ ಅಂತದ್ದೇನು ಇಲ್ಲ. ಈಗ ಈ ವರ್ಷ ಮದ್ವೆ ಆಗುತ್ತೆ. ಈಗ ಹೇಗೋ ಟೈಮ್ ಸರಿ ಇಲ್ಲ. ಮೇ ನಂತರ ಈ ಹುಡುಗನಿಗೆ ಗುರುನು ಚೆನ್ನಾಗಾಗ್ತಾನೆ. ಈಗ ಪ್ರಸ್ತುತಕ್ಕೆ ಗುರು ಏನೋ 9ನೇ ಮೇಲೆ ಇರ್ತಕ್ಕಂಥದ್ದು ತುಂಬಾ ಚೆನ್ನಾಗೇ ಇದೆ. ದಶಮ ಸ್ಥಾನಕ್ಕೆ ಉಚ್ಚ ಸ್ಥಾನದಲ್ಲಿ ಗುರು ಬರ್ತಾನೆ. ಮೇ ನಂತರ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಮದ್ವೆ ನಿಶ್ಚಯ ಆಗತ್ತೆ. ಚಿಂತನೆ ಮಾಡೋಂಗೆ ಇಲ್ಲ. ಸಂಬಂಧದಲ್ಲಿ ಯಾವ್ದಾದ್ರು ನೋಡಿದ್ರ ಮೊದ್ಲು? ನೋಡಿದ್ವಿ, ಅದು ಒಪ್ಪಿಗೆ ಆಗ್ಲಿಲ್ಲ. ಸಂಬಂಧದಲ್ಲಿ ಮಾಡಕ್ ಹೋಗ್ಬೇಡಿ, ಹೊಸ ಸಂಬಂಧ ನೋಡ್ಕೊಳ್ಳಿ, ಖಂಡಿತವಾಗ್ಲೂ ಚೆನ್ನಾಗಾಗತ್ತೆ. ರಮಲಶಾಸ್ತ್ರದ ಪ್ರಕಾರ ನಿಮ್ಮ ಮನೆಗೆ ಬರ್ತಕ್ಕಂಥ ಹೆಣ್ಮಗಳು 2ನೇ ಹೆಣ್ಮಗಳಾಗಿರ್ತಾಳೆ. ಆ ಕುಟುಂಬದಲ್ಲಿ 2ನೇ ಹೆಣ್ಮಗಳಾಗಿರ್ತಾರೆ, 2ನೇ ಸಂತಾನ ಆಗಿರುತ್ತೆ. ತುಂಬಾ ಚೆನ್ನಾಗಿ ಓದಿರ್ತಾಳೆ. ನಿಮ್ಮ ಮನೆಯ ಉತ್ತರ ಭಾಗದಿಂದ, ನಾರ್ತ್ ಕಡೆಯಿಂದ ಬರ್ತಾಳೆ. ಇಷ್ಟು ಮಾತ್ರ ತಿಳಿಸ್ಬೋದು. ಖಂಡಿತವಾಗ್ಲೂ ಜಾತಕದಲ್ಲಿ ಯಾವುದೇ ತರ ದೋಷ ಇಲ್ಲ. ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹನುಮಂತನಿಗೆ ಒಂದು ವೀಳ್ಯದೆಲೆ ಮಾಲೆ ಕೊಟ್ಟು ಅಲ್ಲೊಂದು ದೀಪ ಉರಿಲಿಕ್ಕೆ ಎಳ್ಳೆಣ್ಣೆ ಇವ್ರ ಕೈಯಿಂದ ದಾನ ಕೊಡಿಸ್ಬಿಡಿ. ಒಂದು 16 ವಾರ ಜಾತಕದಲ್ಲಿ ಇರ್ತಕ್ಕಂಥ 7.5 ದೋಷ ಕಮ್ಮಿ ಆಗ್ತಾ ಬರುತ್ತೆ. ಶೀಘ್ರವಾಗಿ ಮದ್ವೆನೂ ಆಗುತ್ತೆ, ಕೋಪನ ಕಮ್ಮಿ ಆಗುತ್ತೆ, ತುಂಬಾ ಚೆನ್ನಾಗಿರ್ತಾನೆ. ಒಳ್ಳೇದಾಗ್ಲಿ, ನಮಸ್ತೆ. ವೀಕ್ಷಕರೇ, ಈಗ ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋ ಸಮಯ ಆಗಿದೆ. ಬೆಂಗಳೂರಿನಿಂದ ಸೌಮ್ಯ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಸಮಸ್ಯೆ ಏನು ನೋಡೋಣ. ಗುರುಜಿ, ಸೌಮ್ಯ ಅವರು ಹೇಳ್ತಿದ್ದಾರೆ, ಪತಿ ಮನು ಬಗ್ಗೆ ಕೇಳಬೇಕಿತ್ತು ಅಂತ. ಮನು ಅವರ ಜನ್ಮ ದಿನಾಂಕ 29/1/86ನೇ ಇಸವಿ, ಬುಧವಾರ ಬೆಳಗ್ಗೆ 10ರಿಂದ 10:30ವರೆಗೆ ಅಂತ ಹೇಳ್ತಿದ್ದಾರೆ. ಸಿಂಹರಾಶಿ ಅಂತ ತಿಳಿಸಿದ್ದಾರೆ. ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಆಟೋಗೆ ಏನಾದ್ರೂ ದುಡಿಮೆ ಮಾಡಕ್ಕೆ ಹೋದ್ರೆ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಇನ್ನು ಬಿಸ್ನೆಸ್ಸೇ ಆಗೋದಿಲ್ಲ ಅಂತ ವಾಪಸ್ ಬರ್ತಾರೆ. ಇರುವಂತ ಆಟೋ ಕೂಡ ಮಾರಿದ್ದಾಯ್ತು, ಊರಲ್ಲಿದ್ದ ಆಸ್ತಿಯನ್ನ ಕೂಡ ಮಾರಿದ್ದಾಗಿದೆ. ಪರಿಸ್ಥಿತಿ ತುಂಬಾನೇ ಇಕ್ಕಟ್ಟಿನಲ್ಲಿದೆ. ಸಾಲದ ಮೇಲೆ ಇನ್ನೊಂದು ಸಾಲ ಮಾಡ್ಕೊಳ್ಳೋ ಅಂತಾಗಿದೆ. ಗುರುಜಿ, ಒಂದೊಂದು ಸಮಯದಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ದೇವರಿಗೆ ₹1 ಹಾಕ್ಲಿಕ್ಕೂ ಶಕ್ತಿ ಇರೋದಿಲ್ಲ ನಮ್ಗೆ. ತುಂಬಾ ಸೋಮಾರಿತನ ಹೆಚ್ಚಾಗಿದೆ, ದುಡಿಯುವ ಮನಸ್ಸಿಲ್ಲ, ಸಾಲದಿಂದ ಈಗ ಮನೆಗೂ ಬರ್ತಿಲ್ಲ. ದಯವಿಟ್ಟು ಏನಾದ್ರೂ ಒಂದು ಪರಿಹಾರ ಸೂಚಿಸಿ ಅಂತ ಕೇಳಿದ್ದಾರೆ. ಸಪ್ತಮ ಸ್ಥಾನ, ದಾಂಪತ್ಯ ಸ್ಥಾನ ವಿಶೇಷವಾಗಿ ನೋಡಿ. ಇವನ್ ಜೊತೆ ಇಷ್ಟು ವರ್ಷ ನೀನು ಜೀವನ ಮಾಡಿರೋದೇ ವೆರಿ ಗ್ರೇಟ್. ಅದಕ್ಕೆ ನಿನಗೆ ಮೊದಲು ಅನುಗ್ರಹ ಮಾಡ್ಬೇಕು ಭಗವಂತ, ಬುದ್ಧಿ ಕೊಟ್ಟು. ನಿನ್ನ ಗಂಡನ ಜವಾಬ್ದಾರಿ ಇಲ್ಲದೆ ಇರೋಂಥವನು, ಅವನಿಗೆ ಎಲ್ಲಾ ತರದ ದುಶ್ಚಟಗಳು, ಎಲ್ಲಾ ತರದ ಹವ್ಯಾಸಗಳು ಎಲ್ಲ ಕಲ್ತ್ಬಿಟ್ಟಿದ್ದಾನೆ. ಅವನಿಗೆ ಇಂಥದ್ದಿಲ್ಲ ಅನ್ನೋ ಹಾಗಿಲ್ಲ. ಅದರಿಂದಾನೆ ಸಾಲ ಮಾಡಿ ಆಟೋ ಕಳ್ಕೊಂಡ, ಮನೆ ಇರ್ತಕ್ಕಂಥ ಒಡವೆಗಳು ಹೋಯ್ತು, ವಸ್ತುಗಳು ಹೋಯ್ತು, ಎಲ್ಲವೂ ಹೋಯ್ತು. ಇನ್ನೇನಿಲ್ಲ. ಇನ್ನು ಹೇಗೆ ಅಂತಂದ್ರೆ, ಇನ್ನು ಅವನು ಬೇರೆ ಹತ್ರ ಕೂಲಿ ಮಾಡಿದ್ರು ಸಹ ಅನ್ ತಗೊಂಡೋಗಿ ಏನಕ್ಕಾದ್ರೂ ಹಿಟ್ಟು ಹಾಳು ಮಾಡೋ ಅಂತವನು. ಫಸ್ಟ್ ಇವನಿಗೆ ಬುದ್ಧಿ ಕಲಿಸ್ಬೇಕು. ಅದು ಯಾವ ರೀತಿ ಬುದ್ಧಿ ಕಲಿಸ್ತಿರೋ ಅದು ನೀವು ವೈಯಕ್ತಿಕವಾಗಿ ಕಲಿಸಿ. ಅಂದ್ರೆ ಭಗವಂತನ ಮುಖಾಂತರವಾಗಿ ಪ್ರತಿ ಗುರುವಾರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ತುಳಸಿ ಮಾಲೆ ಕೊಟ್ಟು ಮನೆಯಲ್ಲಿ ನರಸಿಂಹಸ್ವಾಮಿ ಅಷ್ಟಕ ಅವನ ಹೆಸರು ಒಂದು ಚೀಟಿಯಲ್ಲಿ ಬರೆದ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ನರಸಿಂಹಸ್ವಾಮಿ ಅಷ್ಟಕ ಓದ್ಕೊಂಡು ಆ ಚೀಟಿನ ಸುತ್ತಬಿಟ್ಟು ಹೊರಗಡೆ ಬಿಸಾಕ್ಬಿಡು. ಕಂಟಿನ್ಯೂಸ್ ಆಗಿ ಒಂದು 108 ದಿನ ನರಸಿಂಹಸ್ವಾಮಿ ಅಷ್ಟಕ, ಆ ಚೀಟಿಯಲ್ಲಿ ಅವನ ಹೆಸರು ಬರೆಯೋದು, ಆ ನರಸಿಂಹಸ್ವಾಮಿ ಅಷ್ಟಕ ಹಿಡ್ಕೊಳ್ಳೋದು, ಹಂಗೆ ಸುಟ್ಟು ಬಿಡೋದು, ಅದನ್ನ ಬಿಸಾಕೋದು. ಪ್ರತಿ ಗುರುವಾರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಒಂದು ತುಳಸಿ ಮಾಲೆ ಒಂದು 16 ವಾರ ಕೊಡು. ಅದು ಮುಗಿಯೋಷ್ಟ್ರಲ್ಲಿ ಓಡ್ ಬಂದು ನೀನು ಕ್ಷಮೆ ಕೇಳಬೇಕು. ಅವ್ನು ಬುದ್ಧಿವಂತನಾಗಿ ಜೀವನ ಮಾಡ್ತಾನೆ. ಆದ್ರೆ ದುರ್ಗುಣಗಳು ದೂರ ಮಾಡೋದಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವನ ಅಡಿಕ್ಷನ್ಸ್ನೆಲ್ಲ ಬಿಡಿಸಿ ತಾಯಿ. ಒಳ್ಳೇದಾಗ್ಲಿಮ್ಮ. ನಮಸ್ತೆ. ವೀಕ್ಷಕರೇ, ಹೇಮಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ನಮಸ್ತೆ ಹೇಮಾ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಹಸ್ಬೆಂಡ್ ಹೆಸರನ್ನ ತಿಳಿಸಿ. ಕಿರಣ್ ಕುಮಾರ್. ಕಿರಣ್ ಅವರ ಡೇಟ್ ಆಫ್ ಬರ್ತ್ ಹೇಳಿ ಹೇಮಾ. 16th November 1974. 1974. ಸಮಯ ಹೇಳಿ. 7 AM, ಬೆಳಿಗ್ಗೆ 7 ಗಂಟೆ AM. ಜನ್ಮರಾಶಿ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡಿ ಹೇಮಾ. ಜನ್ಮರಾಶಿ ನಕ್ಷತ್ರ ಜ್ಯೇಷ್ಠ.
ಜ್ಯೇಷ್ಠ ನಕ್ಷತ್ರ ಅಂತ ಹೇಳ್ತಿದ್ದೀರಾ. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಹಾ ತುಂಬಾ ಚೆನ್ನಾಗಿದೆ ಜಾತಕ. ಹಾ ಹಾ ತುಂಬಾ ವಿಶೇಷವಾಗಿ ಹುಟ್ಟಿದ್ದಾರೆ. 6ನೇ ಸ್ಥಾನ ತೋರಿಸ್ತಿರ್ತಕ್ಕಂಥದ್ದು. ತುಂಬ ಕಾರ್ತಿಕ ಮಾಸದಲ್ಲಿ ಹುಟ್ಟಿರೋದು ಇವರು. ಹಾ ಅದು ಗೊತ್ತಿಲ್ಲ ಗುರುಜಿ, ಬಟ್ ಅವರು ಹುಟ್ಟಿದ್ದೀವಿನ ಅಮಾವಾಸ್ಯೆ ಅಂತೇನೋ ಹೇಳ್ತಾ ಇದ್ರು. ಎಸ್, ಕಾರ್ತಿಕ ಮಾಸ, ಕಾರ್ತಿಕ ಅಮಾವಾಸ್ಯೆ ತುಂಬಾ ವಿಶೇಷವಾಗಿರ್ತಕ್ಕಂಥ ದಿನಾನೇ ಹುಟ್ಟಿದ್ದಾರೆ. ಏನು ಸಮಸ್ಯೆ ಇಲ್ಲ ಜಾತಕದಲ್ಲಿ. ಆದ್ರೆ ಅಮಾವಾಸ್ಯೆ ಕಂಪ್ಲೀಟ್ ಆಗಿದ್ಯಮ್ಮ, ಅಮಾವಾಸ್ಯೆ ಮುಗಿದಾದ್ಮೇಲೆ ಹುಟ್ಟಿದ್ದಾರೆ. ಕಾರ್ತಿಕ ಮಾಸ ಪ್ರಾರಂಭ ದಿನ. ಏನು ಜಾತಕದಲ್ಲಿ ಅಂತ ಮೇಜರ್ ದೋಷಗಳು ಯಾವ್ದು ಕಾಣಿಸ್ತಿಲ್ಲ. ಆದ್ರೆ ಜಾತಕದಲ್ಲಿ ಲಗ್ನದಲ್ಲಿ ರಾಹು ಚಂದ್ರ ಇರ್ತಾನೆ, ಕೋಪ ಜಾಸ್ತಿ, ಹಠ ಜಾಸ್ತಿ. ಇವ್ರ ಜೀವನದಲ್ಲಿ ನೋಡಿ ಎಲ್ಲ ಅರ್ಧಂಬರ್ಧ. ಎಜುಕೇಶನ್ ಅದೇ ರೀತಿ ಆಗಿದೆ, ಇನ್ನು ಆರ್ಥಿಕ ಸ್ಥಿತಿನೂ ಅದೇ ರೀತಿ, ಎಲ್ಲ ಇರುತ್ತೆ ಇವ್ರಿಗೆ. ಆದ್ರೆ ಯಾವ್ದಲ್ಲೂ ನೆಮ್ಮದಿನೇ ಇಲ್ಲ. ಹೌದು, ಪರಿಪೂರ್ಣವಾಗಿ ಯಾವ್ದನ್ನು ಉಪಯೋಗ ಮಾಡ್ಕೊಳಕ್ ಆಗ್ತಿಲ್ಲ. ಮತ್ತೆ ಇವ್ರ ಜೀವನದಲ್ಲಿ ನಂಬದವರೆಲ್ಲ ಮೋಸ ಮಾಡ್ತಿದ್ದಾರೆ. ಮತ್ತೆ ದೊಡ್ಡ ಶತ್ರುಗಳು ಅಂದ್ರೆ ಕುಟುಂಬದವರೇ. ಅದರಿಂದ ಜಾತಕದಲ್ಲಿ ಅಂತ ಉತ್ತಮ ಸ್ಥಾನ ಇಲ್ಲ. ಜಾತಕದಲ್ಲಿ ಕುಟುಂಬ ಸ್ಥಾನದಲ್ಲಿ ಶತ್ರು ಗ್ರಹಗಳಿರೋದು ಜಾಗೃತಿ ಇರಬೇಕು. ಏನ್ ಕೆಲಸ ಮಾಡ್ತಾರಮ್ಮ ಮನೆಯವರು? ಬಿಸ್ನೆಸ್ ಗುರುಜಿ. ಯಾವ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾರೆ? ಆಕ್ಚುಲಿ ಮುಂಚೆ ಲ್ಯಾಂಡ್ ರಿಲೇಟೆಡ್ ಮಾಡ್ತಾ ಇದ್ರು. ಈಗ ತುಂಬಾ ಸಮಸ್ಯೆ ಆಗೋಗಿದೆ. ಒಂದ್ ಕಡೆ ದುಡ್ಡು ಇನ್ವೆಸ್ಟ್ ಮಾಡಿ ತುಂಬಾ ಅದಿನ್ನೂ ವಾಪಸ್ ಬಂದಿಲ್ಲ. ಕೊಡ್ತೀನಿ ಅಂತ ಇದ್ ಮಾಡ್ತೀವಿ. ಮನೆ ಇಲ್ಲ, ಈಗ ನಾವು ಅಮ್ಮ ಮನೇಲಿ ಬಂದಿದ್ದೀವಿ. ತುಂಬಾನೇ ಈಗ 3 years ಇಂದ ತುಂಬಾನೇ ಕಷ್ಟ ಪಟ್ಬಿಟ್ಟಿದ್ದೀವಿ. ಸರಿಮಾ, ಚಿಂತೆ ಮಾಡ್ಬೇಡಿ ತಾಯಿ. ಖಂಡಿತವಾಗ್ಲು ಈ 3 years ಇಂದ 7.5 ಬೇರೆ 2.5 ವರ್ಷದಿಂದ ಸ್ಟಾರ್ಟ್ ಆಯ್ತು. ಅದಕ್ಕೆ ಹಿಂಗ ಆಗ್ತಿದೆ. ಜನ್ಮಜಾತ ಶನಿ ದೋಷನೂ ಇದೆ. ಒಂದ್ಸರಿ ಅನುಕೂಲ ಆದ್ರೆ ನಿಮ್ ಮನೆಯವ್ರನ್ನ, ಅನುಕೂಲ ಇದ್ರೆ ನಿಮ್ಗೆ ಈ ಶನಿ ಸಿಂಗಾಪುರ್ಗೆ ಹೋಗಿ ಅಲ್ಲಿ ಆ ಒಂದು ಕಲ್ಲಿನ ಮೇಲೆ ಒಂದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಾರೆ ಎಲ್ಲರಿಗೂ. ಅದನ್ನ ಅಭಿಷೇಕ ಮಾಡ್ಕೊಂಡ್ ಬರಕ್ ಹೇಳಿ, ಅನುಕೂಲ ಇದ್ರೆ. ಅದಿಲ್ಲ ಅಂದಿದ್ದ ಪಕ್ಷದಲ್ಲಿ ಪ್ರತಿದಿನ 108 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ಪತ್ರ ಅರ್ಚನೆ ಮಾಡಿಸಿ ಬರ್ಬೇಕು. 108 ದಿನಗಳು ಡೈಲಿ ಹೋಗಿ ಬರ್ಬೇಕು. ಬಿಲ್ಪತ್ರ ತಗೊಂಡೋಗಿ ಕೊಟ್ಬಿಟ್ಟು ಬರ್ಬೇಕು. ಮತ್ತೆ ಪ್ರತಿದಿನ ಸಾಯಂಕಾಲ ರಾತ್ರಿ ಮಲಗೋಕ್ಕಿಂತ ಮುಂಚಿತವಾಗಿ ಹನುಮಂತನ ಅಷ್ಟೋತ್ರ ಅಥವಾ ಹನುಮಂತನ ನಾಮಸ್ಮರಣೆ ಮಾಡಿ ಕಂಟಿನ್ಯೂಸ್ 108 ದಿನ ಮಾಡಿ. ಖಂಡಿತವಾಗ್ಲೂ ಅವ್ರ ಜೀವನದಲ್ಲಿ ಪ್ರಗತಿ ಕಾಣ್ತಾರೆ. ಸಾಲದಿಂದ ಮುಕ್ತಿ ಆಗತ್ತೆ. ಈ ದುಡ್ಡು ಯಾವ್ದು ಹೊರಗಡೆ ಹೋಗಿದೆಯಲ್ಲ ಅದು ರಿಟರ್ನ್ ಆಗತ್ತೆ ಬೇಗ. ಅದಾಯ್ತು ಅಂದ್ರೆ ಸಾಕು, ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ. ನಿಮ್ ದುಡ್ಡು ನಿಮಗ್ ಬಂತು ಅಂದ್ರೆ ನಿಮ್ ಜೀವನ ನಡೆದ್ ಬಿಡುತ್ತೆ. ಹೌದು, ತುಂಬಾ ಚೆನ್ನಾಗಿರುತ್ತೆ. ಹೌದು, ಚೆನ್ನಾಗಿರುತ್ತೆ. ಅದು ಸ್ಟಾಪ್ ಆಗಿದೆ, ಪೆಂಡಿಂಗ್. ಯಾಕಂದ್ರೆ ಅಲ್ಲೂ ಮೋಸ ಹೋಗುವಂತ ಸಂಭವಗಳು ಇರೋದ್ರಿಂದ ಅದರಿಂದಾನೇ ಅರ್ಧ ಶತ್ರುಗಳು ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ. ಮೊದಲು ನೀವ್ ಇದ್ದಿದ್ದು ಲೆವೆಲ್ ಬೇರೆ. ಈಗ ಯಾವ ರೀತಿ ಆಗ್ಬಿಟ್ಟಿದೆ, ಸ್ವಂತದವ್ರ ಹತ್ರ ಕೂಡ ತಲೆ ಇಟ್ಕೊಂಡು ಓಡಾಡೋಗಿಲ್ಲ ಅಂತ ಪರಿಸ್ಥಿತಿ ತಗೊಂಡಿದ್ದಾರೆ. ಎಲ್ಲ ಅದನ್ನ ಯುಟಿಲೈಸ್ ಮಾಡ್ಕೊಂತಾ ಇದಾರೆ, ಎಲ್ಲ ಅವಮಾನ ಮಾಡ್ತಾ ಇದಾರೆ. ಹೌದಮ್ಮ, ಅದಕ್ಕೆ ಇಲ್ಲಿ ನೋಡಿ, ನಮ್ ಕಷ್ಟಕ್ಕಾಗವ್ರೆ ನಮ್ ಬಂಧುಗಳು. ಆದ್ರೆ ನಿಮ್ ಬಂಧುಗಳು ಕಷ್ಟಕ್ಕಾಗಿಲ್ಲ, ಅವರೇ ಶತ್ರುಗಳಾಗ್ಬಿಟ್ಟಿದ್ದಾರೆ ಕಷ್ಟದಲ್ಲಿ. ಅದನ್ನ ಇದು ಒಂದು ಮಾಡ್ಸಿ ತಾಯಿ, ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ. ನೀವು ಸಹ ಮನೆಯಲ್ಲಿ ಡೈಲಿ ಕನಕದಾರ ಸ್ತೋತ್ರ ಪಾರಾಯಣ ಮಾಡ್ಕೊಳ್ಳಿ. ಬೆಳಗ್ಗೆನೆ ಎದ್ದು ಸ್ನಾನ ಮಾಡ್ಕೊಂಡು ಮತ್ತೆ ಜೇನುತುಪ್ಪ, ಸ್ವಲ್ಪ ತುಪ್ಪ ಒಂದು ವಿಳಿದೆಲೆ ಮೇಲೆ ಹಾಕಿ ಅದನ್ನ ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿ ಡೈಲಿ ಬೆಳಗ್ಗೆ ಕುಂಕುಮಾರ್ಚನೆ ಮಾಡ್ಕೊಂಡು. ಇಷ್ಟನ್ನು 108 ದಿನಗಳ ಕಾಲ ಮಾಡ್ಕೊಳ್ಳಿ. ಶುಭವಾರ್ತೆಯಲ್ಲಿ ನೀವೇ ಪತ್ರವನ್ನು ಬರೀಬಹುದು, ಮತ್ತೆ ಕಾಲು ಮಾಡಬಹುದು ತಾಯಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ ಗುರುಜಿ. ಬ್ರಹ್ಮಾವರದಿಂದ ಸೂರ್ಯಕಾಂತ್ ನಾಯಕ್ ಅವರು ಪತ್ರವನ್ನ ಬರೆದಿದ್ದಾರೆ. ಆರೋಗ್ಯ ಸಮಸ್ಯೆ ತುಂಬಾ ಇದೆ ಗುರುಜಿ. 1.5 ವರ್ಷ ಕಾಲದಿಂದ ನಾನು ತುಂಬಾ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ. ಸಿಂಹರಾಶಿ, ಪುಬ್ಬ ನಕ್ಷತ್ರ ಅಂತ ಹೇಳಿದ್ದಾರೆ. ದಯವಿಟ್ಟು ಪರಿಹಾರ ತಿಳಿಸಿ ಆಶೀರ್ವಾದವನ್ನ ಮಾಡಿ ಅಂತ ಕೇಳಿದ್ದಾರೆ. ಜಾತಕವನ್ನ ಕಳಿಸಿದ್ರಿ, ಒಳ್ಳೆ ಪ್ರತಿಯನ್ನ ಕಳಿಸಿದ್ರಿ. ತುಂಬಾ ಚೆನ್ನಾಗಿರ್ತಕ್ಕಂಥ ಜಾತಕ. ಪುಬ್ಬ ನಕ್ಷತ್ರ, ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ನಿಮ್ಮ ಜನ್ಮತಾತನ ಲಗ್ನದಲ್ಲಿ ಕೇತು, ಸಪ್ತಮದಲ್ಲಿ ಗುರು ಮತ್ತೆ ರಾಹು, ಶನಿ, ಚಂದ್ರ ನೋಡಿ ಸಪ್ತಮ. ಅಷ್ಟಮದಲ್ಲಿ ರವಿ, ಶುಕ್ರ, ಬುಧ ನೋಡಿ. ನಿಮ್ಮ ಜಾತಕದಲ್ಲಿ ಪಿತೃದೋಷ ಇರತಕ್ಕಂಥದ್ದು. ಪಿತೃದೋಷ ನಿವಾರಣೆ ಮಾಡ್ಕೋಬೇಕು. ಪ್ರತಿದಿನ ಆದಿತ್ಯ ಹೃದಯವನ್ನ ಪಾರಾಯಣ ಮಾಡಿಕೊಂಡು ಪ್ರತಿ ಭಾನುವಾರ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಒಂದು ಮಾಲೆಯನ್ನ ಕೊಟ್ಟು ಬರಬೇಕು. ಒಂದು ಮಾಲೆ ಅಂತ ಇಂಥ ಮಾಲೆ, ತುಳಸಿ ಮಾಲೆಯನ್ನ ಕೊಟ್ಟು ಬರಬೇಕು. ಪ್ರತಿ ಶನಿವಾರ ಗೋಪೂಜೆ, ಗೋಗಿ ಏನಾದ್ರೂ ತಿನ್ಸೋವಂಥದ್ದು. ಈ ರೀತಿ ಕರೆಕ್ಟಾಗಿ ಒಂದು 16 ವಾರ ಮಾಡ್ಕೋಬೇಕು. ಅದೇ 16 ವಾರ ಮುಗಿಯೋ ತನಕ ಪ್ರತಿದಿನವೂ ಸಹ ನೀವು ಮಾಡಬೇಕು. ಆದಿತ್ಯ ಹೃದಯವನ್ನ ಪಾರಾಯಣ ಮಾಡ್ಕೋಬೇಕು. ಪ್ರತಿ ಭಾನುವಾರ ಒಂದು ತುಳಸಿ ಮಾಲೆ ವಿಷ್ಣು ದೇವಸ್ಥಾನ, ಸೂರ್ಯನಾರಾಯಣ ಅಥವಾ ವಿಷ್ಣು, ವೆಂಕಟೇಶ್ವರ, ರಾಮ ಯಾವ್ದಾದ್ರೂ ಸರಿ ಕೊಟ್ಟಾಗ ಏನು ಸೂರ್ಯ ವಂಶಸ್ಥ ರಾಮನ್ ಕೊಟ್ಟರು ಸಹ ಪಿತೃದೋಷ ಕಮ್ಮಿ ಆಗುತ್ತೆ. ಇದೊಂದು ಸಣ್ಣ ದೋಷ, ಇದನ್ನ ನಿವಾರಣೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಗಜಕೇಸರಿ ಯೋಗ ಬೇರೆ ಇದೆ ಅಂತ ತೋರಿಸ್ತಿದೆ. ಆ ಪ್ರಭಾವನು ನಿಮ್ಮ ಮೇಲೆ ಆಗುವಂಥದ್ದು. ತುಂಬಾ ಚೆನ್ನಾಗಿರ್ತೀರಿ. ಒಳ್ಳೇದಾಗ್ಲಿ. ನಮಸ್ತೆ. ನಿಮಗೆಲ್ಲರಿಗೂ ಇನ್ನೊಂದ್ಸಲಿ ವಿಚಾರವನ್ನು ತಿಳಿಸ್ತಿದ್ದೀನಿ. ನಾಳೆ ಸಾಯಂಕಾಲ ಹೈದರಾಬಾದ್ ಅಲ್ಲಿ ಸಿಕಂದ್ರಾಬಾದ್, ಈ ಸಿಕಂದ್ರಾಬಾದ್ ಅಲ್ಲಿ ಶೆನೈ ನರ್ಸಿಂಗ್ ಹೋಮ್ ಆಪೋಸಿಟ್
ಮಹಾ ರುದ್ರಾಭಿಷೇಕ ನಡೀತಿದೆ. ಸಾಯಂಕಾಲ 6 ಗಂಟೆಗೆ ಪ್ರಾರಂಭ. ರುದ್ರಾಭಿಷೇಕ, ಪ್ರವಚನ ಎಲ್ಲವೂ ಇರುತ್ತೆ. ಅಲ್ಲಿ ವಿದ್ಯಾ ಚಕ್ರಗಳನ್ನ ಉಚಿತವಾಗಿ ಹಂಚ್ತಿದ್ದಾರೆ ಆಂಧ್ರ ಪ್ರದೇಶದವರು. ಯಾಕೆಂತಂದ್ರೆ ನಮ್ಮ ಕನ್ನಡಿಗರು ಕೂಡ ಸುತ್ತಮುತ್ತಲು ಸಾಕಷ್ಟು ಜನ ಇರೋದ್ರಿಂದ ಅಲ್ಲಿನ ಒಂದು ಹತ್ರದಲ್ಲಿರೋರೆಲ್ಲರೂ ಅಲ್ಲಿ ಬಂದು ಭಾಗವಹಿಸಬಹುದು ಅನ್ನೋ ದೃಷ್ಟಿಯಿಂದ ನಾನು ಇದನ್ನ ಹೇಳ್ತಿದ್ದೀನಿ. ಅನುಕೂಲ ಆದ್ರೆ ತಾವೆಲ್ಲರೂ ಬಂದು ಪೂಜೆಯಲ್ಲಿ ಭಾಗವಹಿಸಿ ಆ ವಿದ್ಯಾಚಕ್ರಗಳನ್ನ ತಾವು ಉಚಿತವಾಗಿ ಪಡ್ಕೊಂಡು ಹೋಗ್ಬೋದು. ಇಂಥ ಸದಾವಕಾಶವನ್ನ ತಾವೆಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಮತ್ತೆ ನಾಳೆ ವಿಶೇಷ ಏನ್ ಹೇಳಿ, ನಾಳೆ ಬೆಳಗ್ಗೆ 8 ಗಂಟೆಗೆ ಎಕ್ಸಾಕ್ಟ್ ಆಗಿ ನಿಮ್ಗೆ ನಾಳೆ ವಿಶೇಷವಾಗಿ ಸಂಪೂರ್ಣವಾಗಿ 12 ಲಿಂಗಗಳ ದರ್ಶನ, ಅವನ ಹೆಸರು ಹೇಗಿರ್ತಿರ್ತಾನೆ, ಯಾವ ತತ್ವ ಇದೆ, ಇಲ್ಲಿಂದ ಯಾವ ರೀತಿ ಹೋಗ್ಬೇಕು, ಅಲ್ಲಿ ವಿಶೇಷತೆ ನೀವು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತು. ತುಂಬಾ ಅದ್ಭುತವಾಗಿರುತ್ತೆ. ಮತ್ತು ಭಸ್ಮಾರತಿ, ಆರತಿ, ಪೂಜೆ ಪುನಸ್ಕಾರ ಎಲ್ಲವನ್ನ ಕೂತಲ್ಲೇ 12 ಲಿಂಗಗಳು ನೋಡೋದೇನು ತಮಾಷೆನ, ಅದ್ಭುತ. ಯಾವ ಜನ್ಮದ ಪುಣ್ಯನ ಏನೋ, ನಾನು ಅದ್ ಮಾಡ್ತಿದ್ದೀನಿ. ನೀವು ನಾಳೆ ನನಗೋಸ್ಕರ ನಾಳೆ ಬೆಳಗ್ಗೆ 12 ಲಿಂಗಗಳಿಗೋಸ್ಕರ ಇದೇ ಜೀವಾಹಿನಿಗೋಸ್ಕರ ಕಾಯ್ತಾ ಇರ್ತೀರಿ ಅನ್ಕೊಳ್ತೀನಿ. ಇಂಥ ಸದಾವಕಾಶನ ತಾವೆಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಗುರುಜಿ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಒದಗಿಸ್ಕೊಟ್ರಿ. ನಾಳಿನ ವಿಶೇಷತೆ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಎಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು. ಸರ್ವೇ ಜನ ಸುಖನೋ ಭವಂತು, ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಎಂದಿನಂತೆ ಮತ್ತೆ ನಿಮ್ಮೆಲ್ಲರ ಭೇಟಿ ನಾಳೆ ಬೆಳಗ್ಗೆ ವಿಶೇಷ ಮಹಾಶಿವರಾತ್ರಿಯ ಓಂಕಾರ ನೇರ ಪ್ರಸಾರದಲ್ಲಿ. ಅಲ್ಲಿವರೆಗೂ ವಂದನೆಗಳು.